ನಾನು ಪಾಡ್ಕಾಸ್ಟ್ಗೆ ನೇಮನ್ನು ಕೊಟ್ಟಿದ್ದೀನಿ. ಓಕೆ. ಪ್ರೋಗ್ರೆಸ್ ಸ್ಟೋರೀಸ್ ಅಂತ. ಮೀನ್ಸ್ ನೀವು ನಿಮ್ಮ ಜೀವನದಲ್ಲಿ ಪ್ರೋಗ್ರೆಸ್ ಹೇಗಾದ್ರಿ ಅನ್ನೋದನ್ನ ಸ್ಟೋರೀಸನ್ನು ಜನರಿಗೆ ಹೇಳ್ತೀರಾ, ಅಥವಾ ಜನರು ಅವ್ರ ಜೀವನದಲ್ಲಿ ಪ್ರೋಗ್ರೆಸ್ ಆಗೋದಕ್ಕೆ ಏನು ಅವರಿಗೆ ಕಥೆಗಳು ಬೇಕು, ಮೌಲ್ಯಗಳು ಬೇಕು, ಅದನ್ನು ಇದರಿಂದ ತಗೊಳ್ತಾರೆ ಅಂತ ಕಾನ್ಸೆಪ್ಟ್. ಈ ಒಂದು ಸಂಚಿಕೆಯಲ್ಲಿ ನಾವು ಮುಖ್ಯವಾಗಿ 3 ಭಾಗವನ್ನು ಮಾಡಿದ್ದೀವಿ. ಈಗಾಗಲೇ ಗರ್ಭಿಣಿಯಾದಂತಹ ಮಹಿಳೆಗೆ ಯಾವ ರೀತಿ ಸಹಕಾರವನ್ನು ನೀಡಬೇಕಾಗುತ್ತೆ, ಅವರಿಗೆ ಬರುವಂಥ ತೊಂದರೆಗಳು ಏನು, ಈ ಎಲ್ಲ ವಿಚಾರಗಳ ಬಗ್ಗೆ ಮೊದಲ ಪಾರ್ಟ್ನಲ್ಲಿ ಮಾತಾಡಲಾಗುತ್ತೆ. ಒಮ್ಮೆ ಮದುವೆ ಆದ ನಂತರನೂ ಇನ್ನೂ ಕೆಲವೊಂದಿಷ್ಟು ಜನರಿಗೆ ಸದ್ಯ ನನಗೆ ಪ್ಲ್ಯಾನಿಂಗ್ ಏನೂ ಇಲ್ಲ, ನಾನು ಸ್ವಲ್ಪ ವರ್ಷಗಳ ಕಾಲ ವೇಟ್ ಮಾಡ್ತೀನಿ, ಅದಾದ ನಂತರ ಅಥವಾ ನನ್ನ ಜೀವನದಲ್ಲಿ ಸೆಟ್ಲ್ ಆದಮೇಲೆ ಅಥವಾ ಇನ್ನೇನೋ ಒಂದು ಕನಸುಗಳಿರುತ್ತೆ, ಈ ಎಲ್ಲ ಕನಸುಗಳ ನಂತರ ನಾನು ಮಕ್ಕಳಿಗಾಗಿ ಪ್ರಯತ್ನವನ್ನು ಪಡ್ತೀವಿ ಅನ್ನುವಂಥವರಿಗೆ ಒಂದಿಷ್ಟು ಗೈಡ್ಲೈನ್ಸನ್ನು. ಒಂದು ಹೆಣ್ಣು ಮಗು ಹುಟ್ಟಿದ ನಂತರ ಈಗಿನ ಕಾಲದಲ್ಲಿ ಯಾವ್ಯಾವ ರೀತಿಯ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡಬೇಕಾಗಿ ಬರುತ್ತೆ, ಮತ್ತು ಅವರ ಪಾಲಕರು ಯಾವ ರೀತಿಯಾಗಿ ತಮ್ಮ ಮಕ್ಕಳನ್ನು ಬೆಳೆಸಬೇಕು, ಈ ಎಲ್ಲ ವಿಚಾರಗಳ ಬಗ್ಗೆ 3ನೇ ಹಂತದಲ್ಲಿ ನಾವು ಚರ್ಚೆ ಮಾಡಬೇಕು ಅಂತ ಆಲ್ರೆಡಿ ಡಿಸೈಡ್ ಮಾಡಿದ್ದೀವಿ. ಸೊ ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, ಪ್ರೋಗ್ರೆಸ್ ಸ್ಟೋರೀಸ್ನ ಈ ಸಂಚಿಕೆಯಲ್ಲಿ ಹೋಮಿಯೋಪತಿಕ್ ಡಾಕ್ಟರ್, ಸ್ತ್ರೀರೋಗ ತಜ್ಞರು, ಅಂದರೆ ನಾವು ಯಾವುದೇ ಆಸ್ಪತ್ರೆಗೆ ಹೋದಾಗ ನಾವು ಯೂಶ್ವಲಿ ಅಲ್ಲಿ ಎಲ್ಲ ಅಲೋಪತಿಕ್ ಮೆಡಿಸನನ್ನು, ಅದೇ ಮೆಡಿಸಿನನ್ನು ಯೂಸ್ ಮಾಡಿಕೊಂಡು ಡೈರೆಕ್ಟಾಗಿ ಟ್ಯಾಬ್ಲೆಟ್ಸ್ ತಗೊಳ್ಳೋದು ಅಥವಾ ಇಂಜೆಕ್ಷನ್ ಮೂಲಕ ಅಥವಾ ಆಪರೇಷನ್ಗಳ ಮೂಲಕ ನಮ್ಮ ರೋಗವನ್ನು ಕ್ಯೂರ್ ಮಾಡಿಕೊಳ್ಳೋದಕ್ಕೆ ಯೋಚನೆಯನ್ನು ಮಾಡ್ತೀವಿ, ಮತ್ತು ಅದನ್ನೇ ಜಾಸ್ತಿಯಾಗಿ ಬಳಕೆಯಲ್ಲಿದೆ. ಜನರಿಗೆ ಎಲ್ಲರಿಗೂ ಅಲೋಪತಿ ಬಗ್ಗೆ ಜ್ಞಾನ ಇದೆ. ಇವರು ಉದಾಹರಣೆಗೆ ನಮ್ಮ ತೋಟದಲ್ಲಿ ಅಥವಾ ಹೊಲಗಳಲ್ಲಿ ಯಾವುದಾದ್ರೂ ಬೆಳೆಯ ಮಧ್ಯದಲ್ಲಿ ಕಳೆ ಬಂದಿರುತ್ತೆ, ಆ ಕಳೆಯನ್ನು ನಾವು ಕೀಳೋ ಟೈಮಲ್ಲಿ ಅದನ್ನು ನಾವು ಎಲ್ಲರೂ ಹೇಳ್ತೀವಿ ಯೂಶ್ವಲ್ ಆಗಿ, ಇದನ್ನು ಬೇರಿನಿಂದನೇ ಕಿತ್ತು ಎಸಿಬೇಕು ಅಂತ. ಯಾಕಂದರೆ ಕಳೆಯನ್ನು ಬೇರಿನಿಂದ ಕಿತ್ತು ಎಸೆದಾಗ ಮಾತ್ರ ಅದು ಮತ್ತೆ ಹುಟ್ಟಿ ಬರಲ್ಲ. ಈ ಒಂದು ಬುಡದಿಂದ, ಅದಕ್ಕೆ ರೀಸನ್ ಏನು, ನಮ್ಮ ಜೀನ್ಸಿಂದ ಬಂದಿರೋದಾ ಅಥವಾ ನಮ್ಮ ಹ್ಯಾಬಿಟ್ಸಿಂದಾಗಿ ಆ ಪ್ರಾಬ್ಲಮ್ಸ್ಗಳು ಬರ್ತಾ ಇದೆಯಾ, ಅಥವಾ ನಮ್ಮ ಜೀವನ ಶೈಲಿಯಲ್ಲಿ ಏನಾದರೂ ಚೇಂಜ್ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿ ಆಗುವಂತಹ ಪ್ರಾಬ್ಲಮ್ಗಳು, ರೋಗಗಳು ಕಡಿಮೆ ಆಗ್ಬೋದಾ, ಈ ಎಲ್ಲ ವಿಚಾರಗಳ ಬಗ್ಗೆ ಫಸ್ಟ್ ಅದನ್ನು ರೂಟ್ ಕಾಸ್ ಅಂತ ಹೇಳ್ತಾರೆ. ಅದರ ಬೇರನ್ನು ಅವರು ಹುಡುಕಿ ಬೇರನ್ನು ಕಿತ್ತು ಎಸೆಯುವಂತಹ ಒಂದು ಕೆಲಸವನ್ನು ಹೋಮಿಯೋಪತಿ ಆಗಿರ್ಬೋದು ಅಥವಾ ಫಂಕ್ಷನಲ್ ಮೆಡಿಸಿನ್ ನ್ಯೂಟ್ರಲಿಸ್ಟ್ ಅವರು ಮಾಡ್ತಾರೆ. ಇದಲ್ಲದೇ ಹೆರಿಗೆಗೆ ಮೊದಲು ಮತ್ತು ಹೆರಿಗೆಯ ನಂತರ, ಪ್ರಸವ ಪೂರ್ವ ಮತ್ತು ಪ್ರಸವ ನಂತರದ ಒಂದು ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕು ಎನ್ನುವಂಥ ವಿಚಾರದ ಬಗ್ಗೆಯೂ ಕೂಡ ಎಕ್ಸ್ಪೀರಿಯನ್ಸನ್ನು ಹೊಂದಿರುವಂತಹ, ಸುಮಾರು 17 ವರ್ಷಗಳ ಎಕ್ಸ್ಪೀರಿಯನ್ಸ್ ಹೊಂದಿರುವಂತಹ ಡಾಕ್ಟರ್ ಪ್ರೀತಿ ಕೇಶವ್ ಶಾನ್ಭಾಗ್ ಅವರು ಇವತ್ತು ನಮ್ಮ ಸಂಚಿಕೆಯಲ್ಲಿದ್ದಾರೆ. ಸೊ ಅವರಿಗೆ ನಾನು ಪ್ರೋಗ್ರೆಸ್ ಸ್ಟೋರೀಸ್ಗೆ ಮೇಡಮ್ ನಿಮಗೆ ತುಂಬ ಹೃದಯದ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಇನ್ಸ್ಟಾಗ್ರಾಮ್ ಪೇಜನ್ನು ನೋಡಿದ್ರೆ ಗೊತ್ತಾಗುತ್ತೆ, ತುಂಬ ವಿಚಾರಗಳನ್ನು ಜನರಲ್ಲಿ ಒಂದು ಜಾಗರೂಕತೆಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಬಗ್ಗೆ ನೀವು ಇಂಟ್ರೊಡಕ್ಷನ್ನ ಕೊಡಬೇಕು ಅಂದರೆ ಯಾವ ರೀತಿ ಕೊಡೋದಕ್ಕೆ ಇಷ್ಟಪಡ್ತೀರಾ? ಜಸ್ಟ್ 2-3 ಲೈನ್ಸಲ್ಲೇ ಹೇಳ್ತೀನಿ. ಓಕೆ, ನಾನು ನೀವು ಹೇಳಿರೋ ಹಾಗೆ MD ಹೋಮಿಯೋಪತಿ, ನಂದು ಹೋಮಿಯೋಪತಿಯಲ್ಲಿ ಮಾಸ್ಟರ್ಸ್ ಆಗಿದೆ. 17 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅದು ಅಲ್ಲದೆ ಸ್ಪೆಷಲೈಸೇಷನ್ ಅಂತಂದರೆ ನಂದು ಮಾನಸಶಾಸ್ತ್ರದಲ್ಲಿ ಮೇಜರ್ ಸಬ್ಜೆಕ್ಟ್ ಇತ್ತು. ಅದಾದ ನಂತರ ನಾನು ಪ್ರಾಕ್ಟೀಸ್ ಮಾಡ್ತಾ ಇರುವಾಗ ಹೆಣ್ಮಕ್ಳು, ಚಿಕ್ಕ ಮಕ್ಕಳು ನನ್ನ ಹತ್ರ ಜಾಸ್ತಿ ಬರ್ತಾ ಇದ್ರು. ಅಫ್ಕೋರ್ಸ್ ನಾನು ಫೀಮೇಲ್ ಆಗಿರೋದ್ರಿಂದ ಲೇಡೀಸ್ ಪೇಷಂಟ್ಸೇ ಇದ್ದರು. ಸೊ ಹೀಗಾಗಿ ನಾನು ಸ್ಪೆಷಾಲಿಟಿಯಲ್ಲಿ ಕೋರ್ಸಸನ್ನು ಮಾಡಿದೆ ಇನ್ ವುಮೆನ್ ಹೆಲ್ತ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಫ್ರಮ್ ಬಾಂಬೆ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಟೆಕ್ನಾಲಜಿ. ಅದಾದ ನಂತರ ನಾನು ಕೋವಿಡ್ ಟೈಮಲ್ಲಿ ಇದೆಲ್ಲ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಆಗ ತುಂಬ ಅದ್ರ ಬಗ್ಗೆ ಲೈಕ್ ಆ ಟೈಮಲ್ಲಿ ಜನರಿಗೆ ತುಂಬ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಇರೋದು ಗೊತ್ತಾಗ್ತಾ ಬಂತು. ಯಾಕಂದರೆ ತುಂಬ ಜನ ಕೋವಿಡ್ ಟೈಮಲ್ಲಿ ಸಕಂಬ್ ಆಗ್ತಾ ಇದ್ದದ್ದು ಅಥವಾ ಅವ್ರ ಲೈಫಿಗೆ ಥ್ರೆಟ್ ಇದ್ದದ್ದೇ ಬಿಕಾಸ್ ದೇ ಹ್ಯಾಡ್ ಕೋಮಾರ್ಬಿಡಿಟೀಸ್ ಅಂತ ಆ ಟೈಮಲ್ಲಿ ಟರ್ಮ್ ಮಾಡಿದ್ದವರು. ಸೊ ಆ ಟೈಮಲ್ಲಿ ನಾನು ಡಯಟ್ ಮತ್ತು ನ್ಯೂಟ್ರಿಷನ್ ಬಗ್ಗೆ ಸ್ಟಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಅದರಲ್ಲಿ ಆ ಟೈಮಲ್ಲಿ ಟೈಮು ಇತ್ತು, ಹೀಗಾಗಿ ಒಂದು 3-4 ಸರ್ಟಿಫಿಕೇಷನ್ಸ್ ಕಂಪ್ಲೀಟ್ ಮಾಡಿದೆ. ಆ್ಯಂಡ್ ದೆನ್ ಸ್ಟಾರ್ಟೆಡ್ ವರ್ಕಿಂಗ್ ಆ್ಯಸ್ ಅ ಹೋಲಿಸ್ಟಿಕ್ ಡಾಕ್ಟರ್. ಅಂದರೆ ಹೋಮಿಯೋಪತಿ
ಅಲಾಂಗ್ ವಿತ್ ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಅಂದರೆ ಫಂಕ್ಷನಲ್ ಮೆಡಿಸಿನ್ ನ್ಯೂಟ್ರಿಷನಿಸ್ಟ್ ಅಂತ. ಸೊ ಅದೇ ಸೊ 17 years ಆಫ್ ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದು 2009 ಓಕೆ 2009 ಕರೆಕ್ಟ್. ಸೊ ಆಗ್ತಾ ಬಂತು 16-17 years ಇವಾಗ. ಓಕೆ ದಟ್ಸ್ ಆಲ್. ಗರ್ಭಧಾರಣೆ ಆಗಿರುತ್ತೆ, ಈ ಸಮಯದಲ್ಲಿ ಗಂಡ ಅಥವಾ ಅವರ ಮನೆಯವರ ಸಹಕಾರ ಯಾವ ರೀತಿ ಇರಬೇಕು ಒಂದು ಹೆಣ್ಣಿಗೆ ಅಂತ ನೀವು ತಿಳಿಸೋಕೆ ಇಷ್ಟಪಡ್ತೀರಾ? ಓಕೆ, ಸೊ ಪ್ರೆಗ್ನೆನ್ಸಿ ಅಂತಂದರೆ ಅಂದರೆ ಗರ್ಭಿಣಿ ಆಗೋದು ಇದು ಎಸ್ಪೆಷಲಿ ಮೊದಲನೇ ಪ್ರೆಗ್ನೆನ್ಸಿ, ಅದು ಹೆಣ್ಣಿನ ಜೀವನದಲ್ಲಿ ಮೊದಲನೇದಾಗಿ ನಡೆಯುವಂಥ ಒಂದು ದೊಡ್ಡ ಘಟನೆ. ಓಕೆ, ಸೊ ಆ ಟೈಮಲ್ಲಿ ಮತ್ತು ನಮ್ಮ ದೇಶದಲ್ಲಿ ಅನ್ಕೊಳ್ಳಿ ಅಥವಾ ನಮ್ಮ ರಾಜ್ಯದಲ್ಲಿ ಏನಾಗುತ್ತೆ, ಹೆಣ್ಮಕ್ಳು ಸಿಟಿಗಿಂತ ಹಳ್ಳಿ ಕಡೆ ಇದ್ದವ್ರ ಬಗ್ಗೆ ಮಾತಾಡ್ತೀನಿ ನಾನು, ಅಥವಾ 2 tier ಸಿಟಿಯಲ್ಲಿ ಮದುವೆ ಆದ ನಂತರ ಅವ್ರಿಗೆ ಜಾಸ್ತಿ ಗ್ಯಾಪ್ ಇಡೋದಿಲ್ಲ. ಲೈಕ್ ಮದುವೆ ಆದ 6 ತಿಂಗಳಿಗೆ 1 ವರ್ಷಕ್ಕೇ ಪ್ರೆಗ್ನೆನ್ಸಿ ಆಗಿರುತ್ತೆ. ಸೊ ಆ ಟೈಮಲ್ಲಿ ಅವರು ಆಲ್ರೆಡಿ ದೇ ಆರ್ ಡೀಲಿಂಗ್ ವಿತ್ ಒಂದು ಮದುವೆ ಆದ ಹೊಸ ಮನೆ, ಹೊಸ ಊರು, ಹೊಸ ಕಲ್ಚರ್, ಹೊಸ ಫ್ಯಾಮಿಲಿ. ಸೊ ಎಲ್ಲದರ ಜೊತೆ ಅವರು ಹೊಂದಾಣಿಕೆ ಮಾಡ್ಕೊಳ್ತಾ ಇರ್ತಾರೆ. ಅದೇ ಸಮಯಕ್ಕೆ ಗರ್ಭಧಾರಣೆ ಆಗೋದು ಅವರ ಜೀವನದಲ್ಲಿ ಇನ್ನಷ್ಟು ಮೇಜರ್ ಬದಲಾವಣೆಯನ್ನು ತರುತ್ತೆ. ಸೊ ಈ ಗರ್ಭಧಾರಣೆ ಸಮಯದಲ್ಲಿ ಅವರಿಗೆ ಫಿಸಿಕಲಿ ಅಂದರೆ ಶಾರೀರಿಕವಾಗಿ, ಮಾನಸಿಕವಾಗಿ, ಭಾವನಿಕವಾಗಿ ತುಂಬ ಚೇಂಜಸ್, ಅದು ಫಾಸ್ಟಾಗಿ ಅಂದರೆ ಮೊದಲು 3 ತಿಂಗಳಲ್ಲಿ ಕೆಲವು ಬದಲಾವಣೆ, ಸೆಕೆಂಡ್ ಟ್ರೈಮಿಸ್ಟರ್ ಅಂತ ಹೇಳ್ತೇವೆ ಆವಾಗ ಕೊನೆ 3 ತಿಂಗಳಲ್ಲಿ. ಸೊ ಈ ಬದಲಾವಣೆಗಳನ್ನು ಅಡಾಪ್ಟ್ ಮಾಡಲಿಕ್ಕೆ ಅಥವಾ ಈ ಬದಲಾವಣೆಗೆ ಅಡ್ಜಸ್ಟ್ ಆಗಲಿಕ್ಕೆ ಅವಳು ತಾನಾಗಿಯೇ ತುಂಬ ಸ್ಟ್ರಗಲ್ ಮಾಡ್ತಾ ಇರ್ತಾಳೆ. ಸೊ ಆ್ಯಸ್ ಅ ಫ್ಯಾಮಿಲಿ, ಆ್ಯಸ್ ಅ ಪಾರ್ಟ್ನರ್ ನೀವು ಅವರಿಗೆ ಸಪೋರ್ಟನ್ನು ಕೊಡಬೇಕು. ಅಂದರೆ ಸಪೋರ್ಟ್ ಅಂದರೆ ಯಾವ ರೀತಿ ಅವರಿಗೆ, ನಮಗೆ ಎಸ್ಪೆಷಲಿ ನಮ್ಮ ಮನೆಯಲ್ಲಿ ಮೊದಲನೇದು ಗಂಡು ಮಗುನೇ ಆಗುತ್ತೆ ಅಥವಾ ಗಂಡು ಮಗುನೇ ಬೇಕು, ಈ ರೀತಿ ಜೆಂಡರ್ ಬಯಾಸನ್ನು ಅವಳ ಮೇಲೆ ರಿಪೀಟೆಡ್ಲಿ ಅದ್ರ ಬಗ್ಗೆ ಮಾತಾಡಬೇಡಿ. ಅಥವಾ ಎಲ್ಲೋ ಹೋದಾಗ ನಿಂಗೆ ಗಂಡು ಮಗುನೇ ಆಗುತ್ತೆ ಅಂತ ಹೇಳ್ತಾರೆ ಮನೆಯಲ್ಲಿ ದೊಡ್ಡವರೆಲ್ಲ. ಸೊ ಅದು ಅವಳಲ್ಲಿ ಒಂದು ರೀತಿ ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ. ಅಂದರೆ ಆಗಲಿಲ್ಲ ಅಂದರೆ ಏನು ಮಾಡೋದು. ಇನ್ನೊಂದು ಅವಳು ಪ್ರೆಗ್ನೆನ್ಸಿ ಲಾಸ್ಟಲ್ಲಿದ್ದಾಗ ನಾರ್ಮಲ್ ಡೆಲಿವರಿನೇ ಆಗಬೇಕು, ನಮ್ಮಲ್ಲೆಲ್ಲ ನಾರ್ಮಲ್ ಡೆಲಿವರಿನೇ ಆಗುತ್ತೆ. ನಾರ್ಮಲ್ ಡೆಲಿವರಿ ಆಗಲಿಲ್ಲ ಅಂದರೆ ಈ ಪ್ರಾಬ್ಲಮ್ ಬರುತ್ತೆ, ಆ ಪ್ರಾಬ್ಲಮ್ ಬರುತ್ತೆ, ಅದರದ್ದು ಎಂಗ್ಸೈಟಿ ಎಲ್ಲ ಕ್ರಿಯೇಟ್ ಮಾಡ್ತೀರಾ. ಆಲ್ರೆಡಿ ಅವಳಿಗೆ ಇದರಿಂದ ಎಲ್ಲ ಫೇಸ್ ಮಾಡ್ತಾ ಇದ್ದಾಳೆ. ಸೊ ಈ ರೀತಿ ಪ್ರೆಷರನ್ನು ಅವ್ರ ಮೇಲೆ ಕ್ರಿಯೇಟ್ ಮಾಡಬಾರ್ದು. ಆ್ಯಂಡ್ ಇನ್ನೊಂದು ಮುಖ್ಯವಾಗಿ, ಪ್ರತಿ ಹೆಣ್ಣಿಗೂ ಪ್ರತಿ ಗರ್ಭಧಾರಣೆ ಡಿಫ್ರೆಂಟ್. ಅಂದರೆ ಯೂಶಲಿ ಮನೆಗಳಲ್ಲಿ ಕಂಪ್ಯಾರಿಸನ್ ಆಗುತ್ತೆ. ಅಂದರೆ ನಿನ್ನ ನಾದ್ನಿಗಾಗಿಲ್ವಾ ಅಥವಾ ಸಿಸ್ಟರ್ ಇನ್ ಲಾಗ್ ಮಕ್ಕಳಾಗಲಿಲ್ವಾ, ಅವ್ರಿಗೆ ಇದೆಲ್ಲ ಪ್ರಾಬ್ಲಮ್ ಬರಲಿಲ್ಲ. ಸೊ ಒಂದು ಹೆಣ್ಣಿಗೆ ಬರುವಂತಹ ಪ್ರಾಬ್ಲಮ್ ಅದು ಅವಳಿಗೆ ವೈಯಕ್ತಿಕವಾಗಿ ಇರುವಂಥದ್ದು. ಆ್ಯಂಡ್ ಅವಳು ನಾಟಕ ಮಾಡ್ತಿದ್ದಾಳೆ, ನಾವೇನು ಮಕ್ಕಳನ್ನ ಕೆಲವೊಮ್ಮೆ ಅವ್ರನ್ನೇ ಕಂಪೇರ್ ಮಾಡ್ಕೊಂತಾರೆ, ನಾವು 2-3 ಜನ ಮಕ್ಕಳು ನಮ್ಗಿದಾವೆ, ನಾವು ಈ ತರ ಇದೀವಿ ಅಂತ ಬೇರೆಯವ್ರಿಗೆ ಕಂಪೇರ್ ಮಾಡೋದಕ್ಕಿಂತ. ಕರೆಕ್ಟ್. ಸೊ ಇದೆಲ್ಲ ಬೇಕಾಗಿಲ್ಲ. ಅವಳ ಗರ್ಭಧಾರಣೆ ಅವಳದು. ಸೊ ಅವಳಿಗೆ ಆಗುವಂಥ ಪ್ರಾಬ್ಲಮನ್ನು ನೀವು ಸಾಲ್ವ್ ಮಾಡಲಿಕ್ಕೆ ಆಗ್ತಾ ಇಲ್ಲ ನಿಮ್ಮಿಂದ ಅಂತಂದರೆ ಅಟ್ಲೀಸ್ಟ್ ಮಾತುಗಳಿಂದ ಅಥವಾ ನಿಮ್ಮ ಇದರಿಂದ ಅವಳ ಮನಸ್ಸನ್ನು ನೋಯಿಸ್ಲಿಕ್ಕೆ ಹೋಗಬೇಡ್ರಿ. ಪ್ಲಸ್ ಅವಳು ಯಾವುದೇ ಲಕ್ಷಣಗಳನ್ನ ಹೇಳ್ತಾ ಇದ್ದಲ್ಲಿ ಅದನ್ನು ಇಗ್ನೋರ್ ಮಾಡದೆ ಟೈಮ್ ಟು ಟೈಮ್ ಚೆಕಪ್ಗೆ ಕರ್ಕೊಂಡು ಹೋಗೋದು, ಅವಳ ಆಹಾರದಲ್ಲಿ ಅವಳಿಗೆ ಏನು ಬೇಕೋ ಅದನ್ನು ಪ್ರೊವೈಡ್ ಮಾಡೋದು, ಔಷಧಿಗಳನ್ನು ಟೈಮ್ಗೆ ಅವಳಿಗೆ ತಗೊಳ್ಳೋ ಅಂತೆ ಪ್ರೋತ್ಸಾಹನೆ ನೀಡೋದು, ಇಂಥದ್ದು ಒಂದು ಸಪೋರ್ಟಿವ್ ಎನ್ವಿರಾನ್ಮೆಂಟ್ ಇಟ್ಟರೆ ಅವಳದು ಈ ಫೇಸ್ ಕೂಡ ಈಸಿಯಾಗಿ ಪಾಸ್ ಆಗುತ್ತೆ. ಆ್ಯಂಡ್ ಹೆರಿಗೆ ನಂತರ ಕೂಡ ಅವಳ ಡೇಸ್ ಈಸಿ ಆಗುತ್ತೆ. ಸೊ ಒಂದು ಸಪೋರ್ಟಿವ್ ಎನ್ವಿರಾನ್ಮೆಂಟ್ ಇರಬೇಕು ಮನೆಯಲ್ಲಿ. ಮಾನಸಿಕವಾಗಿ ಯಾವುದೇ ಒತ್ತಡವನ್ನ ಎಸ್ ಡೆಫಿನೆಟ್ಲಿ ಇಮೋಷನಲ್ ಅವಳ ಡಿಸ್ಟರ್ಬೆನ್ಸ್ ಆಗದೆ ಇರೋ ಹಾಗೆ ನೋಡ್ಕೋಬೇಕು. ನೀವು ಎಷ್ಟೇ ನೋಡ್ಕೊಂಡ್ರು ಹಾರ್ಮೋನಲ್ ಚೇಂಜಸ್ದಿಂದಾಗಿ ಅವಳಲ್ಲಿ ಮಾನಸಿಕ ಬದಲಾವಣೆಗಳು ಆಗತ್ತೆ. ಅಂದ್ರೆ ಪದೇ ಪದೇ ಅಳಬೇಕು ಅಂತ ಅನ್ಸೋದು ಅಥವಾ ತುಂಬಾ ಖುಷಿ ಆಗೋದು, ಚಿಕ್ಕ ಚಿಕ್ಕ ವಿಷಯಕ್ಕೆ ಕಿರಿಕಿರಿ ಅನ್ಸೋದು, ಸಿಟ್ಟು ಮಾಡಬೇಕು ಅಂತ ಅನ್ಸೋದು. ಸೊ ಈ ಎಲ್ಲ ಭಾವನಿಕ ಬದಲಾವಣೆಗಳು ತುಂಬಾ ಸಾಮಾನ್ಯ. ಅದನ್ನ ಅವಳು ಡೀಲ್ ಮಾಡ್ತಾ ಇರ್ತಾಳೆ. ಸೊ ಫ್ಯಾಮಿಲಿಯಿಂದ ಏನಾದ್ರೂ ಚಿಕ್ಕ ಪುಟ್ಟ ಕಿರಿಕಿರಿ ಬಂತು ಅಂತಂದ್ರೆ ಅವಳಿಗೆ ಮತ್ತಷ್ಟು ಇದರಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ಒಳಗಿನ ಬದಲಾವಣೆಗಳನ್ನ ಕುಟುಂಬದವರಾಗ್ಲಿ ಅಥವಾ ಡಾಕ್ಟರ್ಸ್ ಚೇಂಜ್ ಮಾಡಕ್ ಆಗೋದಿಲ್ಲ. ಬಟ್ ಒಂದು ಹ್ಯಾಪಿ ಎನ್ವಿರಾನ್ಮೆಂಟ್ ಕೊಟ್ಟು ಆ ಫೇಸ್ ಅನ್ನ ನೀವು ಈಸಿಯಾಗಿ ಅವಳಿಗೆ ಆಗೋ ತರ ಮಾಡ್ಬೋದು. ಓಕೆ ಮೇಡಮ್, ಇನ್ನೊಂದಿಷ್ಟು ವಿಷಯ ಅಂತ ಅಂದ್ರೆ
ಈಗ ಸಿಟಿಗಳಲ್ಲಿರುವಂಥವ್ರಂತೂ ಮ್ಯಾಕ್ಸಿಮಮ್ ಎಲ್ಲ ಆಫೀಸಲ್ಲಿ ವರ್ಕ್ ಮಾಡುವಂಥವರು ಅಥವಾ ಯಾವುದೇ ಒಂದು ಕೆಲಸದಲ್ಲಿ ಇರುವಂಥವರೇ ಆಗಿರ್ತಾರೆ. ಅವರಿಗೆ ತುಂಬ ಜನರಿಗೆ ಕೆಲಸವನ್ನು ಬಿಟ್ಟು ಪ್ರೆಗ್ನೆನ್ಸಿ ಟೈಮಲ್ಲೆಲ್ಲ ಮನೆಯಲ್ಲೇ ಕಳೆಯೋದಕ್ಕೂ ಸಾಧ್ಯ ಆಗೋದಿಲ್ಲ. ಸುಮಾರು 8-9 ತಿಂಗಳವರೆಗೂ ಕೂಡ ಅವರು ಕೆಲಸದಲ್ಲೇ ನಿರತರಾಗಿರ್ಬೇಕಾಗುತ್ತೆ. ಇನ್ನೂ ಕೆಲವೊಂದಿಷ್ಟು ಜನಕ್ಕೆ ಕೂತು ಮಾಡುವಂಥ ಕೆಲಸಗಳೇ ಇರುತ್ತೆ. ಅಂಥವರು ಯಾವ ರೀತಿ ಹೆಲ್ತನ್ನು ಚೆನ್ನಾಗಿ ಇಟ್ಕೊಳ್ಬಹುದು, ಅವರಿಗೇನಾದರೂ ಸಜೆಷನ್ಸ್ ಇದೆಯಾ? ಶೋರ್. ಸೊ ಪ್ರೆಗ್ನೆನ್ಸಿಯಲ್ಲಿ ಫಸ್ಟ್ 3 ತಿಂಗಳಲ್ಲಿ ಅಂತೂ ಮಾರ್ನಿಂಗ್ ಸಿಕ್ನೆಸ್ ಇರುತ್ತೆ ಹೆಣ್ಮಕ್ಳಿಗೆ. ಸೊ ನೀವು ಆಫೀಸಿಗೆ ಹೋಗೋರಿದ್ರೆ ಅಥವಾ ವರ್ಕ್ ಮಾಡ್ತಾ ಇದ್ರೆ ನಿಮ್ಮ ಜೊತೆಯಲ್ಲಿ ಯಾವತ್ತೂ ಒಂದು ಬಿಸ್ಕಿಟ್ ಪ್ಯಾಕೆಟು ಅಥವಾ ಏನಾದರೂ ಡ್ರೈ ಸ್ನ್ಯಾಕ್ಸನ್ನು ಇಟ್ಕೊಂಡಿರಿ. ಸೊ ನಿಮಗೆ ಎನಿ ಟೈಮ್ ಇದು ನಾಸಿಯೇಟಿಂಗ್ ಸೆನ್ಸೇಷನ್ ಬಂದಾಗ ಅಥವಾ ಇನ್ನೇನು ವಾಕರಿಕೆ ಆಗುತ್ತೆ, ವಾಂತಿ ಆಗುತ್ತೆ ಅಂತ ಅನಿಸಿದಾಗ ಜಸ್ಟ್ ಬಿಸ್ಕಿಟ್ಸನ್ನು ತಿನ್ಬಹುದು ಅವರು. ಸೊ ಅದು ಒಂದು ಹೆಲ್ಪ್ ಆಗುತ್ತೆ. ಸೆಕೆಂಡ್, ಪ್ರೆಗ್ನೆನ್ಸಿ ಟೈಮಲ್ಲಿ ಹೆಣ್ಮಕ್ಳು ಕಾಲ ಮೇಲೆ ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡೋದು ಅಥವಾ ತೊಡೆ ಮೇಲೆ ಇಟ್ಕೊಂಡು ಕೆಲಸ ಮಾಡೋದು, ಇದು ಎಕ್ಸ್ಟ್ರಾ ಹೀಟ್ ಜನ್ರೇಷನ್ ಮಾಡುತ್ತೆ. ಸೊ ಆದಷ್ಟು ಒಂದು ಪಿಲ್ಲೋ ಇಟ್ಕೊಂಡು ಅಥವಾ ಒಂದು ಟೇಬಲ್ ಮೇಲೆ ಇಟ್ಕೊಂಡು ಲ್ಯಾಪ್ಟಾಪ್ ಯೂಸ್ ಮಾಡಿದರೆ ಅವರಿಗೆ ಒಳ್ಳೆಯದು. ಇನ್ನು ಕುತ್ಕೊಂಡು ಕೆಲಸ ಮಾಡೋರಿಗೆ ಬರುವಂಥ ತೊಂದರೆ ಏನು ಅಂತಂತಂದರೆ ಕಾಲುಗಳು ಅವ್ರದ್ದು ತುಂಬ ಬಾತ್ಕೊಳ್ಳುತ್ತೆ, ಮೂವ್ಮೆಂಟ್ ಆಗೋದಿಲ್ಲ ತುಂಬ ಸಮಯದ. ಅಂದರೆ ಲಾಂಗ್ ಟೈಮ್ ಅವ್ರು ಕುತ್ಕೊಂಡೇ ಕೆಲಸ ಮಾಡ್ತಾ ಇರೋದ್ರಿಂದ ಸೊ ಕಾಲ್ನಲ್ಲಿ ಸ್ವೆಲ್ಲಿಂಗ್ ಫ್ರೀಕ್ವೆಂಟ್ ಆಗಿ ಬರುತ್ತೆ. ಸೊ ಅದಕ್ಕೆ ಅವ್ರು ಏನು ಮಾಡ್ಬೋದು ಅಂತಂದರೆ ಪ್ರತಿ ಗಂಟೆಗೊಮ್ಮೆ ಒಂದು ಫೋನಲ್ಲಿ ಒಂದು ಜಸ್ಟ್ ರಿಮೈಂಡರ್ ಹಚ್ಕೊಳ್ಳೋದು, 1 ಗಂಟೆಗೊಮ್ಮೆ ಜಸ್ಟ್ ಎದ್ದು ವಾಶ್ರೂಮಿಗೆ ಹೋಗಿ ಬನ್ನಿ ಅಥವಾ ಒಂದು ಸ್ವಲ್ಪ ನೀರು ಕುಡಿದು ಬನ್ನಿ ಅಥವಾ ಸ್ವಲ್ಪ ಟೀ ಅಥವಾ ಯಾವುದಾದ್ರೂ ರಿಫ್ರೆಶಿಂಗ್ ಡ್ರಿಂಕ್ ಇದು ಮಾಡ್ಕೊಂಡು ಬಂದರೆ ಅಷ್ಟೇ ಮೂವ್ಮೆಂಟ್ ಆಗುತ್ತೆ. ಆ್ಯಂಡ್ ಕಾಲ್ ಕೆಳಗಡೆ ಒಂದು ಸ್ಟೂಲ್ ಏನಾದರೂ ಇಟ್ಕೊಂಡ್ರೆ ಸ್ವಲ್ಪ ಕಾಲ್ ರಿಲ್ಯಾಕ್ಸ್ ಆಗಿ ಅವ್ರು ಇಟ್ಕೋಬಹುದು. ಈ ಥರ ನೇತಾಡ್ಕೊಂಡು ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಅಷ್ಟು ಕೆಲವೊಂದು ಇದನ್ನು ಫಾಲೋ ಮಾಡಿದರೆ ಏನು ತೊಂದರೆ ಆಗೋದಿಲ್ಲ. ಒಬ್ಬರು ಗರ್ಭಿಣಿ ಆದಾಗ ಅವರು ಏನು ಆಹಾರವನ್ನು ಸೇವಿಸಬೇಕು, ಯಾವುದನ್ನು ಸೇವಿಸಬಾರ್ದು, ತಿನ್ನೋ ಆಹಾರ ಪದ್ಧತಿ ಚೇಂಜ್ ಮಾಡ್ಕೋಬೇಕಾಗಿರುತ್ತಾ? ಯಾಕಂದರೆ ಯೂಸ್ವಲ್ ಆಗಿ ಇವಾಗ ಎಲ್ಲ ಹೊರಗಡೆನೆ ಪಾನಿಪುರಿ, ಮಸಾಲ ಪುರಿ ಇಂಥದ್ದೇ ತಿಂದು ಈಗ ಅದೇ ರೂಢಿ ಆಗೋಗಿದೆ. ಸೊ ಗರ್ಭಿಣಿ ಆದ ನಂತರನೂ ಇವನ್ನೆಲ್ಲ ಸೇವನೆ ಮಾಡ್ಬೋದಾ? ಈಗ ಯಾವುದಾದ್ರೂ ಒಂದಿಷ್ಟು ಹಣ್ಣುಗಳನ್ನ ಸೇವಿಸಬೇಕು ಅಂದರೆ ಯಾವುದನ್ನು ಸೇವಿಸಬೇಕು, ಅಥವಾ ಇನ್ಯಾವುದಾದ್ರೂ ಸೇವಿಸಬಾರ್ದು ಅನ್ನೋದಿದ್ರೆ ಯಾವುದನ್ನು ಮಾಡಬಾರ್ದು, ಮಾಡದೇ ಇದ್ದರೆ ಒಳ್ಳೆಯದು ಮಗುವಿನ ಹೆಲ್ತಿಗೆ ಮತ್ತು ಅವಳಿಗೂ ಸಹಿತ? ಓಕೆ. ಸೊ ಇದು ತುಂಬ ದೊಡ್ಡ ಟಾಪಿಕ್ ಆಗುತ್ತೆ. ನಾನು ಸ್ವಲ್ಪ ಬ್ರೀಫಾಗಿ ಹೇಳ್ತೀನಿ. ಪ್ರೆಗ್ನೆನ್ಸಿಯಲ್ಲಿ ಆಹಾರ ಮೊದಲ 3 ತಿಂಗಳಿಗೆ ಬೇರೆ ಇರುತ್ತೆ, ನಡುವಿನ 3 ತಿಂಗಳಿಗೆ ಬೇರೆ ಇರುತ್ತೆ, ಕೊನೆ 3 ತಿಂಗಳಿಗೆ ಬೇರೆ ಇರುತ್ತೆ. ಅಂದರೆ ಫಸ್ಟ್ 3 ಮಂತ್ಸಲ್ಲಿ ಮಗುವಿನ ಯಾವ ಆರ್ಗನ್ಸ್ಗಳು, ಯಾವ ಅಂಗಗಳು ಬೆಳೀತಾ ಇದ್ದಾವೆ ಅದಕ್ಕೆ ಪೂರಕವಾಗಿದ್ದು, ನಡುವಿನ 3 ತಿಂಗಳಲ್ಲಿ ಆ ರೀತಿ, ಕೊನೆಯ 3 ತಿಂಗಳಲ್ಲಿ ಆ ರೀತಿಯನ್ನು ಇರ್ತೀವಿ. ಸೊ ಫಸ್ಟ್ 3 ತಿಂಗಳಲ್ಲಿ ನಾವು ಹೀಟ್ ಆಗುವಂಥ ಫುಡನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಹೀಟ್ ಅಂತಂದರೆ ನಾಟ್ ಸ್ಪೆಸಿಫಿಕಲಿ ಹೀಟ್, ಬಟ್ ಇವಾಗ ಬಿಳಿ ಎಳ್ಳಾಗಿರ್ಬೋದು, ಪೈನಾಪಲ್ ಆಗಿರ್ಬೋದು, ಮಾವಿನ ಹಣ್ಣು ಆಗಿರ್ಬೋದು, ಪಪ್ಪಾಯಿ ಆಗಿರ್ಬೋದು. ಯಾಕಂದರೆ ಈ ಎಲ್ಲ ಹಣ್ಣುಗಳಲ್ಲಿ, ಇವನ್ ಕಲ್ಲಂಗಡಿ ಹಣ್ಣಾಗಿರ್ಬೋದು, ಈ ಹಣ್ಣುಗಳಲ್ಲಿ ಏನಿರುತ್ತೆ ಸ್ಪೆಸಿಫಿಕ್ ಅಂದರೆ ಸರ್ವಿಕ್ಸನ್ನು ಅಂದರೆ ಗರ್ಭಕೋಶದ ಬಾಯಿಯನ್ನು ತೆರೆಯುವಂಥ ಪ್ರಾಪರ್ಟೀಸ್ ಇದೆ. ಸೊ ಮೊದಲ 3 ತಿಂಗಳಲ್ಲಿ ಗರ್ಭ ತುಂಬ ನಾಜೂಕಾಗಿರುತ್ತೆ. ಸೊ ಆ ಟೈಮಲ್ಲಿ ಅವರು ತಿನ್ನುವಂಥ ಆಹಾರದಲ್ಲಿ ಇಂಥ ಯಾವುದೇ ಅಂಶಗಳು ಇದ್ದಲ್ಲಿ ಗರ್ಭಕೋಶದ ಬಾಯಿ ಓಪನ್ ಆಗುತ್ತೆ. ಸೊ ಅಬಾರ್ಷನ್ ಆಗೋ ರಿಸ್ಕ್ ಜಾಸ್ತಿ ಆಗುತ್ತೆ ಫಸ್ಟ್ ಟ್ರೈಮಿಸ್ಟರಲ್ಲಿ, ಅಂದರೆ ಮೊದಲ 3 ತಿಂಗಳಲ್ಲಿ ಈ ರೀತಿ ಯಾವುದೇ ಫುಡ್ಡನ್ನು ತೊಗೊಂಡ್ರೆ. ಸೊ 2ನೇ ಟ್ರೈಮಿಸ್ಟರಲ್ಲಿ ಯಾವುದೇ ಆ ರೀತಿ ಸ್ಟ್ರಿಕ್ಟ್ ಅನ್ನೋ ಫುಡ್ ರಿಸ್ಟ್ರಿಕ್ಷನ್ಸ್ ಇಲ್ಲ. ಯಾಕಂದರೆ ಆ ಟೈಮಲ್ಲಿ ಮಾರ್ನಿಂಗ್ ಸಿಕ್ನೆಸ್ ಕಡಿಮೆ ಆಗಿರುತ್ತೆ. ಆಮೇಲೆ ಮಗುವಿನ ಬೆಳವಣಿಗೆ ಸರಿಯಾದ ರೀತಿಯಲ್ಲಿ ಆಗ್ತಾ ಇರುತ್ತೆ, ಹಾರ್ಮೋನ್ ಬದಲಾವಣೆಗೆ ಬಾಡಿನೂ ಅಡ್ಜಸ್ಟ್ ಆಗಿರುತ್ತೆ. ಸೊ ಆ ರೀತಿ ಮೇಜರ್ ಫುಡ್ ಚಾಲೆಂಜಸ್ ಯಾವುದೂ ಇಲ್ಲ. ಆದರೂ ಮೊದಲನೇ ತಿಂಗಳದಿಂದ 9 ಮಂತ್ವರೆಗೆ ನೀವು ಪ್ಲಾಸ್ಟಿಕ್ನಲ್ಲಿ ಅಂದರೆ ಬರುವಂಥ ಫುಡ್ ಐಟಮ್ಸು, ಸಿಲ್ವರ್ ಫಾಯಿಲಲ್ಲಿ ಬರುವಂಥ ಫುಡ್ ಐಟಮ್ಸು, ಕಲರ್ ಹಾಕಿರೋ ಅಂಥ ಪದಾರ್ಥಗಳು, ಎಸ್ಪೆಷಲಿ ಗೋಬಿ ಮಂಚೂರಿ, ನೂಡಲ್ಸ್, ಈ ರೀತಿ ಚೈನೀಸ್ ಐಟಮ್ಸ್ ಏನು ಸಿಗುತ್ತಲ್ಲ ಅದು, ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿದರೆ ಒಳ್ಳೆಯದು. ಆ್ಯಂಡ್ ಕೊನೆ ಟ್ರೈಮಿಸ್ಟರಲ್ಲಿ ಅಂದರೆ 3rd ಟ್ರೈಮಿಸ್ಟರಲ್ಲಿ ನಾವು
ಹೆರಿಗೆಗೆ ಸಪೋರ್ಟಿವ್ ಆಗಬೇಕು, ಅಂದರೆ ನಾರ್ಮಲ್ ಹೆರಿಗೆ ಆಗಬೇಕು, ಆ ರೀತಿ ಅದಕ್ಕೆ ಪೂರಕವಾದಂತಹ ಆಹಾರಗಳನ್ನು ತಗೊಳ್ಳಿಕ್ಕೆ ಹೇಳ್ತೀವಿ, ಎಸ್ಪೆಷಲಿ ಕೊನೆ ತಿಂಗಳಲ್ಲಿ. ಆ್ಯಂಡ್ ನಾವು ಕೆಮ್ಮು ಬರುವಂಥ, ಅಂದರೆ ಶೀತ, ನೆಗಡಿ ಅಥವಾ ಕೆಮ್ಮು ಬರುವಂತಹ ಆಹಾರಗಳನ್ನು ಅವಾಯ್ಡ್ ಮಾಡಲಿಕ್ಕೆ ಹೇಳ್ತೀವಿ. ಅಂದರೆ ಐಸ್ ಕ್ರೀಮ್ ಆಗಿರ್ಬೋದು, ಕೋಲ್ಡ್ ಡ್ರಿಂಕ್ ಆಗಿರ್ಬೋದು, ಅಥವಾ ಯಾವುದೇ ರೀತಿ ತುಂಬ ಡೀಪ್ ಫ್ರೈಡ್ ಐಟಮ್ಸ್ ಇರ್ಬೋದು. ಅಂದರೆ ನೆಗಡಿ ಕೆಮ್ಮು ಯಾರಿಗೆ ಟೆಂಡೆನ್ಸಿ ಇದೆ ಅವರಿಗೆ ಸ್ಪೆಸಿಫಿಕಲಿ ಇದನ್ನು ಅವಾಯ್ಡ್ ಮಾಡೋಕ್ಕೆ ಹೇಳ್ತೀವಿ. ಯಾಕಂತಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಕೆಮ್ಮು ಬರೋದ್ರಿಂದಾಗಿ ರಿಪೀಟೆಡ್ ಆಗಿ ಕೆಮ್ಮು ಬರೋದು, ಅಗೇನ್ ಇಟ್ ಸರ್ವಿಕ್ಸ್ ಓಪನ್ ಆಗುತ್ತೆ, ಅಂದರೆ ಗರ್ಭಕೋಶದ ಬಾಯಿ ತೆರೆಯೋ ಅಪಾಯ ಇರುತ್ತೆ. ಇನ್ನೊಂದು ಪದೇ ಪದೇ ಕೆಮ್ಮಾಗೋದ್ರಿಂದ ಎಮ್ನಾಟಿಕ್ ಸ್ಯಾಕ್ ಏನಿರುತ್ತೆ, ಅಂದರೆ ಮಗುವಿನ ನೀರಿನ ಚೀಲ ಏನಿರುತ್ತೆ ಅದು ಕೆಲವೊಮ್ಮೆ ಜರ್ಕಿಗೆ ಅದು ರಪ್ಚರ್ ಆಗ್ಬೋದು, ಅಥವಾ ಬ್ರೇಕ್ ಆಗಿ, ವಾಟರ್ ಬ್ರೇಕ್ ಆಗಿ ಅರ್ಲಿ ಲೇಬರ್, ಅಂದರೆ ಬೇಗ ಹೆರಿಗೆ ನೋವು ಸ್ಟಾರ್ಟ್ ಆಗ್ಬೋದು. ಸೊ ಅದನ್ನ ಅವಾಯ್ಡ್ ಮಾಡೋಕ್ಕೆ ಅಂತ ಹೇಳ್ತೀವಿ. ಆ್ಯಂಡ್ ಕೊನೆ ಮಂತಲ್ಲಿ ಕೆಲವೊಂದು ಫುಡ್ ಐಟಮ್ಸ್ ಅನ್ನ ನಾವು ಹೆರಿಗೆ ಆಗಬೇಕು, ಇಂಡ್ಯೂಸ್ ಆಗಲಿಕ್ಕೆ ತಗೊಳ್ಳಿಕ್ಕೆ ಹೇಳ್ತೀವಿ ಆ ಟೈಮಲ್ಲಿ. ಓಕೆ, ಮೀನ್ಸ್ ಈ ಪಾನಿಪುರಿ ಮತ್ತೆ ಮಸಾಲ ಪುರಿ ಈ ಥರದ್ದು ಯಾವುದು ತಿನ್ನೋ ಥರ ಇಲ್ಲ ಹಾಗಿದ್ರೆ? ಮನೆಯಲ್ಲಿ ಮಾಡಿದ್ದ ಪಾನಿಪುರಿ ತಿನ್ಬಹುದು, ಹೊರಗಿನ ಪಾನಿಪುರಿ ಬೇಡ. ಯಾಕಂದ್ರೆ ನೀರಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರುತ್ತೆ. ಸೊ ಮಲೇರಿಯಾ, ಟೈಫಾಯ್ಡ್ ಈ ರೀತಿ ಇನ್ಫೆಕ್ಷನ್ ಆಯಿತು ಅಂತಂದ್ರೆ ಮತ್ತೆ ಮೇನ್ ಇಶ್ಯೂ ಏನಾಗುತ್ತೆ ಅಂತಂದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಆಂಟಿಬಯೋಟಿಕ್ಕು, ಜ್ವರದ ಮಾತ್ರೆ ಈ ರೀತಿ ಔಷಧಗಳನ್ನು ತಗೊಳ್ಳಿಕ್ಕೆ ಆಗಲ್ಲ. ತುಂಬಾ ಡಿಫಿಕಲ್ಟ್ ಸನ್ನಿವೇಶದಲ್ಲಿ ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡ್ತಾರೆ, ಅದಕ್ಕೆ ಅದರದೇ ಆದ ಅಡ್ಡ ಪರಿಣಾಮಗಳು ಇರುತ್ತೆ, ಸೈಡ್ ಇಫೆಕ್ಟ್ಸ್ ಇರುತ್ತೆ. ಸೊ ಆ ರಿಸ್ಕ್ ಅನ್ನ ತಗೊಳ್ಳಿಕ್ಕೆ ನೀವು ರೆಡಿ ಆಗಿದ್ದೀರಾ ಅಂತಂದ್ರೆ ತಿನ್ಬಹುದು. ಬಟ್ ಆದಷ್ಟು ಮನೆ ಊಟ ಮಾಡಿ, ಹೆಲ್ದಿ ಫುಡ್ ಅನ್ನ ಮಾಡಿ, ನಿಮ್ಗೆ ಇಷ್ಟ ಆಗುವಂತ ಪದಾರ್ಥನ ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಳ್ಳಿ. ಪಾನಿಪುರಿ ಮನೆಯಲ್ಲಿ ಮಾಡ್ಬೋದು, ಚಾಟ್ ಐಟಮ್ಸ್ ಮನೆಯಲ್ಲೇ ಮಾಡ್ಬೋದು, ಹೊರಗಡೆನೆ ರಸ್ತೆ ಪಕ್ಕದ ಅಂಗಡಿಯಲ್ಲೇ ಹೋಗಿ ತಿನ್ಬೇಕಂತ ಇಲ್ಲ. ಸೊ ಮನೆಯಲ್ಲಿ ಮಾಡಿ ಎಂಜಾಯ್ ಮಾಡ್ಬೋದು. ಇನ್ನೊಂದು ಕಾಮನ್ ಆಗಿ ನನ್ನ ತಲೆಯಲ್ಲೂ ಇರುವಂಥದ್ದು, ಈಗ ಇದು ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ. ಬಟ್ ಗಂಡನ ಬ್ಲಡ್ ಗ್ರೂಪ್ ಬೇರೆ ಇರುತ್ತೆ ಮತ್ತು ಹೆಂಡತಿ ಆದವಳ ಬ್ಲಡ್ ಗ್ರೂಪ್ ಬೇರೆ ಇರುತ್ತೆ. ಸೊ ಈ ಒಂದು ಚೇಂಜ್ ಆಗಿದ್ದಾಗ ಅದು ಮಗುವಿನ ಮೇಲೆ ಎಫೆಕ್ಟ್ ಆಗುತ್ತಾ, ಅಥವಾ ಅದರಿಂದ ಪ್ರೆಗ್ನೆನ್ಸಿ ಅಥವಾ ಡೆಲಿವರಿ ಟೈಮಲ್ಲಿ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಮೇಡಮ್? ಬ್ಲಡ್ ಗ್ರೂಪ್ಗಿಂತ RH ಫ್ಯಾಕ್ಟರ್ ಅಂತ ಒಂದು ಅಂಶ ಇರುತ್ತೆ. RH ಫ್ಯಾಕ್ಟರ್, RH ಅಂತಂದ್ರೆ ಇವಾಗ ನಾವು ನಮ್ಮ ಬ್ಲಡ್ ಗ್ರೂಪ್ ಅನ್ನ ಹೇಳಿದಾಗ ಅದನ್ನ ಪಾಸಿಟಿವ್, ನೆಗೆಟಿವ್ ಅಂತ ಹೇಳ್ತೀವಿ, ಹೌದಾ? ಅಂದ್ರೆ ನನ್ನ ಬ್ಲಡ್ ಗ್ರೂಪ್ B ಪಾಸಿಟಿವ್ ಅಥವಾ O ನೆಗೆಟಿವ್ ಈ ತರ ಹೇಳ್ತೀವಿ. ಸೊ ಗಂಡನ್ ಬ್ಲಡ್ ಗ್ರೂಪ್ ಪಾಸಿಟಿವ್ ಇದ್ದು ಹೆಂಡತಿದು ನೆಗೆಟಿವ್ ಇದ್ರೆ, ಬಾಕಿ ಯಾವುದೇ ಬ್ಲಡ್ ಗ್ರೂಪ್ ಇರಲಿ, ಗಂಡ ಪಾಸಿಟಿವ್ ಮತ್ತೆ ಹೆಂಡತಿ ನೆಗೆಟಿವ್ ಇದ್ರೆ, ಮತ್ತೆ ಅವಳು ಫಸ್ಟ್ ಪ್ರೆಗ್ನೆಂಟ್ ಆದಾಗ ಆ ಮೊದಲನೇ ಮಗು ಬ್ಲಡ್ ಗ್ರೂಪ್ನು ತಂದೆ ಹಾಗೆ ಪಾಸಿಟಿವ್ ಇತ್ತು ಅಂತಂತಂದ್ರೆ ಆ ಟೈಮಲ್ಲಿ ಅವಳು ಕೆಲವೊಂದು ಇಂಜೆಕ್ಷನ್ಸ್ ಅನ್ನ ತಗೋಬೇಕಾಗತ್ತೆ. ಅಂದ್ರೆ 6-7 ತಿಂಗಳ ಪ್ರೆಗ್ನೆನ್ಸಿ ನಡೀತಿರುವಾಗ ಒಂದು ಟೆಸ್ಟ್ ಮಾಡ್ತಾರೆ ಡಾಕ್ಟರ್ಸ್. ಗೈನಕಾಲಜಿಸ್ಟಿಗೆ ನೀವು ಮೆನ್ಷನ್ ಮಾಡ್ಬೇಕು ಅದಕ್ಕೆ, ಇನ್ ಕೇಸ್ ಇದು ಯಾರು ಮದುವೆ ಆಗ್ತಾ ಇದ್ದಾರೆ ಅವ್ರದ್ದು ಏನಾದ್ರು ವೈಫ್ ಅಂದ್ರೆ ಆಗೋ ಹೆಂಡತಿ ನೆಗೆಟಿವ್ ಇದ್ದಾಳೆ, ಗಂಡ ಪಾಸಿಟಿವ್ ಇದ್ದಾನೆ ಅಂತಂದ್ರೆ ನೀವು ಮಗು ಪ್ಲಾನ್ ಮಾಡೋಕೆ ಮುಂಚೆ ಫಸ್ಟ್ ಡಾಕ್ಟರನ್ನ ಭೇಟಿ ಆಗಬೇಕು, ಗೈನಕಾಲಜಿಸ್ಟ್ಗೆ. ಅವರಿಗೆ ಮೆನ್ಷನ್ ಮಾಡಿ ಈ ರೀತಿ ಬ್ಲಡ್ ಗ್ರೂಪ್ಸ್ ಇದೆ ಅಂತ. ಸೊ ಅವರು ನೀವು ಪ್ರೆಗ್ನೆನ್ಸಿ ಪ್ಲಾನ್ ಮಾಡಬೇಕಾದ್ರೆ ಏನು ಪ್ರಿಕಾಷನ್ಸ್ ತಗೊಳ್ಬೇಕು, ಏನು ಕಾಳಜಿ ತಗೋಬೇಕು ಅನ್ನೋದನ್ನ ಹೇಳ್ತಾರೆ. ಅದಾದ ನಂತರ ಇನ್ ಕೇಸ್ ಏನಾದರೂ ಒಬ್ಬ ಹೆಣ್ಮಗಳು ನೆಗೆಟಿವ್ ಬ್ಲಡ್ ಇದೆ, ಅವಳದು ಆಲ್ರೆಡಿ ಪ್ರೆಗ್ನೆಂಟ್ ಇದ್ದಾಳೆ ಅಂತಂದ್ರೆ ಯಾವ ಕಾರಣಕ್ಕೂ ಯಾವುದೇ ಮೆಡಿಕಲ್ ಟೆಸ್ಟ್ ಅನ್ನ ತಪ್ಪಿಸ್ಬೇಡಿ. ಇದು ಯಾಕೆ ಇಂಪಾರ್ಟೆಂಟ್, ಇದನ್ನ ಯಾಕೆ ಮಾಡಿಸ್ಬೇಕು, ಈ ರೀತಿ ಅಲಕ್ಷ್ಯ ಮಾಡಕ್ಕೆ ಹೋಗಬೇಡಿ. ಸೊ ಆ ಟೆಸ್ಟನ್ನು ಮಾಡಿಸಿ ಇನ್ ಕೇಸ್ ಮಗು ಬ್ಲಡ್ ಗ್ರೂಪ್ ಏನಾದರೂ ಪಾಸಿಟಿವ್ ಇತ್ತು ಅಂತಂದರೆ ಆವಾಗ ಒಂದು ಇಂಜೆಕ್ಷನ್ ಕೊಡ್ತಾರೆ, ರೋಗ್ಯಾಮ್ ಅಂತ. ಈ ಇಂಜೆಕ್ಷನ್ ಅನ್ನ 6ನೇ ತಿಂಗಳು, ಹೌದು, ಕೂಮ್ಸ್ ಟೆಸ್ಟ್ ಅಂತ ಒಂದು ಟೆಸ್ಟ್ ಮಾಡ್ತಾರೆ. ಆ ಟೆಸ್ಟ್ ದಿಂದ ತಾಯಿ ರಕ್ತನ ತಗೊಂಡೆ ಟೆಸ್ಟ್ ಮಾಡ್ತಾರೆ. ಇನ್ ಕೇಸ್ ಮಗುವಿಂದು ಪಾಸಿಟಿವ್ ಇತ್ತು ಅಂತಂದ್ರೆ ತಾಯಿ ರಕ್ತದಲ್ಲಿ ಬದಲಾವಣೆಗಳು ಗೊತ್ತಾಗುತ್ತೆ. ಸೊ ಆ ಟೈಮಲ್ಲೂ ಕೂಡ ಒಂದು ಇಂಜೆಕ್ಷನ್ ಕೊಡ್ತಾರೆ. ಅದು ಅಲ್ಲದೆ ಎಲ್ಲಕ್ಕಿಂತ ಮುಖ್ಯವಾಗಿ ಹೆರಿಗೆ ಆದ 72 ಗಂಟೆಗಳ ಒಳಗಡೆ ರೋಗ್ಯಾಮ್ ಅಂತ ಅಂದ್ರೆ ಆಂಟಿ-D ಇರುವಂತ ಒಂದು ಇಂಜೆಕ್ಷನ್ ಅನ್ನ ಕೊಡ್ತಾರೆ. ಈ ಇಂಜೆಕ್ಷನ್ ಅನ್ನ ತಗೊಳ್ಳೇಬೇಕು. ತಾಯಿ ತಗೋಬೇಕು. ಏನಾಗುತ್ತೆ ಅಂತಂದ್ರೆ ಹೆರಿಗೆ ಆಗುವಾಗ ಮಗು ಪಾಸಿಟಿವ್ ಇದೆ, ತಾಯಿ ನೆಗೆಟಿವ್. ಸೊ ಯಾವಾಗ ಹೊಕ್ಕಳು ಬಳ್ಳಿನ ಕಟ್ ಮಾಡ್ತಾರೆ ಆ ಟೈಮಲ್ಲಿ ತಾಯಿ ರಕ್ತದ ಜೊತೆಗೆ ಮಗುವಿನ ರಕ್ತ ಸಂಪರ್ಕಕ್ಕೆ ಬರುತ್ತೆ, ಮೊದಲ ಬಾರಿಗೆ ಮಿಕ್ಸ್ ಆಗುತ್ತೆ.
ಅಲ್ಲಿವರೆಗೆ ಡಿರೆಕ್ಟ್ ಇದಾಗಿರಲ್ಲ. ಸೊ ಕಟ್ ಮಾಡಿದಾಗ ಡಿರೆಕ್ಟ್ ಕಾಂಟ್ಯಾಕ್ಟಲ್ಲಿ ಬರುತ್ತೆ ಬ್ಲಡ್. ಸೊ ಅದು ಬಂದಾಗ ತಾಯಿ ಬ್ಲಡ್ ನೆಗೆಟಿವ್ ಇರೋದ್ರಿಂದ ಅದು ಪಾಸಿಟಿವನ್ನು ಒಂದು ಏನಂತಾರೆ ಫಾರಿನ್ ಮಟೀರಿಯಲ್ ಅಂತ ರಿಕಗ್ನೈಸ್ ಮಾಡುತ್ತೆ. ಅಂದರೆ ಒಂದು ಮತ್ತೆ ತಾಯಿ ಶರೀರ ಆಂಟಿಬಾಡಿನ ಆಗ ತಯಾರು ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಯಾರ್ಯಾರ್ದು ನೆಗೆಟಿವ್ ಬ್ಲಡ್ ಗ್ರೂಪ್ ಇದೆ ಮೊದಲ ಹೆರಿಗೆಯಲ್ಲಿ ಏನು ಪ್ರಾಬ್ಲಮ್ ಆಗೋದಿಲ್ಲ. ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಮೊದಲ ಹೆರಿಗೆ ಅಂತ ಹೇಳೋದಿಲ್ಲ ನಾನು, ಮೊದಲ ಗರ್ಭ. ಇನ್ ಕೇಸ್ ಅವಳು ಪ್ರೆಗ್ನೆಂಟ್ ಆಗಿ ಅಬಾರ್ಷನ್ ಮಾಡಿಸ್ಕೊಂಡ್ರು ರಿಸ್ಕ್ ಇದೆ. ಪ್ರೆಗ್ನೆಂಟ್ ಆಗಿ ಅಬಾರ್ಷನ್ ನ್ಯಾಚುರಲ್ ಆಗಿ ಆಯ್ತು, ಮಿಸ್ಕ್ಯಾರಿಯೇಜ್ ಆಯ್ತು ಅಂದ್ರೂ ರಿಸ್ಕ್ ಇದೆ. ಸೊ ಮೊದಲ ಗರ್ಭಕ್ಕೆ ಯಾವುದೇ ರೀತಿ ಅಪಾಯ ಇರೋದಿಲ್ಲ. ಆದ್ರೆ ಅವು ಆ ಇಂಜೆಕ್ಷನ್ ಅನ್ನ ತಗೊಳ್ಳಿಲ್ಲ ಅಂತಂದ್ರೆ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಪ್ರಾಬ್ಲಮ್ ಬರುತ್ತೆ. ಯಾಕಂದ್ರೆ ತಾಯಿಯ ಶರೀರದಲ್ಲಿ ಆಗಲೇ ಆಂಟಿಬಾಡೀಸ್ ಪ್ರಿಪೇರ್ ಆಗಿರುತ್ತೆ. ಸೊ ಅವಳು ಇನ್ನೊಂದು ಗರ್ಭ ಧರಿಸಿದ ತಕ್ಷಣ ಅದು ಪಾಸಿಟಿವ್ ಇತ್ತು ಅಂತಂದ್ರೆ ಈ ಆಂಟಿಬಾಡೀಸ್ ಎಲ್ಲ ಅದನ್ನ ಡಿಸ್ಟ್ರಾಯ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮಗುವಿಗೆ ರಕ್ತದ ಕಾಯಿಲೆಗಳು ಇರುತ್ತದೆ. ಅಂದ್ರೆ ಹಿಮೋಲೈಟಿಕ್ ಡಿಸೀಸ್ ಆಫ್ ದ ನ್ಯೂ ಬಾರ್ನ್ ಅಂತ ಹೇಳ್ತಾರೆ. ಮಗುವಿನ ಕೆಂಪು ರಕ್ತ ಕಣಗಳನ್ನ ತಾಯಿ ರಕ್ತ ಕಣಗಳು ನಾಶ ಮಾಡ್ತಾ ಹೋಗುತ್ತೆ. ಸೊ ಮಗುವಿಗೆ ಹುಟ್ಟಿನಿಂದಲೇ ರಕ್ತದ ತೊಂದರೆ ಬರುತ್ತೆ. ಸೊ ಮೆಡಿಕಲ್ ಸೈನ್ಸ್ ಅಡ್ವಾನ್ಸ್ ಆಗಿದೆ, ಸೊಲ್ಯೂಷನ್ಸ್ ಇದೆ. ಬಟ್ ಯಾಕೆ ನೀವು ಅಷ್ಟು ಚಿಕ್ಕ ಮಗುನೆಲ್ಲ ಕಾಂಪ್ಲಿಕೇಶನ್ಸಿಗೆ ಹಾಕೋದು? ಇದನ್ನ ಪ್ರಿವೆಂಟ್ ಮಾಡ್ಬೋದಲ್ಲ, ತಡೆಗಟ್ಟಬಹುದು. ಸೊ ಮುಂಚೆಯಿಂದಲೇ ಜಾಗೃತೆ ನೀವು ಫಾಲೋ ಮಾಡಿದ್ರೆ ಏನೂ ಆಗಲ್ಲ. ಓಕೆ. ತುಂಬಾ ಜನರು ಪ್ರೆಗ್ನೆನ್ಸಿ ಆಗುತ್ತೆ, ಹೆರಿಗೆ ಆಗುತ್ತೆ, ಇದೇ ರೀಸನ್ಗೆನೆ ಮಕ್ಕಳೇ ಬೇಡ ಅನ್ನೋ ಥರ ಮುಂದೆ ದುಡ್ತಾ ಹೋಗ್ತಾರೆ. ಸೊ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಧೈರ್ಯವಾಗಿರೋದು ಹೇಗೆ? ಓಕೆ. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಹೆರಿಗೆ ಬಗ್ಗೆ ಆಗಲಿ ಪ್ರೆಗ್ನೆನ್ಸಿ ಬಗ್ಗೆ ಆಗಲಿ ಏನ್ಲೇ ಕ್ವಶನ್ಸ್ ಇದ್ರೂ ಪರಿಣಿತ ವೈದ್ಯರು, ಡಾಕ್ಟರ್ಸ್ ಇದ್ದಾರೆ, ಪ್ರೊಫೆಷ್ನಲ್ಸ್ ಇದ್ದಾರೆ, ಅವರಿಂದ ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಮಾಡ್ಕೊಳ್ಳಿ ನೀವು. ಓಕೆ. ನಿಮ್ಮ ಫ್ರೆಂಡ್ಸು, ಕಲೀಗ್ಸು, ಅಕ್ಕಪಕ್ಕದವರು, ಆಂಟಿ, ಅಜ್ಜಿ ಇವರೇ ಎಲ್ಲ ಹೇಳೋ ಮಾತು ಕೇಳಿದರೆ ನಿಮಗೆ ನಿಮ್ಮ ಆತಂಕ, ದುಗುಡ, ಭಯ ಎಲ್ಲ ಜಾಸ್ತಿ ಆಗುತ್ತೆ. ಸೊ ನಿಮ್ಮ ಪ್ರಶ್ನೆಗಳಿಗೆ, ನಿಮ್ಮ ಆತಂಕಕ್ಕೆ, ನಿಮ್ಮ ಕ್ವಶನ್ಸ್ಗೆ ನೀವು ಎಕ್ಸ್ಪರ್ಟ್ದಿಂದ ಆನ್ಸರನ್ನು ಹುಡ್ಕೊಂಡ್ರೆ ನಿಮಗೆ ಯಾವುದೇ ರೀತಿ ಭಯ ಇರೋದಿಲ್ಲ. ಹೆರಿಗೆ ಅನ್ನೋದು ನಾರ್ಮಲ್ ಪ್ರೊಸೆಸ್. ಪ್ರೆಗ್ನೆನ್ಸಿ, ಹೆರಿಗೆ, ಪೋಸ್ಟ್ ಪಾರ್ಟಮ್, ಫೀಡಿಂಗ್ ಮಾಡೋದು ಇದೆಲ್ಲ ನಾರ್ಮಲ್ ಪ್ರೊಸೆಸ್ ಫಾರ್ ಅ ವುಮನ್. ಹೆಣ್ಣಿಗೆ ಅಂತ ಮಾತ್ರ ಅಲ್ಲ, ಮನುಷ್ಯ ಅಂದರೆ ಹ್ಯೂಮನ್ ವುಮನ್ ಅಂತ ಹೇಳ್ತಾ ಇಲ್ಲ, ಎಲ್ಲ ಸ್ತ್ರೀ ಪ್ರಜಾತಿಯ ಎಲ್ಲ ಪ್ರಾಣಿಗಳು ಇದನ್ನ ಮಾಡ್ತದೆ. ಆಲ್ ಮ್ಯಾಮಲ್ಸ್ ಆರ್ ರೆಪ್ಟೈಲ್ಸ್, ಎವ್ರಿ ಫೀಮೇಲ್ ಸ್ಪೀಶೀಸ್ ಡೂ ದಿಸ್. ಓಕೆ. ಆದರೆ ಈ ಪ್ರೊಸೆಸ್ಸಲ್ಲಿ ನಿಮಗೆ ಕರೆಕ್ಟ್ ಗೈಡೆನ್ಸ್ ಸಿಕ್ಕರೆ, ನೀವು ಸರಿಯಾದ ಗೈಡೆನ್ಸನ್ನು ತಗೊಂಡ್ರೆ ನಿಮ್ಗೆ ಈ ರೀತಿ ಯಾವುದೇ ಪ್ರಾಬ್ಲಮ್ಸ್ ಆಗೋದಿಲ್ಲ. ಯಾಕಂದರೆ ನಿಮ್ಮ ಆತಂಕ, ಭಯನ ಅವರು ಕರೆಕ್ಟ್ ಸೈಂಟಿಫಿಕ್ ರೀಸನ್ ಕೊಟ್ಟು ಅದಕ್ಕೆ ಈ ಕಾರಣದಿಂದ ಹೀಗೆ ಆಗ್ತಾ ಇದೆ, ಇದು ಈ ಟೈಮಿಗೆ ಸ್ಟಾಪ್ ಆಗುತ್ತೆ, ಇದು ಈ ರೀತಿ ಸಾಲ್ವ್ ಆಗುತ್ತೆ ಅನ್ನೋ ಅಶ್ಯೂರೆನ್ಸ್ ಕೊಡ್ತಾರೆ. ಅದೇ ನಾಲೆಜ್ ಇಲ್ಲದೆ ಇದ್ದವ್ರು ಏನು ಮಾಡ್ತಾರೆ, ನಿಮ್ಮಲ್ಲಿ ಇನ್ನಷ್ಟು ಭಯಕ್ಕೆ ಆ್ಯಡ್ ಮಾಡ್ತಾರೆ. ಅಯ್ಯೋ ಪೇನ್ ಅಂದರೆ ಹೀಗಿರುತ್ತೆ ಅಥವಾ ಇಷ್ಟು ಸಿವಿಯರ್ ಇರುತ್ತೆ ಅನ್ನೋ ಥರ ಎಲ್ಲ ಭಯ ಹಾಕ್ತಾರೆ. ನೀವು ಸರಿಯಾದ ರೀತಿಯಲ್ಲಿ ಅದನ್ನು ಮ್ಯಾನೇಜ್ ಮಾಡಿದರೆ ಇಟ್ ಈಸ್ ಐ ಡೋಂಟ್ ಥಿಂಕ್ಸ್ ಅದನ್ನು ಭಯ ಪಡೋ ಅಂಥದ್ದು ಏನಿಲ್ಲ. ನಮಗಿರುವಂಥ ಒಂದು ನಾಲೆಜಿನ ಕೊರತೆಯಿಂದಾಗಿ ಆ ಥರ ನಮ್ಗೆ ಅನಿಸುತ್ತೆ. ಹೌದು ಹೌದು. ನಾಲೆಜಿನ ಕೊರತೆ ಅನ್ನೋದಕ್ಕಿಂತ ತಪ್ಪು ನಾಲೆಜ್ ಜನರಿಗೆ ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗೆ. ಈಗ ಯಾಕಂದರೆ ನಾವೇ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಹರಿದಾಡೋ ವಿಷಯಗಳನ್ನು ನೋಡಿದ್ರೆ, ಒಂದು ಮಗು ಹುಟ್ಟುವಾಗ ಒಂದು ಹೆಣ್ಣು ಎಷ್ಟು ನೋವನ್ನು ಅನುಭವಿಸ್ತಾಳೆ ಅನ್ನೋದನ್ನು ತುಂಬ ಅದು ತಾಯಿ ಆಗುವಾಗ ಅದು ಆ ರೀತಿ ನೋವು ಆಗುತ್ತೆ. ಬಟ್ ಅದನ್ನು ಆ ನೋವು ಎಷ್ಟಾಗುತ್ತೆ, ಹೇಗಿರುತ್ತೆ ಅನ್ನೋದನ್ನು ನಾವು ಒಬ್ಬಳು ತಾಯಿಯಾದವಳು ಅಷ್ಟೇ ಅದನ್ನು ಅವಳಿಗೆ ಗೊತ್ತಿರೋದಕ್ಕೆ ಸಾಧ್ಯ ಇರುತ್ತೆ. ಸೊ ಅದನ್ನು ಇಮ್ಯಾಜಿನೇಷನ್ ಮಾಡ್ಕೊಂಡಾಗ ಇಷ್ಟೊಂದು ಹೆಂಗಿರುತ್ತೋ, ಯಾವ ಥರ ಇರುತ್ತೋ ಅನ್ನೋದು ಅವ್ರ ತಲೆಯಲ್ಲಿ ಬಂದು ಅದೇ ಒಂಥರ ಅವಾಯ್ಡ್ ಮಾಡೋದಕ್ಕೆ ರೀಸನ್ ಕೂಡ ಆಗಿರುತ್ತೆ. ಕೆಲವೊಂದು ಸರ್ತಿ ನಮ್ಮ ಒಂದು ನಾವು ನಂಬಿರುವಂತಹ ದೇವರಾಗಿರ್ಬೋದು ಅಥವಾ ನಮ್ಮ ನಂಬಿಕೆ ಮನಸ್ಸಲ್ಲಿ ಏನಿರುತ್ತೆ ಅದು ಕೂಡ ಹೆಲ್ಪ್ ಆಗ್ಬೋದು ಅಂತ ಅನ್ಸುತ್ತೆ ನನಗೆ. ಹೌದು ಹೌದು, ಅಫ್ಕೋರ್ಸ್. ಯಾಕಂತಂದರೆ ನಂಬಿಕೆ ಇವಾಗ ನಾವು ದೇವರು ಅನ್ನೋದು ಜನ ಬೇರೆ ಬೇರೆ ರೀತಿಯಲ್ಲಿ ನೋಡ್ತಾರೆ. ಕೆಲವೊಬ್ರು ದೇವರು ಅಂತ ಹೇಳ್ತಾರೆ, ಕೆಲವೊಬ್ರು ಪ್ರಕೃತಿ ಅಂತ ಹೇಳ್ತಾರೆ, ಕೆಲವರು ಯೂನಿವರ್ಸ್ ಅಂತಾರೆ. ಸೊ ಯಾವುದೋ ಒಂದು ಶಕ್ತಿ ಇದೆ ನಮ್ಗೆ, ನಮ್ಮ ಮನುಷ್ಯರಿಗೆ ಕಣ್ಣಿಗೆ ಕಾಣದಂತಹ ಆದರೆ ಮನುಷ್ಯರ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಗಳನ್ನ ತರುವಂತ ಒಂದು ಶಕ್ತಿ ಇದೆ.
ಸೊ ಈ ಶಕ್ತಿಯನ್ನು ನಂಬೋದ್ರಿಂದ ಅಥವಾ ಅದಕ್ಕೆ ನಾವು ಇದು ಮಾಡೋದ್ರಿಂದ ಯಾವ ರೀತಿ ಹೆಲ್ಪ್ ಆಗುತ್ತೆ? ಎರಡು, ಒಂದು ಇಟ್ ಇಂಡ್ಯೂಸಸ್ ಪಾಸಿಟಿವ್ ಥಿಂಕಿಂಗ್. ಅಂದರೆ ಯಾವಾಗ ನಾವು ನಾನೇ ಎಲ್ಲ ಸರಿ ಮಾಡಬೇಕು ಅಂತ ಅನ್ಕೊಳ್ತಾರಲ್ಲ, ಸೊ ಆ ಟೈಮಲ್ಲಿ ಒತ್ತಡ ನಮ್ಮ ಮೇಲೆ ಬರುತ್ತೆ. ಇವಾಗ ದೇವರನ್ನ ಅಥವಾ ಗುರುಗಳನ್ನ ಅಥವಾ ಯಾವುದೋ ಒಂದು ಶಕ್ತಿಯನ್ನ ನಂಬಿದಾಗ ನಾವೇನ್ ಮಾಡ್ತೀವಿ, ನೀನೇ ನೋಡಪ್ಪ ಅಥವಾ ನೀನೇ ಕಾಪಾಡಮ್ಮ ಅಂತ ಆ ದೇವ್ರ ಮೇಲೆ ಎಲ್ಲ ಹಾಕಿಬಿಡ್ತೀವಿ. ಸೊ ಹಾಕಿದಾಗ ನಮಗೊಂದು ಧೈರ್ಯ ಇರುತ್ತೆ, ಇಲ್ಲ ಈ ದೇವ್ರು ಇದನ್ನ ಸಾಲ್ವ್ ಮಾಡೇ ಮಾಡ್ತಾರೆ. ಸೊ ಇಟ್ಸ್ ಅ ಪಾಸಿಟಿವ್ ಥಿಂಕಿಂಗ್. ಆ ಪಾಸಿಟಿವಿಟಿಯಿಂದ ಕೂಡ ಹೆಲ್ಪ್ ಆಗುತ್ತೆ. ಸೊ ಎಸ್, ಟು ಸಮ್ ಎಕ್ಸ್ಟೆಂಟ್ ದೇವರು ಅಂತ ಅನ್ಕೊಳ್ಳಿ ಅಥವಾ ಯಾವುದೇ ಒಂದು ದೈವಿ ಶಕ್ತಿ, ನಾವು ನಂಬಿರುವಂತಹ ಒಂದು ಶಕ್ತಿ ಹೌದು, ಆದ್ರೆ ನಿಮ್ಗೆ ಅದು 100% ಟ್ರಸ್ಟ್ ಇರಬೇಕು. ಆಗ ಮಾತ್ರ ಅದು ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತಾರಲ್ಲ, ಇಟ್ ವರ್ಕ್ಸ್. ಆ ರೀತಿಯಿಂದ ಕೂಡ ಅದು ವರ್ಕ್ ಆಗುತ್ತೆ. ಎಲ್ಲ ಸಮಯದಲ್ಲೂ ಕೂಡ ಚರ್ಚೆಯಲ್ಲಿರುವಂಥದ್ದು ಈ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಈ ಸಮಯದಲ್ಲಿ ಗರ್ಭಿಣಿಯರಾದವರು ಯಾವ ರೀತಿ ಇರಬೇಕು, ಹೊರಗಡೆ ಹೋದರೆ ಏನು ತೊಂದರೆ ಇಲ್ವಾ, ಅಥವಾ ಕೆಲವೊಬ್ಬರು ಊಟ ಮಾಡಿದ್ರು ಏನು ತೊಂದರೆ ಇಲ್ಲ ಅಂತಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸೊ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಇದು ಗರ್ಭಿಣಿ ಅಂತ ಅಲ್ಲ, ಈ ಭೂಮಿ ಮೇಲಿರೋ ಪ್ರತಿಯೊಂದು ಜೀವಕ್ಕೂ ಆ ಟೈಮಲ್ಲಿ ಆ ಸಮಯದಲ್ಲಿ ಇಂಪ್ಯಾಕ್ಟ್ ಆಗುತ್ತೆ, ಅದರ ಪರಿಣಾಮ ಆಗುತ್ತೆ. ವೈಜ್ಞಾನಿಕವಾಗಿ ಅಂದರೆ ನಮ್ಮ ಹಿಂದೂ ಶಾಸ್ತ್ರದ ಪ್ರಕಾರ ಅನ್ಕೊಳ್ಳಿ ಅಥವಾ ನಮ್ಮ ವೈದಿಕ ಶಾಸ್ತ್ರದಲ್ಲಿ ತುಂಬ ಡೀಟೇಲ್ಸ್ ಇದೆ ಅದರ ಬಗ್ಗೆ. ಬಟ್ ಸದ್ಯಕ್ಕೆ ಅದನ್ನು ಸೈಡಿಗೆ ಇಟ್ಟು ನಾವು ವೈಜ್ಞಾನಿಕವಾಗಿ ಸೈಂಟಿಫಿಕ್ ಆಗಿ ಆ್ಯಸ್ ಅ ಡಾಕ್ಟರ್ ಹೇಳಬೇಕು ಅಂತಂದರೆ, ಇದು ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣ ಅಂದರೆ ಎಕ್ಸಾಕ್ಟ್ಲಿ ಏನಾಗುತ್ತೆ? ಸೊ ಶ್ಯಾಡೋಯಿಂಗ್ ಆಗುತ್ತೆ. ಓಕೆ, ಇವಾಗ ನಮ್ಮ ಅರ್ತ್ ಇದು ಭೂಮಿ ಇದು ಸೂರ್ಯನ ಸುತ್ತ ರೊಟೇಟ್ ಮಾಡ್ತಾ ಇದೆ, ತಿರುಗ್ತಾ ಇರುತ್ತೆ, ಹೌದಾ? ಸೊ ಅಂದರೆ ಸೂರ್ಯನ ಗುರುತ್ವಾಕರ್ಷಣೆ ಅಥವಾ ಸೂರ್ಯನ ಏನು ಕಾಸ್ಮಿಕ್ ರೇಸ್ ಇದೆ ಅದು ನಮ್ಮ ಭೂಮಿಯನ್ನು ಹಿಡಿದಿದೆ, ಹೌದಾ? ಸೂರ್ಯನ ಬೆಳಕು ನಮ್ಗೆ ರೀಚ್ ಆಗುತ್ತೆ, ಸೂರ್ಯನ ಬಿಸಿಲು ಜಾಸ್ತಿ ಆದಾಗ ನಮ್ಗೆ ಆಗತ್ತೆ, ಹೀಟ್ ನಾವು ಫೀಲ್ ಮಾಡ್ತೀವಿ. ಇದರ ಅರ್ಥ ಸನ್ ರೇಸ್ ನಮಗೆ ಇಂಪ್ಯಾಕ್ಟ್ ಆಗುತ್ತೆ. ಅದೇ ರೀತಿ ಸೋಲಾರ್ ಎಕ್ಲಿಪ್ಸ್ ಅಥವಾ ಲೂನಾರ್ ಎಕ್ಲಿಪ್ಸ್ ಆದಾಗ ಹವಾಮಾನದಲ್ಲಿ ಆಗುವಂತಹ ಬದಲಾವಣೆಗಳು, ವಾಟರ್ ಟೈಡ್ಸ್ ಅಂದರೆ ಸಮುದ್ರ ಲೆವೆಲ್ದಲ್ಲಿ ಆಗುವಂತಹ ಬದಲಾವಣೆಗಳು ಹೆಣ್ಣಿನ ಶರೀರ ಮತ್ತು ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಫಾರ್ ಎಕ್ಸಾಂಪಲ್ ಸನ್ ರೇಸ್ ಆ ಟೈಮಲ್ಲಿ ಯು ವಿ ರೇಸ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಸೊ ಅದು ಗರ್ಭದ ಮೇಲೆ ನೆಗೆಟಿವ್ ಪರಿಣಾಮ ಬೀರುತ್ತೆ. ಜೊತೆಗೆ ಆ ಟೈಮಲ್ಲಿ ಏರ್ ಕೂಡ ಪೊಲ್ಯೂಟೆಡ್ ಆಗುತ್ತೆ. ಸೊ ಫುಡ್ ಕನ್ಸಂಪ್ಷನನ್ನು ಅವಾಯ್ಡ್ ಮಾಡಿದರೆ, ಎಸ್ಪೆಷಲಿ ಅದು ವೇದಕಾಲ ಅಂತ ಹೇಳೋದಿಲ್ಲ, ಬಟ್ ಎಕ್ಸಾಕ್ಟ್ ಗ್ರಹಣ ನಡೀತಿರೋ ಏನು ಸಮಯ ಇರುತ್ತೆ ಆ ಟೈಮಲ್ಲಿ ಫುಡ್ ಕನ್ಸಂಪ್ಷನನ್ನು ಅವಾಯ್ಡ್ ಮಾಡಿದರೆ ಬೆಟರ್. ಇನ್ನು ಕೆಲವರು ಹೇಳ್ತಾರೆ ಆ ಟೈಮಲ್ಲಿ ದೇವರ ಧ್ಯಾನ ಮಾಡಬೇಕು. ಯಾಕಂತಂದರೆ ಆ ಟೈಮಲ್ಲಿ there are lot of negative energies because the cosmic rays ಅಂತ ಅನ್ಕೊಳ್ಳಿ, ಅಥವಾ ಸನ್ ಶ್ಯಾಡೋಗೆ ಒಳಗಾಗ್ತಾ ಇರೋದ್ರಿಂದ ಆ ಟೈಮಲ್ಲಿ ನೀರಿನ ಟೈಡ್ ಅಂದರೆ ಸಮುದ್ರದ ಅಲೆಗಳಲ್ಲಿ ಕೂಡ ಬದಲಾವಣೆಗಳಾಗತ್ತೆ. ಮತ್ತು ನಮ್ಮ ಶರೀರ 90% ವಾಟರ್, ನೀರಿನಿಂದ. ಸೊ ಯಾವಾಗ ಸಮುದ್ರದ ಅಲೆಗಳಲ್ಲಿ ಬದಲಾವಣೆ ಆಗತ್ತೆ ನಮ್ಮ ಶರೀರದಲ್ಲಿ, ಎಸ್ಪೆಷಲಿ ಮನಸ್ಸಿನ ಮೇಲೆ ಪರಿಣಾಮ ಆಗತ್ತೆ. ಸೊ ಆ ಟೈಮಲ್ಲಿ ತುಂಬ ನೆಗೆಟಿವ್ ಥಾಟ್ಸ್ ಬರೋದು, ಹೆದರಿಕೆ ಆಗೋದು, ಭಯ ಆಗೋದು, ಈ ರೀತಿ ಆಗತ್ತೆ ಗರ್ಭಿಣಿಗೆ. ಮತ್ತು ನಾನು ಮೊದಲೇ ಹೇಳಿದಂತೆ ಗರ್ಭಿಣಿಯರಲ್ಲಿ ಹಾರ್ಮೋನ್ಗಳ ಕಾರಣದಿಂದ ಆಲ್ರೆಡಿ ಮಾನಸಿಕ ಬದಲಾವಣೆಗಳು ಆಗ್ತಾ ಇರುತ್ತೆ. ಸೊ ಡೆಫಿನೆಟ್ಲಿ ಎಸ್, ಗ್ರಹಣದ ಕಾಲದಲ್ಲಿ ಹೆಣ್ಮಕ್ಳು ಕೆಲವೊಂದು ನಿಯಮಗಳನ್ನು ಪಾಲಿಸಿದ್ರೆ ಅದು ಒಳ್ಳೆಯದು, ಅವಳಿಗೂ ಒಳ್ಳೆಯದು, ಅವಳ ಮಗುವಿಗೂ ಒಳ್ಳೆಯದು. ಓಕೆ, ನಾನು ಅಬ್ಸರ್ವ್ ಮಾಡಿರೋ ಥರ ಈಗ 3 ರೀತಿಯಲ್ಲಿ ಕಪಲ್ಸನ್ನು ನಾವು ನೋಡ್ತೀವಿ. ಫಸ್ಟ್ ಟೈಪು ಅಂದರೆ ಈಗ ಹೇಳಿದ ಥರನೇ ಮದುವೆ ಆದ ನಂತರನೇ ಅವರು ಪ್ಲ್ಯಾನಿಂಗನ್ನು ಮಾಡ್ಕೊಂಡಿರ್ತಾರೆ, ಗರ್ಭಧಾರಣೆ ಆಗುತ್ತೆ, ಮತ್ತು ಅದೇ ರೀತಿಯೇ ಮುಂದುವರಿತಾ ಹೋಗುತ್ತೆ. ಈಗ ಸೆಕೆಂಡ್ ನ್ಯೂ ಕ್ಯಾಟಗರಿ ತಯಾರಾಗಿರೋದು ಮದುವೆ ಆಗಿರ್ತಾರೆ, ಬಟ್ ಅವರು 1 ವರ್ಷನೋ 2 ವರ್ಷ 3 ವರ್ಷ 4 ವರ್ಷ ಗೊತ್ತಿಲ್ಲ, ಅವರಿಗೆ ಅವರೊಂದು ಪ್ಲ್ಯಾನಿಂಗನ್ನು ಮಾಡಿಕೊಂಡು ಅಥವಾ ಇನ್ನೊಂದಿಷ್ಟು ವರ್ಷಗಳ ಕಾಲ ಸೆಟಲ್ ಆಗೋಣ, ಚೆನ್ನಾಗಿರೋ ಜಾಬನ್ನು ನೋಡೋಣ, ಈ ಥರ ಒಂದು ಕ್ಯಾಟಗರಿ ಹೊಸದಾಗಿ ಸ್ಟಾರ್ಟ್ ಆಗಿದೆ. ಸೊ ಇವರು ಯಾವ ರೀತಿ ಪ್ಲ್ಯಾನಿಂಗನ್ನು ಮಾಡಿಕೊಂಡ್ರೆ ಒಳ್ಳೆಯದು? ಮೊದಲನೇದಾಗಿ ಒಂದು ಹೆಣ್ಣಿಗೆ ಗರ್ಭಿಣಿ ಆಗೋದಕ್ಕೆ ಸರಿಯಾದ ವಯಸ್ಸು ಯಾವುದು ಅಂತ ಗೊತ್ತಾದರೆ ಐ ಥಿಂಕ್ ಒಂದು ಐಡಿಯಾ ಬರ್ಬೋದು, ನಾವು ಸರಿಯಾದ ದಾರಿಯಲ್ಲಿ ಹೋಗ್ತಿದ್ದೀವೋ ಅಲ್ಲೋ ಅನ್ನೋದು ಅವರಿಗೂ ಕೂಡ ಗೊತ್ತಾಗ್ಬೋದು. ಸೊ ಯಾವ ವಯಸ್ಸಲ್ಲಿ ಯಾವ ವಯಸ್ಸು ಉತ್ತಮವಾದಂಥದ್ದು?
ಇವಾಗ ಒಂದು ಹೆಣ್ಣು ಹುಟ್ಟಿದಾಗ ಅವಳು ಸ್ಪೆಸಿಫಿಕ್ ನಂಬರ್ ಆಫ್ ಎಗ್ ಇರುತ್ತೆ, ಅವಳಲ್ಲಿ ಅಂಡಾಣುಗಳು ಸ್ಪೆಸಿಫಿಕ್ ನಂಬರಲ್ಲಿ ಇರುತ್ತೆ ಹೆಣ್ಣಿಗೆ. ಸೊ ಹೀಗಾಗಿ ಬಯೋಲಾಜಿಕಲ್ ಕ್ಲಾಕ್ ಅಂತ ಏನು ಹೇಳ್ತೀವಲ್ಲ ಅದು ನಿಜ. ಅಂದ್ರೆ ಹೆಣ್ಣಿಗೆ ಮಗು ಆಗ್ಲಿಕ್ಕೆ ಒಂದು ಲಿಮಿಟೆಡ್ ಪೀರಿಯಡ್ ಪ್ರಕೃತಿ ಕೊಟ್ಟಿರುತ್ತೆ. ಓಕೆ, ಬಟ್ ಈ ಲಿಮಿಟೆಡ್ ಪೀರಿಯಡ್ ತುಂಬಾ ಚಿಕ್ಕದು ಅಲ್ಲ, ತುಂಬಾ ದೊಡ್ಡದು ಅಲ್ಲ. ಈ ಡ್ಯೂರೇಷನ್ ಅಂತಂತಂದ್ರೆ ನೀವು 20 ವರ್ಷದಿಂದ ಹಿಡಿದು 40 ವರ್ಷದ ಮಹಿಳೆಯವರೆಗೂ ಅವಳು ಪ್ರೆಗ್ನೆಂಟ್ ಆಗ್ಬೋದು. ಸೊ ಈ ಟೈಮಲ್ಲಿ ಅವಳಲ್ಲಿ ಅಂಡಾಣು ಅಂದರೆ ಎಗ್ ಇರುತ್ತೆ. ಇವಾಗ ಈ ಎಗ್ಗಳ ಸಂಖ್ಯೆ 25ರಿಂದ 30 ವರ್ಷದ ಮಧ್ಯ ಮ್ಯಾಕ್ಸಿಮಮ್ ಇರುತ್ತೆ, ಅಂದರೆ ತುಂಬ ಜಾಸ್ತಿ ಕ್ವಾಂಟಿಟಿಯಲ್ಲಿ ಇರುತ್ತೆ. ಸೊ ಹೀಗಾಗಿ ಈಸಿಲಿ ಪ್ರೆಗ್ನೆನ್ಸಿ ಆಗುತ್ತೆ. 30 ವರ್ಷದ ನಂತರ ಅಂದರೆ 30ರಿಂದ 35ರ ನಂತರ 35ರವರೆಗೆ 30 to 35 ಏಜಲ್ಲಿ ಎಗ್ ಸಂಖ್ಯೆ ಕಡಿಮೆ ಆಗುತ್ತೆ. ಸೊ ಆ ಟೈಮಲ್ಲಿ ಪ್ರೆಗ್ನೆನ್ಸಿ ಆ ಟೈಮಲ್ಲಿ ಕೂಡ ಆಗತ್ತೆ, ಆದರೆ ಅವರು ಸರಿಯಾದ ಆಹಾರ ಜೀವನ ಶೈಲಿ ಅದನ್ನೆಲ್ಲ ಫಾಲೋ ಮಾಡಬೇಕಾಗತ್ತೆ. 35ರಿಂದ 40ರವರೆಗೂ ಕೂಡ ಹೆಣ್ಣು ಗರ್ಭಿಣಿ ಆಗ್ಬಹುದು, ಆ ಟೈಮಲ್ಲಿ ಕೂಡ ಆಗುತ್ತೆ. ಬಟ್ ಎಗ್ ಸಂಖ್ಯೆ ತುಂಬ ಕಡಿಮೆ ಆಗಿರೋದ್ರಿಂದ ಅವರು ಮುಂಚಿತವಾಗಿಯೇ ಇದನ್ನ ಪ್ಲಾನ್ ಮಾಡ್ತಾ ಇದ್ರೆ ಹೆಲ್ದಿ ಲೈಫ್ ಸ್ಟೈಲ್, ಹೆಲ್ದಿ ಡಯಟ್ ಅನ್ನೆಲ್ಲ ಫಾಲೋ ಮಾಡಿಕೊಂಡ್ರೆ ಇವನ್ 35 ನಂತರ ಅಂದರೆ 35ರಿಂದ 40 ವರ್ಷಕ್ಕೂ ಕೂಡ ಹೆಣ್ಣು ಗರ್ಭಿಣಿ ಆಗ್ಬಹುದು. ಸೊ ಗರ್ಭಧಾರಣೆಗೆ ಸೂಕ್ತವಾದ ವಯಸ್ಸು ಅಂತ ನಾವು ಕೇವಲ ಅಂಕಿ ಅಂಶಗಳ ಆಧಾರದ ಮೇಲೆ ಹೇಳ್ಬೋದು 25ರಿಂದ 35ರ ಮಧ್ಯ ಅಂತ. ಬಟ್ ಇದು ಯಾವಾಗಲೂ ಆ ಹೆಣ್ಣಿನ ವೈಯಕ್ತಿಕ ನಿರ್ಣಯ ಆಗಿರಬೇಕು ಅಥವಾ ಆ ದಂಪತಿಗಳ ಚಾಯ್ಸ್ ಆಗಿರಬೇಕು. ಈ ಏಜಲ್ಲಿ ಮಗು ಆದರೆ ಒಳ್ಳೆಯದು, ಆದರೆ ಅವರು ಆರ್ಥಿಕವಾಗಿ ತಯಾರಾಗಿಲ್ಲ, ಭಾವನಿಕವಾಗಿ ಮಗುನ ಬೆಳೆಸ್ಲಿಕ್ಕೆ ತಯಾರಾಗಿಲ್ಲ, ಅದು ಅವರಿಬ್ಬರ ಮಧ್ಯೆ ಇನ್ನೂ ಹೊಂದಾಣಿಕೆ ಆಗಿಲ್ಲ ಅನ್ನೋ ಸನ್ನಿವೇಶದಲ್ಲಿ ಮಗುನ ಪ್ಲಾನ್ ಮಾಡ್ಕೊಂಡ್ರೆ ಎಲ್ಲಾನು ಮತ್ತಷ್ಟು ವರ್ಸ್ ಆಗ್ಬಿಡುತ್ತೆ. ಸೊ ಬಾಕಿ ಎಲ್ಲ ತಯಾರಿನೂ ಅಷ್ಟೇ ಮುಖ್ಯ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋದ್ರಲ್ಲಿ. ಬಟ್ ಏಜ್ ವೈಸ್ ನೋಡಿದರೆ 25 to 35 ಇಸ್ ದ ರೈಟ್ ಟೈಮ್. ಸೊ ಕಪಲ್ಸ್ ಯಾರಿಗೆ ಇವಾಗ ಈಗಿನ ಟೈಮಲ್ಲಿ ತುಂಬ ಕರಿಯರ್ ಓರಿಯೆಂಟೆಡ್ ಆಗಿರ್ತಾರೆ ಅಥವಾ ಒಂದು ಮನೆ ಮಾಡ್ಕೋಬೇಕು, ಒಂದಷ್ಟು ಟ್ರಿಪ್ ಮಾಡಬೇಕು, ಕಪಲ್ ಗೋಲ್ಸ್ ಅಂತ ಎಲ್ಲ ಬಂದಿದೆ. ಸೊ ಹಾಗೇನಾದರೂ ಕಪಲ್ಸ್ ಪ್ಲ್ಯಾನ್ ಮಾಡ್ತಾ ಇದ್ರೆ ನೀವು ಒಂದು 2-3 ಥಿಂಗ್ಸನ್ನು ಅವರು ಮಾಡಬೇಕು. ಫಸ್ಟ್, ನೀವು ಮದುವೆ ಆದ ತಕ್ಷಣ ಅಥವಾ ಮದುವೆಗಿಂತ ಮುಂಚೆ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಕೆಲವೊಂದು ಬ್ಲಡ್ ಟೆಸ್ಟನ್ನು ಮಾಡಿಸ್ಕೊಳ್ಳಿ ನಿಮ್ಮ ಗೈನಕಾಲಜಿಸ್ಟ್ ಹತ್ರ ಹೋಗಿ. ಸೊ ಅದರ ರಿಪೋರ್ಟ್ ಆಧಾರದ ಮೇಲೆ ನಿಮ್ಮ ಹತ್ರ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡೋಕ್ಕೆ ಎಷ್ಟು ಸ್ಪೆಸಿಫಿಕ್ ಟೈಮ್ ಇದೆ ಅನ್ನೋದು ಗೊತ್ತಾಗುತ್ತೆ. ಯಾಕಂತಂದರೆ 25 ವಯಸ್ಸಿರೋ ಹುಡುಗಿಗೆ ಆರೋಗ್ಯ ಸಮಸ್ಯೆ ಇದ್ರೆ ಅವಳಿಗೂ ಪ್ರಾಬ್ಲಮ್ ಬರ್ಬೋದು. 35 ದಾಟಿದ ಮಹಿಳೆ ಹೆಲ್ದಿ ಆಗಿದ್ದಾಳೆ ಅಂತಂದ್ರೆ ಅವಳಿಗೆ ಈಸಿಯಾಗಿ ಪ್ರೆಗ್ನೆನ್ಸಿ ಆಗ್ಬಹುದು. ಸೊ ಹೀಗಾಗಿ ಇಂಪಾರ್ಟೆಂಟ್ ಏನು, ನೀವು ಫಸ್ಟ್ ಕೆಲವೊಂದು ಟೆಸ್ಟನ್ನು ಮಾಡಿಸಿ ನಿಮ್ಮ ಡಾಕ್ಟರ್ ನಿಮಗೆ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ ನಿಮ್ಮ ರಿಪೋರ್ಟ್ಸ್ ಈ ಥರ ಇದೆ, ನಿಮ್ಮ ಹತ್ರ ಇಷ್ಟು ಟೈಮ್ ಇದೆ. ಇನ್ ಕೇಸ್ ನಿಮ್ಮ ರಿಪೋರ್ಟ್ಸ್ ಸೂಪರ್ ಆಗಿದೆ, ಸೊ ನೀವು ಒಂದು 3-4 ಇಯರ್ಸ್ ಟೈಮ್ ತಗೊಳ್ಬಹುದು. ಇನ್ ಕೇಸ್ ನಿಮ್ಮ ರಿಪೋರ್ಟ್ಸ್ ಅಲ್ಲಿ ಎಗ್ ಕಡಿಮೆ ಇದೆ, ಸ್ಪರ್ಮ್ಸ್ ಕಡಿಮೆ ಇದೆ ಅಂತ ಬಂತು, ಸೊ ಆಗ ನೀವು ಪ್ರಿಕಾಷನ್ಸ್ ತಗೊಂಡು 1 ವರ್ಷದಲ್ಲಿ 2 ವರ್ಷದಲ್ಲೇ ಪ್ಲಾನ್ ಮಾಡಬೇಕಾಗತ್ತೆ. ಸೊ ಮೀಟಿಂಗ್ ಅ ಡಾಕ್ಟರ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಫೋರ್ ಪೋಸ್ಟ್ಪೋನಿಂಗ್. ಅಂದರೆ ಫ್ಯಾಮಿಲಿ ಬೇಡ ಅಂತ ಅನ್ಕೊಳ್ಳೋರು ಮತ್ತೆ ಫ್ಯಾಮಿಲಿ ಬೇಕು ಅಂತ ಅನ್ಕೊಳ್ಳೋರು ಡಾಕ್ಟರ್ ಹತ್ರ ಹೋಗಿ ಒಂದು ಚೆಕಪ್ ಅನ್ನು ಮಾಡಿಸ್ಕೊಳ್ಬೇಕು. ಈಗ ನಾರ್ಮಲ್ ಆಗಿನೇ ಎಲ್ಲ ಗರ್ಭ ನಿರೋಧಕ ಕಾಂಟ್ರಸೆಪ್ಟಿವ್ಸನ್ನು ಯೂಸ್ ಮಾಡ್ತಾರೆ. ಸೊ ಇದನ್ನು ಯೂಸ್ ಮಾಡೋದ್ರಿಂದ ಫ್ಯೂಚರಲ್ಲಿ ಗರ್ಭಧಾರಣೆಗೆ ಏನಾದರೂ ತೊಂದರೆ ಇದೆಯಾ? ಅಂದರೆ ವಾಟ್ ಈಸ್ ದ ಪರ್ಸೆಂಟೇಜ್? ಏನೂ ತೊಂದರೆ ಇಲ್ಲ, ಒಂದು 100 ಜನರಲ್ಲಿ ಒಬ್ಬರಿಗೆ ತೊಂದರೆ ಆಗ್ಬೋದು ಅಂದರೆ ಇಟ್ ಈಸ್ ನೆಗ್ಲಿಜಿಬಲ್ ಅಲ್ಲ? ಅದಕ್ಕೆ ಇದ್ರ ಬಗ್ಗೆ ಸ್ವಲ್ಪ ಇದು ಕಾಂಟ್ರವರ್ಷಿಯಲ್ ಟಾಪಿಕ್. ಯಾಕಂತಂದ್ರೆ ಬೇರೆ ಬೇರೆ ಚಿಕಿತ್ಸಾ ಪದ್ಧತಿಗಳನ್ನ ಟ್ರೀಟ್ ಮಾಡೋರು ಇದ್ರ ಬಗ್ಗೆ ಬೇರೆ ಬೇರೆ ವ್ಯೂಸ್ ಅನ್ನ ಅಥವಾ ಒಪಿನಿಯನ್ ಅನ್ನ ಹೊಂದಿರ್ತಾರೆ. ಇವಾಗ ನಾನು ಇದ್ರ ಬಗ್ಗೆ ಏನಾದರೂ ಹೇಳಿದ್ರೆ ಸ್ವಲ್ಪ ಅಲೋಪತಿಕ್ ಡಾಕ್ಟರ್ಸ್ ಒಫೆಂಡ್ ಆಗ್ಬಹುದು. ಯಾಕಂದ್ರೆ ಇದು ಅವರಲ್ಲಿ ಇರುವಂತಹ ನಾರ್ಮಲ್ ಟ್ರೀಟ್ಮೆಂಟ್, ಅಂದ್ರೆ ಅವ್ರು ಅದನ್ನ ಅದು ನಾರ್ಮಲ್ ಏನೂ ಆಗಲ್ಲ ಅಂತ ಕನ್ಸಿಡರ್ ಮಾಡ್ತಾರೆ. ಬಟ್ ನನ್ನ ಅನುಭವದ ಪ್ರಕಾರ ಅಥವಾ ನಾನು ನೋಡಿರೋ ಪ್ರಕಾರ ಕಾಂಟ್ರಾಸೆಪ್ಟಿವ್ ಮಾತ್ರೆಗಳಾಗಲಿ ಅಥವಾ ಕಾಪರ್ ಟೀ, ಇದನ್ನು ನಾನು ಕೇಳೋದಕ್ಕೆ ಮೊದಲೇ ಒಂದು ಘಟನೆ ಆಗಿದೆ. ಆಲ್ರೆಡಿ ನನ್ನ ಫ್ರೆಂಡಿನ ಫ್ರೆಂಡ್ ಒಬ್ಬರು ಇದೇ ರೀತಿ ಒಂದು 4 ಇಯರ್ಸ್ ಅವರು
ಗ್ಯಾಪ್ ಮಾಡಿದರು ಮದುವೆ ಆದ ನಂತರ. ಸೊ ಇವಾಗ ಟ್ರೈ ಮಾಡಿದರೂ ಕೂಡ ಅವರಿಗೆ ಗರ್ಭಧಾರಣೆಗೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥ ವಿಷಯ ಬಂದಿತ್ತು. ಸೊ ಅದೇ ರೀಸನ್ ಇಟ್ಕೊಂಡೆ ಈ ಕ್ವಶನನ್ನು ಕೇಳ್ತಾ ಇದ್ದೀನಿ. ಈ ಥರ ತುಂಬ ಜನ ಇರ್ಬೋದಲ್ವಾ? ಎಕ್ಸಾಕ್ಟ್ಲಿ, ಇದೇ ಪ್ರಾಬ್ಲಮ್ ಆಗ್ತಾ ಇರೋದು. ಇವಾಗ ಕಾಂಟ್ರಾಸೆಪ್ಟಿವ್ ತಗೊಳ್ಳಿ ಏನೂ ಆಗಲ್ಲ ಅಂತ ಹೇಳ್ತಾರೆ. ಸೊ ರ್ಯಾದರ್ ಡಾಕ್ಟರ್ ಶುಡ್ ಸೇ ಕಾಂಟ್ರಾಸೆಪ್ಟಿವ್ ತಗೊಳ್ಳಿ, ಇದ್ರದ್ದು ರಿಸ್ಕ್ ನೀವು ಫೇಸ್ ಮಾಡೋಕ್ಕೆ ರೆಡಿ ಇದ್ರೆ. ಎಸ್ಪೆಷಲಿ ಕಾಂಟ್ರಾಸೆಪ್ಟಿವ್ ಅಂದರೆ ಹಾರ್ಮೋನ್ ಇರುವಂತಹ ಕಾಂಟ್ರಾಸೆಪ್ಟಿವ್ಸ್, ಅದು ಮಾಲಾಡಿ ಅಂತಹ ಮಾತ್ರೆ ಆಗಿರ್ಬೋದು, ಗರ್ಭ ನಿರೋಧಕ ಮಾತ್ರೆಗಳು, ಅಥವಾ ಕಾಪರ್ ಟಿ ಅಂತಹ IUD ಅಥವಾ ಅಂತರ ಇಂಜೆಕ್ಷನ್ಸ್, ಈ ಎಲ್ಲ ಔಷಧಿಗಳಲ್ಲಿ ಆರ್ಟಿಫಿಷಿಯಲ್ ಅಂದರೆ ಸಂಸ್ಕರಿತ ಹಾರ್ಮೋನ್ಗಳಿರುತ್ತೆ. ಸೊ ಈ ಹಾರ್ಮೋನನ್ನು ನೀವು ಇವಾಗ ಮಾತ್ರೆ ತಗೊಳ್ಳೋದು ಪ್ರತಿದಿನ ತಗೊಳ್ತೀರಾ, ಇಂಜೆಕ್ಷನನ್ನು ಪ್ರತಿ 2 ತಿಂಗಳಿಗೆ 3 ತಿಂಗಳಿಗೆ, IUD ಅಂದರೆ ಕಾಪರ್ ಟಿ ಅಂತಹ ಇದು ಡಿವೈಸಸ್ಗಳು ನಿಮ್ಮ ಶರೀರದಲ್ಲೇ ಇದ್ದು ಬಿಡುತ್ತೆ ವರ್ಷಗಳವರೆಗೆ. ಸೊ ಇದರಿಂದ ಹೊರಬರುವಂತಹ ರಾಸಾಯನಿಕಗಳು, ಸಿಂಥೆಟಿಕ್ ಔಷಧಿಗಳು 100% ನಿಮ್ಮ ಶರೀರದಲ್ಲಿ ಹಾರ್ಮೋನ್ ಜೊತೆ ಆಟ ಆಡುತ್ತೆ. ಅದು ಹಾರ್ಮೋನ್ ಇಂಬ್ಯಾಲೆನ್ಸ್ ಮಾಡುತ್ತೆ. ಸೊ ತೊಂದರೆ ಆಗುತ್ತೆ. ಸೊ ಆ ತೊಂದರೆ ಯಾರಿಗೆ ಎಷ್ಟು ಸೀರಿಯಸ್ ಆಗುತ್ತೆ, ಎಷ್ಟು ಸಿವಿಯರ್ ಆಗುತ್ತೆ, ಅದು ನಿಮ್ಮ ಆರೋಗ್ಯದ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವರಿಗೆ ಅನ್ಕೊಳ್ಳಿ 100 ಒಂದು 4-5 ಜನರಿಗೆ ಏನೂ ಆಗದೆ ಹೋಗಿರ್ಬೋದು. ಬಟ್ ಒಂದು 30-40% ಅನ್ಕೊಳ್ಳಿ ಜನರಿಗೆ ಪ್ರೆಗ್ನೆನ್ಸಿಗೆ ಪ್ರಾಬ್ಲಮ್ ಬರುತ್ತೆ. ಇನ್ನು ಕೆಲವರಿಗೆ ಪ್ರೆಗ್ನೆನ್ಸಿ ಆದಮೇಲೆ ಅದರ ಪ್ರಾಬ್ಲಮ್ ಬರುತ್ತೆ. ಅಥವಾ ಹೆಣ್ಮಕ್ಳಿಗೆ ಜಾಸ್ತಿಯಾಗಿ ಪೀರಿಯಡ್ ಇಶ್ಯೂಸ್ ಆಗುತ್ತೆ, ಪೀರಿಯಡ್ ಇರ್ರೆಗ್ಯುಲರ್ ಆಗೋದು, ಅವ್ರ ವೇಟ್ ಗೇನ್ ಆಗೋದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸ್ಟಾರ್ಟ್ ಆಗೋದು, ಆಮೇಲೆ ಪೀರಿಯಡಲ್ಲಿ ತುಂಬ ಬ್ಲೀಡಿಂಗ್ ಆಗೋದು, ಈ ರೀತಿ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ. ಸೊ ಎಸ್, contraceptive medications or pills do have a side effect on women's health. ಇನ್ನೊಂದು ಸುಮಾರು 1960, ಸುಮಾರು ಒಂದು 50-60 ವರ್ಷದ ಹಿಂದೆ ಹೋದರೆ, ಫಾರ್ ಎಕ್ಸಾಂಪಲ್ ನನ್ನ ಅಜ್ಜಿ ಅಥವಾ ಎಲ್ಲರ ಅಜ್ಜಂದಿರೋ ಇವರನ್ನು ನೋಡಿದಾಗ ಆ ಟೈಮಲ್ಲಿ ಒಂದು ಹೆಣ್ಣಿಗೆ ಕನಿಷ್ಠ ಅಂದ್ರೂ 5 ಜನ 6 ಜನ, ಈವನ್ 10-12 ಜನ ಮಕ್ಕಳು ಇದ್ದವರು ಕೂಡ ಕೆಲವೊಂದು ಕಡೆ ಕಾಣಿಸ್ತಾರೆ. ಸೊ ಆಗ ಒಂದು ಹೆಣ್ಣಿಗೆ ಮಗುವಿನ ರೇಷಿಯೋ ಆಗ ಜಾಸ್ತಿ ಇತ್ತು. ಸೊ ಈಗ 2024 ಬಂದ ಹಾಗೆಯೇ 2020ಯಲ್ಲೇ ಈ ರೇಷಿಯೋ ಕಡಿಮೆ ಆಗಿಬಿಟ್ಟು ಇನ್ಫರ್ಟಿಲಿಟಿ ರೇಟ್ ಕೂಡ ಜಾಸ್ತಿ ಆಗ್ತಾಯಿದೆ. ಇಷ್ಟೊಂದು ಜನರಿಗೆ ಆಸೆ ಇರುತ್ತೆ ನನಗೊಂದು ಮಗು ಇರಬೇಕು ಅಂಥವ್ರು ಪೂಜೆ ಮಾಡ್ತಾರೆ, ಹರಕೆಯನ್ನು ಮಾಡ್ಕೊಳ್ತಾರೆ, ತುಂಬ ಡಾಕ್ಟರ್ಗಳಿಗೆ ಅವರಿಗೆಲ್ಲ ಚೆಕಪ್ ಮಾಡಿ ತೋರಿಸೋದಕ್ಕೆ ಕೂಡ ಹೋಗ್ತಾರೆ. ಸೊ ಗಂಡು ಅಥವಾ ಹೆಣ್ಣಲ್ಲಿ ಗರ್ಭಧಾರಣೆಯನ್ನು ತಡೆಯೋದಕ್ಕೆ ಆಗುವಂಥ ಅಂಶಗಳು ಯಾವ್ಯಾವುದು? ಗರ್ಭಧಾರಣೆಗೆ ಮುಖ್ಯವಾಗಿ ಅದರಲ್ಲಿ ರೋಲ್ ಪ್ಲೇ ಮಾಡುವಂಥ ಅಂಶ ಹೆಣ್ಣಿನಲ್ಲೂ ಇರುತ್ತೆ, ಗಂಡಿನಲ್ಲೂ ಇರುತ್ತೆ, ಇಬ್ಬರು. ಸೊ ಇವಾಗ ನಾವು ಬಂಜೆತನ ಅಂತ ಏನು ಟಾಪಿಕ್ ಬರುತ್ತಲ್ಲ, ಸೊ ಅದಕ್ಕೆ ನಮ್ಮ ಸಮಾಜದಲ್ಲಿ ಜಾಸ್ತಿಯಾಗಿ ಹೆಣ್ಣಿಗೆನೇ ರೆಸ್ಪಾನ್ಸಿಬಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಬಟ್ ನಾವು ಅಂಕಿ ಅಂಶಗಳ ಆಧಾರದ ಮೇಲೆ ನೋಡಿದರೆ 30% ಹೆಣ್ಮಕ್ಳು ರೆಸ್ಪಾನ್ಸಿಬಲ್ ಇರ್ತಾರೆ, 30% ಮೆನ್ ರೆಸ್ಪಾನ್ಸಿಬಲ್ ಇರ್ತಾರೆ, ಮತ್ತು ಉಳಿದ 40%ಅಲ್ಲಿ ಇಬ್ಬರದೂ ಇರುತ್ತೆ. ಅಂದರೆ ಅವಳಿಗೂ ಪ್ರಾಬ್ಲಮ್ ಇರುತ್ತೆ, ಅವನಿಗೂ ಇರುತ್ತೆ. ಸೊ ಈ ಬಯಾಸ್ ಅಂದರೆ 50-50 ಅಂತ ನೀವು ಅನ್ಕೋಬಹುದು. 50% ಹೆಣ್ಮಕ್ಳಲ್ಲಿ ಕಾರಣ, 50% ಗಂಡು ಮಕ್ಕಳಲ್ಲಿ. ಸೊ ಇಬ್ಬರಲ್ಲೂ ಬಂಜತನ ಅಂತ ಬಂದಾಗ ಅಥವಾ ಮಕ್ಕಳು ಆಗ್ತಾ ಇಲ್ಲ ಅಂತ ಬಂದಾಗ ಇಬ್ಬರದ್ದು ಟೆಸ್ಟ್ ಆಗಬೇಕು. ಇನ್ನು ಇತ್ತೀಚೆಗೆ ಕಾಮನ್ ಆಗಿ ಇರುವಂತಹ ಕಾರಣಗಳು ಹೆಣ್ಣಿನಲ್ಲಿ PCOD, ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್, ಆಮೇಲೆ ಥೈರಾಯ್ಡ್ ಇಶ್ಯೂಸ್, ತೂಕ ಜಾಸ್ತಿ ಇರೋದು, ಅವರ ಎತ್ತರಕ್ಕೆ ಒಂದು ತೂಕ ಸೂಕ್ತ ಇಷ್ಟು ಅಂತ ಇರುತ್ತೆ, ಬಟ್ ಒಬೇಸಿಟಿ, ಆಮೇಲೆ ಸರಿಯಾಗಿ ರಾಂಗ್ ಲೈಫ್ ಸ್ಟೈಲ್ ಅಂದರೆ ಯಾವುದೋ ಟೈಮಿಗೆ ಊಟ ಮಾಡ್ತಾ ಇದ್ದಾರೆ, ಯಾವುದೋ ಟೈಮಿಗೆ ಬ್ರೇಕ್ಫಾಸ್ಟ್ ನಡೀತಾ ಇದೆ, ಮಲ್ಕೊಳ್ಳೋ ಟೈಮಲ್ಲಿ ಎಚ್ಚರ ಇರ್ತಾರೆ, ಎಚ್ಚರ ಇರೋ ಟೈಮಲ್ಲಿ ಮಲ್ಕೊಂಡಿರ್ತಾರೆ. ಅದು ಅಲ್ಲದೆ ಜಂಕ್ ಫುಡ್ ತಿನ್ನೋದು, ತುಂಬ ಆಯಿಲಿ, ಫ್ರೈಡ್, ಮೈದಾ, ಸಕ್ಕರೆ, ಸೊ ಇದು ಕೂಡ ಅವ್ರ ಶರೀರದಲ್ಲಿ ಬೇರೆ ಬೇರೆ ಇಶ್ಯೂಸನ್ನು ಕ್ರಿಯೇಟ್ ಮಾಡುತ್ತೆ. ಇನ್ನೊಂದು ಮುಖ್ಯವಾಗಿ ಹೆಣ್ಮಕ್ಳು ಇಗ್ನೋರ್ ಮಾಡುವಂಥ ಅಂಶ ಅಂದರೆ ವೈಟ್ ಡಿಸ್ಚಾರ್ಜ್. ಹೆಣ್ಮಕ್ಳಿಗೆ
ಯೂರಿನರಿ ಇನ್ಫೆಕ್ಷನ್ ಅಥವಾ ವಜೈನಲ್ ಇನ್ಫೆಕ್ಷನ್ ಫ್ರೀಕ್ವೆಂಟ್ಲಿ ಆಗುತ್ತೆ. ಸೊ ಅದನ್ನ ಏನು ಅನ್ಕೋತಾರೆ, ತಾನಾಗಿ ಸರಿ ಹೋಗುತ್ತೆ ಅಂತ ಬಿಟ್ಬಿಡ್ತಾರೆ. ಸೊ ಅದು ಇನ್ಫೆಕ್ಷನ್ ಇದ್ಕೊಂಡು ಅದು ಗರ್ಭಕೋಶಕ್ಕೆ ಹೋಗುತ್ತೆ, ಗರ್ಭಕೋಶದಲ್ಲಿ ಎಲ್ಲ ಸ್ಪಾಯ್ಲ್ ಮಾಡುತ್ತೆ. ಅದಾದ ನಂತರ ಅವ್ರಿಗೆ ಇನ್ಫರ್ಟಿಲಿಟಿ ಅಂದ್ರೆ ಬಂಜೆತನದ ಇಶ್ಯೂ ಬರುತ್ತೆ. ಸೊ ಆಗ ಬಂದು ಇದು ಹೇಗೆ ಸರಿ ಹೋಗುತ್ತೆ ಅಂತ ಕೇಳ್ತಾರೆ. ಸೊ ನಿಮ್ಗೆ ಏನೇ ನಿಮ್ಮ ಪ್ರಜನನ ಅಂಗಗಳ ಬಗ್ಗೆ ಅಂದ್ರೆ ರೀಪ್ರೊಡಕ್ಟಿವ್ ಆರ್ಗನ್ಸ್ ಬಗ್ಗೆ ಯಾವುದೇ ಇಶ್ಯೂ ಇದ್ರೂ ಅದನ್ನ ಇಗ್ನೋರ್ ಮಾಡಕ್ಕೆ ಹೋಗ್ಬೇಡಿ, ಎಸ್ಪೆಷಲಿ ಆಗದೇ ಇರುವಂತ ಹೆಣ್ಮಕ್ಳು. ಇನ್ನು ಗಂಡಸರಲ್ಲಿನೂ ಸೇಮ್ ಸ್ಟ್ರೆಸ್, ಲೈಫ್ ಸ್ಟೈಲ್, ಡಯಟ್, ಅವ್ರದ್ದು ಜೀವನ ಶೈಲಿ, ಮತ್ತೆ ಅವರು ಏನು ಒತ್ತಡದ ಜೀವನ ಶೈಲಿ ಇದೆ. ಅದು ಏನಂದ್ರೆ ಈ ಹವ್ಯಾಸಗಳನ್ನ ಮಾಡ್ತಾ ಇರ್ತಾರೆ ಕೆಲವೊಂದು, ಸಿಗರೇಟ್ ಸೇಯೋದಿರ್ಬೋದು ಅಥವಾ ಮದ್ಯಪಾನ, ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡೋದು. ಕರೆಕ್ಟ್. ಸೊ ಆಲ್ಕೋಹಾಲ್ ಆಗಲಿ ಅಥವಾ ಸ್ಮೋಕಿಂಗ್ ಆಗಲಿ ಡೆಫಿನೆಟ್ಲಿ ಸ್ಪರ್ಮ್ ಕ್ವಾಲಿಟಿ ಮೇಲೆ, ಸ್ಪರ್ಮ್ ನಂಬರ್ಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಬಿಕಾಸ್ ಅಲ್ಟಿಮೇಟ್ಲಿ ಇವೆಲ್ಲ ಟಾಕ್ಸಿನ್ಸ್ ಅಂದರೆ ವಿಷಕಾರಿ ಅಂಶಗಳು. ಇದನ್ನ ವ್ಯಸನ ಅಂತ ಯಾಕೆ ಕ್ಯಾಟಗರೈಸ್ ಮಾಡಿದ್ದಾರೆ ಅಂದರೆ ಇದು ನಮ್ಮ ಶರೀರದಲ್ಲಿ ಹೋಗಬಾರ್ದು. ಅದನ್ನ ಒಂದು ಫ್ಯಾಷನ್ ಅಂತನೋ ಅಥವಾ ಟ್ರೆಂಡ್ ಅಂತನೋ ಜನ ಅದನ್ನ ಒಂದು ಎಂಜಾಯ್ ಮಾಡೋದಕ್ಕೋಸ್ಕರ ಅಂತನೋ ಅದನ್ನ ಕನ್ಸ್ಯೂಮ್ ಮಾಡ್ತಾರೆ. ಬಟ್ ನಿಮ್ಮ ಬ್ರೇನನ್ನು ಅಂದರೆ ನಮ್ಮ ಮೆದುಳನ್ನು ಅಥವಾ ನಮ್ಮ ನ್ಯಾಚುರಲ್ ಸಂಜ್ಞೆಯನ್ನು ಮಾಡೋ ಅಂಥದ್ದು ಯಾವ ಥರ ಎಂಜಾಯ್ಮೆಂಟ್ ಆಗುತ್ತೆ, ಎಂಜಾಯ್ ಮಾಡೋಕ್ಕೆ ಇನ್ನೂ ಎಷ್ಟೋ ಬೇರೆ ಬೇರೆ ಇದಿವೆ. ಸೊ ಇದರಲ್ಲಿ ಏನು ಎಂಜಾಯ್ಮೆಂಟ್ ಇದು ಮಾಡೋದು, ನಿಮ್ಮ ಹೆಲ್ತನ್ನು ಅದು ಇಂಪ್ಯಾಕ್ಟ್ ಮಾಡುತ್ತೆ. ಸ್ಟ್ಯಾಟಿಸ್ಟಿಕಲಿ ನೋಡಿದರೆ ಒಂದು 40 ವರ್ಷಗಳ ಹಿಂದೆ ಭಾರತದಲ್ಲಿ ಏನು ಫರ್ಟಿಲಿಟಿ ರೇಟ್ 9.1 ಇತ್ತು ಭಾರತದಲ್ಲಿ. ಇವಾಗ ಫರ್ಟಿಲಿಟಿ ರೇಟ್ ಕಡಿಮೆ ಆಗಿ 2.1 ಬಂದಿದೆ. ಬಾಕಿ ಎಲ್ಲ ದೇಶಗಳಲ್ಲಿ 2.5 ಇದೆ. ಅಂದ್ರೆ 2.5 ಮಿನಿಮಮ್ ಅಂತ ಕನ್ಸಿಡರ್ ಮಾಡ್ತಾರೆ. ಭಾರತದಲ್ಲಿ ಅದು ಅದಕ್ಕಿಂತ ಕೆಳಗಡೆ ಬಂದಿದೆ 2.1. ಸೊ ಅದಕ್ಕೆ ಈ ಎಲ್ಲ ಅಂಶಗಳು ಕಾರಣೀಭೂತ ಆಗಿದೆ. ಮತ್ತೆ ಪುರುಷರಲ್ಲಂತೂ ಎಸ್ಪೆಷಲಿ ಅವರ ಲೈಫ್ ಸ್ಟೈಲ್, ಸ್ಮೋಕಿಂಗ್, ಆಲ್ಕೋಹಾಲ್, ಸ್ಲೀಪ್ಲೆಸ್ ನೈಟ್ಸ್, ಪಾರ್ಟಿ ಮಾಡೋದು, ಆ್ಯಂಡ್ ಅದರ್ ಬ್ಯಾಡ್ ಹ್ಯಾಬಿಟ್ಸ್ ಆ್ಯಂಡ್ ಮಲ್ಟಿಪಲ್ ಪಾರ್ಟ್ನರ್ಸ್, ಜೊತೆಗೆ ವರ್ಕಲ್ಲಿ ಹೀಟ್ ಎಕ್ಸ್ಪೋಜರ್ ಎಕ್ಸೆಸಿವ್ ಆಗಿ ಆಗೋದು, ಆಲ್ಸೋ ಜಂಕ್ ಫುಡ್, ಒಬೇಸಿಟಿ. ಗಂಡಸರಲ್ಲೂ ಕೂಡ ಅವಶ್ಯಕತೆಗಿಂತ ಜಾಸ್ತಿ ಹೊಟ್ಟೆ ಬೊಜ್ಜು ಇತ್ತು ಅಂತಂದ್ರೆ ಜೆಂಟ್ಸಲ್ಲಿ ಕೂಡ ಸ್ಪರ್ಮ್ ಕ್ವಾಲಿಟಿ ಇಂಪ್ಯಾಕ್ಟ್ ಆಗುತ್ತೆ, ಸ್ಪರ್ಮ್ ನಂಬರ್ಸ್ ಇಂಪ್ಯಾಕ್ಟ್ ಆಗುತ್ತೆ ಫಾರ್ ಶೋರ್. ಈಗ ಒಬ್ಬರು ಹೆಲ್ದಿ ಆಗಿದ್ದಾರೆ ಅಂತ ಅಂದರೆ ನೈಸರ್ಗಿಕವಾಗಿ ಗರ್ಭ ಧರಿಸೋದಕ್ಕೆ ಯಾವ ರೀತಿ ಪ್ರಯತ್ನವನ್ನು ಪಡ್ಬೋದು, ಯಾವುದು ಒಳ್ಳೆ ಉತ್ತಮ ಸಮಯ ಅಂತ ಕನ್ಸಿಡರ್ ಮಾಡ್ಬೋದು? ರೈಟ್ ಟೈಮ್ ಅಂತಂದ್ರೆ ನಾವು ಫರ್ಟಿಲಿಟಿ ವಿಂಡೋ ಅಂತ ಹೇಳ್ತೀವಿ. ಅಂದರೆ ಒಂದು ಹೆಣ್ಣು 1 ತಿಂಗಳಲ್ಲಿ ಕೇವಲ 2 ದಿನ ಮಾತ್ರ ಅವಳು ಫರ್ಟೈಲ್ ಆಗಿರ್ತಾಳೆ. ಅಂದರೆ ಅವಳ ಹೆಣ್ಣಿನ ಅಂಡಾಣು ಕೇವಲ 2 ದಿವಸ ಅವಳ ಶರೀರದಲ್ಲಿ ಜೀವಂತವಾಗಿರುತ್ತೆ. ಸೊ ಆ ಡೇಸನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಅದು ಪ್ರತಿ ಹೆಣ್ಣಿನ ಋತುಚಕ್ರದ ಆಧಾರದ ಮೇಲೆ, ಅಂದರೆ ಪೀರಿಯಡ್ ಸೈಕಲ್ ಆಧಾರದ ಮೇಲೆ ಬೇರೆ ಬೇರೆ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಯಾರಿಗೆ 30 ದಿನದ ಸೈಕಲ್ ಇದೆ ಅವಳ ಡೇಸ್ ಬೇರೆ ಆಗಿರುತ್ತೆ, 28 ದಿನದ ಇದ್ದವಳದು ಬೇರೆ ಆಗುತ್ತೆ, 40 ದಿನದ ಸೈಕಲ್ ಇದ್ರೆ ಬೇರೆ ಆಗುತ್ತೆ. ಸೊ ಅದನ್ನ ಅವರು ಒಂದು 6 ತಿಂಗಳವರೆಗೆ ಅವರು ಪೀರಿಯಡ್ ಅನ್ನು ಟ್ರ್ಯಾಕ್ ಮಾಡಿ ಅವರು ಫರ್ಟೈಲ್ ವಿಂಡೋಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಆ ಡೇಸ್ ಅಲ್ಲಿ ಯುಟಿಲೈಸ್ ಮಾಡ್ಕೊಂಡ್ರೆ, ಹಸ್ಬೆಂಡ್ ವೈಫ್ ಮೀಟ್ ಮಾಡಿದ್ರೆ ಆ ಟೈಮಲ್ಲಿ ಗರ್ಭಧಾರಣೆ ಆಗತ್ತೆ. ಅದು ಕೂಡ ಕೆಲವೊಬ್ಬರಿಗೆ ಈ ಥರ ಒಂದು ಪ್ರೆಷರ್ ಇರುತ್ತೆ, ನಾವು ಈ ತಿಂಗಳು ಎಲ್ಲ ಸರಿಯಾಗಿ ಮಾಡಿದ್ದೀವಿ, ಇದೇ ತಿಂಗಳು ಆಗಬೇಕು ಅಂತ. ಆ ರೀತಿ ಯಾವುದೇ ರೂಲ್ ಇಲ್ಲ. 100 ಕಪಲ್ಸ್ ಎಟ್ ಎ ಟೈಮ್ ಸ್ಟಾರ್ಟ್ ಮಾಡಿದರೆ ಅದರಲ್ಲಿ ಜಸ್ಟ್ 3 to 4 ಕಪಲ್ಸ್ ಫಸ್ಟ್ ಮಂತಲ್ಲಿ ಪ್ರೆಗ್ನೆಂಟ್ ಆಗ್ತಾರೆ. ಇನ್ನು ಉಳಿದ 10 ರಿಂದ 15 ಕಪಲ್ಸ್ 3ನೇ ತಿಂಗಳಲ್ಲಿ ಆಗ್ತಾರೆ. 30 ರಿಂದ 40 ಕಪಲ್ಸ್ 6 ತಿಂಗಳಲ್ಲಿ ಆಗ್ತಾರೆ. ಇನ್ನು ಕೆಲವರು 1 ವರ್ಷಕ್ಕೆ ಆಗ್ತಾರೆ. ಸೊ ನೀವು ಎಲ್ಲ ಹೆಲ್ದಿ ಆಗಿದೆ, ಎಲ್ಲ ಸರಿಯಾಗಿದೆ, ಎಲ್ಲ ಪರ್ಫೆಕ್ಟ್ ಆಗಿದೆ ಅಂತಂದ್ರೂ ಒಂದು 4 ರಿಂದ 8 ತಿಂಗಳ ಇದನ್ನ ಕನ್ಸಿಡರ್ ಮಾಡ್ಕೋಬಹುದು. ಅಷ್ಟು ನಾರ್ಮಲಿ ಬೇಕಾಗುತ್ತೆ. ಈಗ ಕೆಲವೊಂದಷ್ಟು ಜನರು ಬೇಗ ಗಿವ್ ಅಪ್ ಮಾಡಬಹುದು ಮೇ ಬಿ, ಯಾಕಂದರೆ ಅವ್ರಿಗೆ ಗೊತ್ತಿರಲ್ಲ, ಟ್ರೈ ಮಾಡಿರಲ್ಲ, ಅಥವಾ ಅವ್ರ ಮನಸ್ಸಲ್ಲಿ ನನಗೇನು ಮಗು ಆಗಲ್ಲ ಅನ್ನುವಂಥ ಕಾನ್ಸೆಪ್ಟ್ ಬಂದಿರುತ್ತೆ. ಸೊ ಈ ವಿಚಾರವನ್ನು ಅವರು ಯಾವಾಗ ಥಿಂಕ್ ಮಾಡ್ಬೋದು, ನನಗೆ ಇನ್ನೂ ಮಗು ಆಗಲ್ಲ ಅನ್ನೋದನ್ನು, ಅಥವಾ ಗಿವ್ ಅಪ್ ಮಾಡೋದು, ಅಥವಾ ಟೆಸ್ಟ್ ಟ್ಯೂಬ್ ಬೇಬಿ ಅಂತಾರಲ್ಲ, ಈ ಥರ ನಿರ್ಣಯಗಳಿಗೆ ಯಾವಾಗ ಹೋಗ್ಬೋದು? ಮಕ್ಕಳು ಆಗೋದೇ ಇಲ್ಲ ಅನ್ನೋ ಸನ್ನಿವೇಶ ಕೇವಲ 2. ಒಂದು, ಹೆಣ್ಣಿನಲ್ಲಿ ಅಂಡಾಣು ಏನೂ ಇಲ್ಲ, 0. ಓಕೆ.
ಅಂದರೆ ಮತ್ತೆ ಅಥವಾ ಅವಳ ಪಾರ್ಟ್ನರ್ ಅಥವಾ ಅಂದರೆ ಆ ಪುರುಷನಲ್ಲಿ ವೀರ್ಯಾಣುಗಳು ಏನೂ ಇಲ್ಲ, 0. ಆ ಸನ್ನಿವೇಶದಲ್ಲಿ ಮಾತ್ರ ಅವರಿಗೆ ಅವ್ರದ್ದೇ ಆದಂತಹ ಬಯೋಲಾಜಿಕಲ್ ಮಕ್ಕಳು ಆಗೋದಿಲ್ಲ. ಆ ಕೇಸಸ್ಸಲ್ಲಿನೂ IVF ಅಲ್ಲಿ ಡೋನರ್ ಮುಖಾಂತರ ಅಂದರೆ ಬೇರೆಯವರ ಅಂಡಾಣು ಬೇರೆಯವರ ವೀರ್ಯಾಣು ತಗೊಂಡು ಕೂಡ ಅವರಿಗೆ ಮಕ್ಕಳು ಆಗೋ ಹಾಗೆ ಮಾಡ್ತಾರೆ. ಬಟ್ ಅದು ಬಯೋಲಾಜಿಕಲಿ ಅವರ ಸ್ವಂತದ್ದಾಗಿರೋದಿಲ್ಲ, ಈ 2 ಸನ್ನಿವೇಶಗಳಲ್ಲಿ ಮಾತ್ರ. ಇನ್ನು ನೈಸರ್ಗಿಕವಾಗಿ ಪಾಸಿಬಲ್ ಇಲ್ಲ IVFಗೆ ಹೋಗಬೇಕು ಅನ್ನೋದು. ಸ್ಪರ್ಮ್ಸ್ ಇದೆ ಬಟ್ ತುಂಬ ಕಡಿಮೆ ಇದೆ ಅಂತಿದ್ದಲ್ಲಿ, ಅಥವಾ ಸ್ಪರ್ಮ್ಸ್ ಮೊಟಿಲಿಟಿ ಇಲ್ಲ ಅಂದರೆ ಮೂವ್ಮೆಂಟ್ ಇಲ್ಲ, ಡಲ್ ಸ್ಪರ್ಮ್ಸ್ ಇದ್ದಾಗ, ಟ್ಯೂಬ್ಸ್ ಬ್ಲಾಕ್ ಇದ್ದಾಗ, 2 ಟ್ಯೂಬ್, 1 ಟ್ಯೂಬ್ ಅಲ್ಲ 2 ಟ್ಯೂಬ್ ಕಂಪ್ಲೀಟ್ ಬ್ಲಾಕ್ ಆಗಿದೆ ಅಂದಾಗ, ಅಥವಾ ಅವಳಲ್ಲಿ ಅಂಡಾಣುಗಳ ಸಂಖ್ಯೆ ತುಂಬ ಕಡಿಮೆ ಇದೆ, AMH ತುಂಬ ಲೋ ಇದೆ. ಈ 35 ವರ್ಷದ ಒಳಗಡೆನೂ ಈ ತರ ಸಿಚುವೇಶನ್ ಬಂದಿರಬಹುದಾ? ಅಂಡಾಣುಗಳು ಕಡಿಮೆ ಇರುವಂತದ್ದು 25ಕ್ಕೂ ಬರ್ಬೋದು. ಆಹಾರ ಜೀವನ ಶೈಲಿ ಸರಿ ಇಲ್ಲ ಅಂತಂದ್ರೆ 25ರ ಏಜಿಗೂ AMH ಲೋ ಆಗ್ಬಹುದು. ನಿಮ್ಮ ಆಹಾರ ಜೀವನ ಶೈಲಿ ಸರಿ ಇತ್ತು ಅಂತಂದ್ರೆ 40ಗೂ ನಿಮ್ಮ AMH ಚೆನ್ನಾಗಿರುತ್ತೆ. ಅಂದ್ರೆ ಫಸ್ಟ್ ಅದನ್ನ ಚೆಕ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಎಸ್ ಎನಿ ಕಪಲ್. ಈಗ ನಾವು ಜನರಲ್ ಆಗಿ ಫಸ್ಟ್ ಮಾತಾಡ್ಬೇಕಾದ್ರೆ 25 ವರ್ಷದಿಂದ 40 ವರ್ಷದವರೆಗೂ ಅಂತ ಹೇಳಿದ್ವಿ. ಇನ್ ಕೇಸ್ ಅವಳಿಗೆ 25 ವರ್ಷದಲ್ಲೇನೆ ಅಥವಾ 30 ವರ್ಷದಲ್ಲೇನೆ ಅಂಡಾಣುಗಳು ಕಡಿಮೆ ಇದೆ ಅಂತ ಅಂದ್ರೆ ಆವಾಗ ಶಿ ಕಾಂಟ್ ಎಕ್ಸ್ಪೆಕ್ಟ್ ಟಿಲ್ 40. ಆ ಸಿಚುವೇಶನ್ ಅಲ್ಲಿ ಅವಳು ಡಿಲೇ ಮಾಡಕ್ ಬರೋದಿಲ್ಲ. ಅಂದ್ರೆ ಜಾಸ್ತಿ ಆ ಟೈಮಲ್ಲಿ ಅವರು ಮುಂದೂಡಬಾರ್ದು, ಮಕ್ಕಳಾಗೋ ಪ್ಲಾನ್ ಅನ್ನ ಬೇಗ ಪ್ಲಾನ್ ಮಾಡಬೇಕು. ಓಕೆ. AMH ಕಡಿಮೆ ಇದೆ ಅಂದ ಮಾತ್ರಕ್ಕೆ ಮಕ್ಕಳು ಆಗೋದಿಲ್ಲ ಅಂತ ಅಲ್ಲ, ಮಕ್ಕಳು ಆಗೋ ಚಾನ್ಸಸ್ ಕಡಿಮೆ ಆಗ್ತಾ ಇದೆ, ನೀವು ಬೇಗ ಪ್ಲಾನ್ ಮಾಡಿ ಅಂತ ನಿಮ್ಗೆ ಪ್ರಕೃತಿ ಒಂದು ಅಲಾರ್ಮ್ ಕೊಡ್ತಾ ಇದೆ. ಅದನ್ನ ಇವಾಗ ಸ್ಕೂಲಲ್ಲಿ ಮಾಡ್ತಾರಲ್ಲ, ಇನ್ನು ಸ್ವಲ್ಪ ಹೊತ್ತಲ್ಲಿ ಸ್ಕೂಲ್ ಬಿಡತ್ತೆ ಅಂತ ಅಂದಾಗ ಒಂದು ಬೆಲ್ ಬಾರಿಸ್ತಾರೆ. ಸೊ ದಟ್ ಇಸ್ ನಾಟ್ ದ ಫೈನಲ್ ಬೆಲ್. ಈಗ ಎಕ್ಸಾಮ್ ಅಲ್ಲಿ ಕೂತಾಗ ಒಂದು 10 ಮಿನಿಟ್ಸ್ ಬೆಲ್ ಕೊಡ್ತಾರೆ. ಎಸ್, ಆ ರೀತಿ ವಾರ್ನಿಂಗ್ ಬೆಲ್ ಅದು. ನೀವು ಜಾಸ್ತಿ ಇನ್ನು ತಡ ಮಾಡೋ ಹಾಗಿಲ್ಲ, ಇಲ್ಲಿ ಖಾಲಿ ಆಗ್ತಾ ಇದೆ ನಮ್ಮ ಅಕೌಂಟು ಅಂತ ಹೇಳ್ತಾ ಇರುತ್ತೆ ಅದು. ಓಕೆ. ತುಂಬ ಜನರಲ್ಲಿ ಕಾಣಿಸ್ಕೊಳ್ಳೋದು ಗರ್ಭಪಾತ. ಸೊ ಎಲ್ಲ ಓಕೆ ಆಗಿರುತ್ತೆ, ಬಟ್ ಮಿಸ್ಕ್ಯಾರೇಜ್ ಅಂತ ಅಂತಾರಲ್ವ, ಆ ಥರ ಆಗುತ್ತೆ. ಸೊ ಅದಕ್ಕೆ ಏನು ರೀಸನ್ನು, ಅದನ್ನು ಪ್ರಿವೆಂಟ್ ಯಾವ ರೀತಿ ಮಾಡ್ಬೋದು? ಒಂದು ಜನರಲ್ ಇಶ್ಯೂ ಅಂತ ಹೇಳೋದಿಲ್ಲ, ಜನರಲ್ ಒಂದೇ ಕಾರಣ ಹೇಳ್ತೀನಿ. ಎಗ್ ಕ್ವಾಲಿಟಿ ಆ್ಯಂಡ್ ಸ್ಪರ್ಮ್ ಕ್ವಾಲಿಟಿ ಆರ್ ದ ಮೇನ್ ರೀಸನ್ ಫಾರ್ ಅರ್ಲಿ ಮಿಸ್ಕ್ಯಾರೇಜಸ್. ಅಂದರೆ ಆ ಎಗ್ ಗುಣಮಟ್ಟ ಮತ್ತು ವೀರ್ಯಾಣು ಗುಣಮಟ್ಟ ಸರಿಯಾಗಿಲ್ಲ. ಯಾವ ಟೈಮಲ್ಲಿ ಗರ್ಭಧಾರಣೆ ಆದ ಟೈಮಲ್ಲಿ, ಅದು ಯಾವ ಮೂಮೆಂಟಲ್ಲಿ ಗರ್ಭಧಾರಣೆ ಆಗತ್ತಲ್ಲ ಅದೇ ಟೈಮಲ್ಲಿ ಡಿಸೈಡ್ ಆಗುತ್ತೆ ಈ ಗರ್ಭ ಎಷ್ಟು ದಿನ ಉಳಿಯುತ್ತೆ ಅಂತ. ಅದೇ ಮೂಮೆಂಟಲ್ಲಿ ಡಿಸೈಡ್ ಆಗಿರುತ್ತೆ ಈ ಗರ್ಭದ ಭವಿಷ್ಯ ಏನು ಅಂತ. ಸೊ ಗರ್ಭಪಾತಕ್ಕೆ ಮುಖ್ಯವಾದ ಕಾರಣ, ಇವಾಗ ಇದ್ರ ಬಗ್ಗೆ ತುಂಬಾ ಮಿತ್ ಜನರ ಮನಸ್ಸಲ್ಲಿದೆ. ಅವಳು ತುಂಬಾ ಬೈಕ್ ಮೇಲೆ ಹೋಗಿದ್ಲು ಅದಕ್ಕೆ ಆಗಿದೆ, ಅವಳು ಇದನ್ನ ತಿಂದ್ಲು ಅದಕ್ಕೆ ಆಗಿದೆ, ಅವಳು ಸರಿಯಾಗಿ ಕಾಳಜಿ ತಗೊಳ್ಳಿಲ್ಲ ಅದಕ್ಕೆ ಆಗಿದೆ, ಅಥವಾ ಅವಳಲ್ಲೇ ಏನೋ ಕೊರತೆ ಇದೆ ಅನ್ನೋದು ಒಂದು ಜನರ ಏನೋ ಅಂದ್ರೆ ಒಂದು ರೀತಿ ಆ ಮಿತ್ ವಿಚ್ ಪೀಪಲ್ ಬಿಲೀವ್, ಮತ್ತೆ ಅದನ್ನ ಹೆಣ್ಣಿನ ಮೇಲೆ ಹಾಕ್ಬಿಡ್ತಾರೆ. ಬಟ್ ಇದಕ್ಕೆ ಎಷ್ಟೋ ಸಲ 50% ಕೇಸಸ್ ಮಿಸ್ಕ್ಯಾರೇಜ್ ಕೇಸಸ್ ಅಲ್ಲಿ ಲೋ ಸ್ಪರ್ಮ್ ಕ್ವಾಲಿಟಿಯಿಂದನೂ ಕೂಡ ಆಗತ್ತೆ. ಯಾಕಂತಂದ್ರೆ ಗರ್ಭ ಆಗೋದು ಎಗ್ ಮತ್ತು ಸ್ಪರ್ಮ್ ಯೂನಿಯನ್ದಿಂದ. ಸೊ ಕ್ವಾಲಿಟಿ ಯಾವುದು ಸರಿ ಇಲ್ಲ ಗುಣಮಟ್ಟ ಅಂತಂದ್ರೆ ಅದು ಗರ್ಭ ಜಾಸ್ತಿ ದಿನ ಉಳಿಯೋದಿಲ್ಲ. ಪ್ರಕೃತಿ ನಿಯಮ ಏನು ಅಂತಂದ್ರೆ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್, ಡಾರ್ವಿನ್ಸ್ ಲಾ ಏನಿದೆ ಅಲ್ಲ ಅದೇ. ಅಂದ್ರೆ ತುಂಬಾ ಆರೋಗ್ಯಯುತವಾಗಿ ಇದ್ದದನ್ನ ಮಾತ್ರ ಪ್ರಕೃತಿ ಸಪೋರ್ಟ್ ಮಾಡುತ್ತೆ. ಸೊ ಪ್ರಕೃತಿ ನಾವು ಚೆಕ್ ಮಾಡೋದಕ್ಕಿಂತ ಪ್ರಕೃತಿ ಎವ್ರಿ ಡೇ ಚೆಕ್ ಮಾಡ್ತಾ ಇರತ್ತೆ ಆ ಗರ್ಭವನ್ನ. ಪ್ರಕೃತಿಗೆ ಅನ್ನಿಸ್ತು ಈ ಗರ್ಭ ಬೆಳೆಯೋಕೆ ಸೂಕ್ತ ಇಲ್ಲ, ಅಥವಾ ಇದು ಬೆಳೆದ ಮೇಲೆ ಇದಕ್ಕೆ ನ್ಯೂನತೆಗಳು ಬರಬಹುದು, ಅಥವಾ ಇದು ಹೊರಗಡೆ ಜೀವಂತವಾಗಿರೋದಕ್ಕೆ ಯೋಗ್ಯ ಇಲ್ಲ ಅಂತ ಅಂದಾಗ ಪ್ರಕೃತಿನೇ ಅದನ್ನ ಕ್ಯಾನ್ಸಲ್ ಮಾಡ್ಬಿಡುತ್ತೆ. ಇದು ಒಂಥರ ಈಗ ಮಗು ಹುಟ್ಟಿದ ಮೇಲೆ ಕೆಲವೊಂದು ನಾಯಿಗಳು ಒಂದೊಂದು ನಾಯಿ ಮರಿನೇ ತಿಂದ್ಬಿಡ್ತವೆ, ಹಕ್ಕಿಗಳು ಗೂಡಿಂದ ಹೊರಗಡೆ ಎಸಿತವೆ. ಯಾವುದು ವೀಕ್ ಆಗಿರುತ್ತೋ ಅದನ್ನ ಬೇಗ ಅಂದ್ರೆ ಹೆಲ್ದಿ ಆಗಿರೋದು ಸರ್ವೈವ್ ಆಗ್ಬೇಕು ಅನ್ನೋದು ಪ್ರಕೃತಿ ನಿಯಮ. ಪ್ರಕೃತಿ ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ. ನಮ್ಗಿಂತ ಎಷ್ಟೋ ಸ್ಮಾರ್ಟ್ ಇದೆ ಪ್ರಕೃತಿ. ಸೊ ಅದು ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ. ಸೊ ನೀವು ಮೊದಲಿಂದಾನೇ ಸರಿಯಾಗಿ ನಿಮ್ಮ ಎಗ್ ಕ್ವಾಲಿಟಿ ಸ್ಪರ್ಮ್ ಕ್ವಾಲಿಟಿ ಮೇಲೆ ವರ್ಕ್ ಮಾಡಿದ್ರೆ ಅಬಾರ್ಷನ್ ಆಗೋ ರಿಸ್ಕ್ ತುಂಬಾ ಕಡಿಮೆ ಆಗುತ್ತೆ.
ಸೊ ನಾರ್ಮಲ್ ಆಗಿ ಬೇರೆ ಯಾವುದೇ ಕಾರಣದಕ್ಕಿಂತ ಈ ಕಾರಣಗಳಿಂದ ಮಿಸ್ಕ್ಯಾರೇಜ್ ಆಗೋದು ಜಾಸ್ತಿ. ಒಮ್ಮೆ ಮಿಸ್ಕ್ಯಾರೇಜ್ ಆದಮೇಲೆ ಮತ್ತೆ ಪ್ರಯತ್ನ ಪಡಬೇಕು ಅಂದರೆ ಎಷ್ಟು ತಿಂಗಳುಗಳ ಗ್ಯಾಪ್ ಇರಬೇಕು ಅದಕ್ಕೆ? ಈ ಥರ ಏನಾದರೂ ಯಾವ ತಿಂಗಳಲ್ಲಿ ಆಗಿದೆ ಅಲ್ಲ ಅದರ ಆಧಾರದ ಮೇಲೆ ಬೇರೆ ಬೇರೆ ಆಗುತ್ತೆ. ಉದಾಹರಣೆಗೆ ಮೊದಲು 3 ತಿಂಗಳಲ್ಲಿನೇ ಗರ್ಭಪಾತ ಆಯಿತು ಅಂತಂದರೆ ಅವರು 6 ರಿಂದ 8 ತಿಂಗಳು ಬಿಟ್ಟು ಮತ್ತೆ ಟ್ರೈ ಮಾಡ್ಬೋದು. ಓಕೆ. ಇನ್ ಕೇಸ್ ಗರ್ಭಪಾತ 5-6ನೇ ತಿಂಗಳಲ್ಲಿ ಆಗಿದೆ, ಸೊ ಆ ಟೈಮಲ್ಲಿ ಆದಾಗ DNC ಮಾಡ್ತಾರೆ, ಅಂದರೆ ಗರ್ಭಕೋಶ ತೊಳಿತಾರೆ ಅನ್ನೋ ಒಂದು ಟರ್ಮ್ ಯೂಸ್ ಮಾಡ್ತಾರೆ ಜನರು ಲೇಮನ್ ಲ್ಯಾಂಗ್ವೇಜಲ್ಲಿ. ಸೊ ಆ ರೀತಿ ಏನಾದರೂ ಆಗಿತ್ತು ಅಂತಂದರೆ ಕನಿಷ್ಠ 6 ರಿಂದ 8 ತಿಂಗಳು ಬಿಟ್ಟು ಅಥವಾ 10 ತಿಂಗಳು ಬಿಟ್ಟು ಅವರು ಟ್ರೈ ಮಾಡ್ಬೋದು. ಯಾಕಂದರೆ ಗರ್ಭಕೋಶಕ್ಕೆ ಸ್ವಲ್ಪ ನೋವಾಗಿರುತ್ತೆ, ಪೆಟ್ಟಾಗಿರುತ್ತೆ, ಗಾಯ ಆಗಿರುತ್ತೆ ಒಳಗಡೆ. ಇನ್ನು ಹೆರಿಗೆಗೆ ಸಮೀಪ ಬಂದು ಏನಾದರೂ ಗರ್ಭಪಾತ ಆಯಿತು 8 ತಿಂಗಳು 9 ತಿಂಗಳು, ಆಗ ಕನಿಷ್ಠ 1-1.5 ವರ್ಷ ಅದು ಯಾವ ಥರದ ಡೆಲಿವರಿ ಆಗಿದೆ ಅವ್ರದ್ದು. ಯಾಕಂದರೆ 8 ತಿಂಗಳದ ನಂತರ ಹೆರಿಗೆ ಮಾಡಿಸಿನೇ ತೆಗಿಬೇಕಾಗತ್ತೆ. ಗರ್ಭಪಾತ ಆದ್ರೂ ಆ ಮಗುವನ್ನು ಹೆರಿಗೆ ರೂಪದಲ್ಲೇ ತೆಗಿಬೇಕಾಗತ್ತೆ. ಸೊ ನಾರ್ಮಲ್ ಡೆಲಿವರಿ ಮಾಡಿ ತೆಗ್ದಿದ್ರು ಅಂತಂದರೆ 1-1.5 ವರ್ಷ ಬಿಟ್ಟು ಅವರು ಟ್ರೈ ಮಾಡ್ಬೋದು. ಸಿಸೇರಿಯನ್ ಮೂಲಕ ತೆಗ್ದಿದ್ರು ಅಂದರೆ ಕನಿಷ್ಠ 2 ವರ್ಷ ಅವರು ಗ್ಯಾಪ್ ಕೊಡಬೇಕಾಗತ್ತೆ. ಓಕೆ. ಗರ್ಭ ಧರಿಸಿದ ನಂತರ ಅವರು ಇಷ್ಟು ದಿನಕ್ಕೆ ನನಗೆ ಹೆರಿಗೆ ಆಗ್ಬೋದು ಅನ್ನೋದನ್ನು ಒಬ್ಬ ಮಹಿಳೆಯ ಕ್ಯಾಲ್ಕುಲೇಟ್ ಮಾಡ್ಕೋಬೋದಾ, ಅಥವಾ ಅದು ಅವಳು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದರಲ್ಲಿ 9 months 9 days ಅಂತ ಹೇಳ್ತಾರೆ ಜನರ ಮಾತಿನಲ್ಲಿ. ನಾವು ಮೆಡಿಕಲ್ ಇದರಲ್ಲಿ 40 ವಾರಗಳ ಪ್ರೆಗ್ನೆನ್ಸಿ ಅಂತ ಕನ್ಸಿಡರ್ ಮಾಡ್ತೀವಿ. 40 ವಾರ 40 weeks ಪ್ರೆಗ್ನೆನ್ಸಿ. ಸೊ 40 ವಾರ ಕಂಪ್ಲೀಟ್ ಆದ ನಂತರ ನಾರ್ಮಲ್ ಆಗಿ ಹೆರಿಗೆ ಆಗಬೇಕು. ಬಟ್ ಕೆಲವೊಂದು ಸಿಚುವೇಶನ್ದಲ್ಲಿ 37 ವಾರಗಳ ನಂತರನೂ ಆಯಿತು ಅಂತಂದ್ರೆ ಏನೂ ತೊಂದರೆ ಇಲ್ಲ. ಅಂದರೆ 8 ತಿಂಗಳು ಕಂಪ್ಲೀಟ್ ಆದ ನಂತರ ಆದ್ರೂ ಏನೂ ಭಯ ಇರೋದಿಲ್ಲ. ಬಟ್ 8ಕ್ಕೆ ಮುಂಚೆ ಆದರೆ ಸ್ವಲ್ಪ ತೊಂದರೆ. ಬಟ್ ನಾನು ಕೇಳಿರೋದು ಗಂಡು ಮಗು ಆದರೆ ಬೇಗ ಹೆರಿಗೆ ಆಗುತ್ತೆ ಅಂತ ಹೇಳ್ತಾರೆ. ಇದು ಮಿಥ ಅಥವಾ ಇದಕ್ಕೇನು ಅರ್ಥ ಇದೆಯಾ? ಇಲ್ಲ ಇಲ್ಲ ಇಲ್ಲ. ಮಗು ಏನು ಡಿಸೈಡ್ ಮಾಡುತ್ತೆ ಹೇಳೋದು, ಗಂಡಾಗಲಿ ಹೆಣ್ಣಾಗಲಿ ಅದು ಡಿಸೈಡ್ ಮಾಡೋಕ್ಕೆ ಆಗೋದಿಲ್ಲ. ಇಟ್ ಈಸ್ ನೇಚರ್, ಪ್ರಕೃತಿ ಡಿಸೈಡ್ ಮಾಡುತ್ತೆ. ಪ್ಲಸ್ ನಿಮ್ಮ ಶರೀರದಲ್ಲಿ ಆಗುವಂತಹ ಬದಲಾವಣೆಗಳು ಮತ್ತು ಮಗು ಬೆಳೀತಾ ಬಂದಂಗೆ ಗರ್ಭಕೋಶದಲ್ಲಿ ಸಂಕುಚನಗಳು ಸ್ಟಾರ್ಟ್ ಆಗುತ್ತೆ, ಹೆರಿಗೆ ನೋವು ಸ್ಟಾರ್ಟ್ ಆಗುತ್ತೆ. ಸೊ ಅದು ಜೆಂಡರ್ ಯಾವುದೇ ಆಗಿರಲಿ, ಗಂಡಾಗಿರಲಿ ಹೆಣ್ಣಾಗಿರಲಿ, ಯಾವ ಟೈಮಿಗೆ ಆಗಬೇಕು ಆ ಟೈಮಲ್ಲಿ ಹೆರಿಗೆ ಆಗುತ್ತೆ. ಬಟ್ ಐಡಿಯಲಿ 40 ವೀಕ್ ಅಂತ ಹೇಳ್ತೀವಿ. ಅದನ್ನ ಕ್ಯಾಲ್ಕುಲೇಟ್ ಮಾಡೋ ಗೋಜಿಗೆ ಹೋಗೋದಕ್ಕಿಂತ ಪ್ರತಿ ತಿಂಗಳು ಅವರಿಗೆ ಸೋನೋಗ್ರಫಿ ಮಾಡಿಸ್ತಾರೆ, ಎಸ್ಪೆಷಲಿ 7 ತಿಂಗಳು 8 ತಿಂಗಳಿಗೆ. ಸೊ ನಿಮ್ಮ ಸೋನೋಗ್ರಫಿಯಲ್ಲಿ ಅವರು ಎಷ್ಟು ವಾರ ಪ್ರೆಗ್ನೆನ್ಸಿದ್ ಆಗಿದೆ ಅಂತ ಬರ್ದಿರ್ತಾರೆ. ಅಲ್ಲೇ ಕೆಳಗಡೆ EDD ಅಂತ ಬರ್ದಿರ್ತಾರೆ, ಎಸ್ಟಿಮೇಟೆಡ್ ಡೇಟ್ ಆಫ್ ಡೆಲಿವರಿ ಅಂತ. ಸೊ ಆ ಡೇಟ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನಿಮ್ದು ಯಾವಾಗ ಇದೆ ಅಂತ. ಅದನ್ನ ನೋಡಿದ್ರೇನೆ ಅದು ಕನ್ಫರ್ಮೇಟಿವ್ ಆಗಿರುತ್ತೆ. ಮೊದಲ 2-3 ತಿಂಗಳದ್ದು EDD ನೋಡಕ್ ಹೋಗ್ಬೇಡಿ. ಅದು ಮಗುವಿನ ಬೆಳವಣಿಗೆ ಚೇಂಜ್ ಆದಾಗ EDD ಸ್ವಲ್ಪ ಚೇಂಜ್ ಆಗುತ್ತೆ. ಸೊ 8 ಅಥವಾ 9ನೇ ತಿಂಗಳಲ್ಲಿ ಏನು ಸೋನೋಗ್ರಫಿಯಲ್ಲಿ EDD ಬರುತ್ತಲ್ಲ, ಸೊ ಅದು ನಿಮ್ಗೆ ಅಪ್ರಾಕ್ಸಿಮೇಟ್ ಆಗಿ ಕರೆಕ್ಟ್ ಡೇಟ್ ಕೊಡುತ್ತೆ. ಓಕೆ. ಈಗ ಹೆರಿಗೆಯಲ್ಲಿ ಬಂದಾಗ್ಲೂ 2 ಟೈಪ್ ಇದೆ. ಒಂದು ಸೀಸರಿನ್ ಮಾಡಿ ತೆಗಿತಾರೆ ಅಥವಾ ನಾರ್ಮಲ್ ಡೆಲಿವರಿ ಆಗುತ್ತೆ. ಇದು ಯಾಕೆ ಎಲ್ಲರಿಗೂ ನಾರ್ಮಲ್ ಡೆಲಿವರಿ ಆಗಲ್ಲ? ಏನು ರೀಸನ್ನು ಸೀಸರಿನ್ ಮಾಡೋದಕ್ಕೆ? ನಾರ್ಮಲ್ ಡೆಲಿವರಿ ಆಗೋದಿಲ್ಲ ಅನ್ನೋದಕ್ಕಿಂತನೂ ಮುಂಚೆ ಇವಾಗ ಎಲ್ಲರೂ ಏನು ಅನ್ಕೊಳ್ತಾರೆ, ಮುಂಚೆ ಎಲ್ಲ ಹೆಣ್ಮಕ್ಳಿಗೆ ನಾರ್ಮಲ್ ಡೆಲಿವರಿ ಆಗ್ತಾ ಇತ್ತು, ಇವಾಗ ಆಗ್ತಾ ಇಲ್ಲ ಅಂತ ಹೇಳಿ. ಸೊ ಮುಂಚೆ ಏನಿತ್ತು 5, 10, 15 ಮಕ್ಕಳು ಇರ್ತಾ ಇದ್ವು. ಸೊ ಹೆರಿಗೆ ಟೈಮಲ್ಲಿ ಒಂದು ಮಗುವಿಗೆ ಏನಾದರೂ ಇನ್ನೂ 4-5 ಮಕ್ಕಳಿದೆ ಅಥವಾ ಇನ್ನು ಮುಂದೆ ಕೂಡ ಆಗತ್ತೆ ಅನ್ನೋ ಒಂದು ಅಶ್ಯೂರೆನ್ಸ್ ಇರ್ತಾ ಇತ್ತು. ಸೆಕೆಂಡು, ಮುಂಚೆ ಹೆಣ್ಮಕ್ಳು 18-17ನೇ ವರ್ಷದಿಂದನೇ ಮದುವೆ ಆಗಿ ಮಕ್ಕಳನ್ನ ಡೆಲಿವರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ರು. ಸೊ ಅವರಿಗೆ ಟೈಮ್ ಸಾಕಷ್ಟು ಇರ್ತಿತ್ತು. ಅಂದರೆ 18ನೇ ವರ್ಷಕ್ಕೆ ಅವಳು ಮಗು ಹೋಯ್ತು ಅಂತ ಅನ್ಕೊಳ್ಳಿ, ಅವಳು 19ಕ್ಕೆ 20ಕ್ಕೆ ಮತ್ತೆ ಪ್ರೆಗ್ನೆಂಟ್ ಆಗ್ತಾಳೆ, ಇದಾಗ್ತಾಳೆ ಅಂತ ಹೇಳಿ. ಇವಾಗಿನ ಕಾಲದಲ್ಲಿ ಫಸ್ಟ್ ಆಫ್ ಆಲ್ ಮದುವೆ ಆಗೋದು ಲೇಟ್ ಆಗುತ್ತೆ, ಮಕ್ಕಳು ಪ್ಲಾನ್ ಮಾಡೋದು ಲೇಟ್. ಅದು 1 ಅಥವಾ 2 ಒಂದೇ ಮಗುನೇ ಪ್ಲಾನ್ ಮಾಡ್ತಾ ಇದ್ದಾರೆ ಇವಾಗ ಎಲ್ಲರೂ, 1 ಅಥವಾ 2. ಸೊ ಆ ಟೈಮಲ್ಲಿ ಇದು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇನ್ನೊಂದು ಜನ ಇಗ್ನೋರ್ ಮಾಡಿರೋ ಅಂಶ ಅಂದರೆ, ಮುಂಚೆ ಕಾಲದಲ್ಲಿ ನಾರ್ಮಲ್ ಹೆರಿಗೆನೆ ಮಾಡಬೇಕು ಅಥವಾ ಆಗಬೇಕು ಅನ್ನೋ ಹಠದಿಂದ ಎಷ್ಟು ಹೆಣ್ಮಕ್ಳು ಜೀವ ಹೋಗಿದೆ.
ಓಕೆ. ಸೊ ಎಲ್ಲ ಸಿಚುವೇಶನ್ ಅಲ್ಲಿನೂ ನಾರ್ಮಲ್ ಹೆರಿಗೆ ಆಗುತ್ತೆ ಅನ್ನೋ ಗ್ಯಾರಂಟಿ ಇರಲ್ಲ. ಉದಾಹರಣೆಗೆ ಮಗುವಿನ ಗೋಣಿನ ಸುತ್ತ ಹೊಕ್ಕಳು ಬಳ್ಳಿ ಸುತ್ತಕೊಂಡಿತ್ತು, ಮಗುವಿನ ತಲೆ ಅಗತ್ಯಕ್ಕಿಂತ ಜಾಸ್ತಿ ದೊಡ್ಡದಾಗಿದೆ, ಮಗು ಜಾಸ್ತಿ ದಪ್ಪ ಇದೆ, ಮಗುವಿನ ತೂಕ ಜಾಸ್ತಿ ಇದೆ, ಅಥವಾ ಮಗುವಿನ ಕಾಲು ಕೆಳಗಡೆ ಇದೆ, ತಲೆ ಮೇಲ್ಗಡೆ ಇದೆ, ಅಥವಾ ಮಗುವಿನ ತಲೆ ಕೆಳಗೆ ಇಳಿದೇ ಇಲ್ಲ. ಇನ್ನೊಂದು ಮುಖ್ಯವಾಗಿ ಮಗುವಿನ ಎದೆ ಬಡಿತ ಯಾವಾಗ ಗರ್ಭಕೋಶ ಸಂಕುಚನ ಆಗಿ ನಾರ್ಮಲ್ ಹೆರಿಗೆಗೆ ಟ್ರೈ ಮಾಡ್ತಾರಲ್ಲ, ಆಗ ಮಗು ಕೂಡ ಅದಕ್ಕೆ ಸಹಕರಿಸಬೇಕು. ಇವಾಗ ಮಗುಗೇನಾಗ್ತಾ ಇರತ್ತೆ, ತಾಯಿ ಗರ್ಭಕೋಶ ಪುಷ್ ಮಾಡ್ತಾ ಇದೆ, ಮಗು ಹೊರಗಡೆ ಬರ್ಲಿಕ್ಕೆ ಟ್ರೈ ಮಾಡ್ತಾ ಇದೆ, ಅದಕ್ಕೆ ದಣಿವಾಗತ್ತೆ. ಸೊ ಈ ದಣಿವಾದಾಗ ಮಗುವಿನ ಎದೆ ಬಡಿತ ಕಡಿಮೆ ಆಯಿತು ಅಂತಂದ್ರೆ ಮಗುವಿನ ಜೀವಕ್ಕೆ ಅಪಾಯ ಆಗ್ಬಿಡತ್ತೆ. ಸೊ ಈ ಎಲ್ಲ ಸನ್ನಿವೇಶಗಳಲ್ಲಿ ಸಿಸೇರಿಯನ್ ಮಾಡಬೇಕಾಗತ್ತೆ, ಮತ್ತು ಮಾಡೋದು ಕೂಡ ಒಳ್ಳೆಯದು. ಆ ಟೈಮಲ್ಲಿ ಮಗು ಮತ್ತು ತಾಯಿ ಜೀವ ಉಳಿಸೋದು ಇಂಪಾರ್ಟೆಂಟ್ ಆಗತ್ತೆ. ನಾರ್ಮಲ್ ಹೆರಿಗೆ ಆಗಿದೆ ಅನ್ನೋದು ಒಂದು ಅಚೀವ್ಮೆಂಟ್ ಅಲ್ಲ, ಎರಡೂ ಜೀವ ಸುಖವಾಗಿದೆ ಅನ್ನೋದು ಒಂದು ಅಚೀವ್ಮೆಂಟ್. ಆ ಟೈಮ್ ಉದ್ದೇಶ ಮಗು ಮತ್ತು ತಾಯಿ ಆರೋಗ್ಯವಾಗಿ ಇರಬೇಕು ಅನ್ನೋದು, ಅಂದ್ರೆ ಎರಡು ಜೀವ ಬೇಕು ನಮಗೆ ಅನ್ನೋದು ಮುಖ್ಯ ಆಗಿರ್ಬೇಕೆ ಹೊರತು ನಾರ್ಮಲ್ ಡೆಲಿವರಿನೇ ಆಗಿರ್ಬೇಕು ಅನ್ನೋದು ಸ್ವಲ್ಪ ಎಕ್ಸಾಜರೇಟ್ ಆಗತ್ತೆ. ಆದ್ರೆ ಒಳ್ಳೇದು, ಆಗ್ಲಿಲ್ಲ ಅಂದ್ರೂ ತಾಯಿ ಮಗು ಸುಖರೂಪವಾಗಿದ್ದಾರೆ ಅನ್ನೋದೇ ಒಂದು ಇದು. ಈಗ ಒಮ್ಮೆ ಹೆರಿಗೆ ಆದಮೇಲೆ ತಾಯಿಯಲ್ಲಿ ಎದೆ ಹಾಲಿನ ಕೊರತೆ ತುಂಬ ಜನರಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಇದು ಯಾಕಾಗುತ್ತೆ ಮತ್ತು ಇದನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಏನಾದರೂ ದಾರಿ ಇದೆಯಾ? ಹೌದು, ಡೆಫಿನೆಟ್ ಆಗಿ ಅದನ್ನು ಇಂಪ್ರೂವ್ ಮಾಡ್ಕೋಬೋದು. ಮೊದಲನೇದಾಗಿ ತಾಯಿ ಮತ್ತು ಮಗುವಿನ ಬಾಂಧವ್ಯ ಆ ಟೈಮಲ್ಲಿ ಹೇಗಿರುತ್ತಲ್ಲ, ಅದು ಎದೆ ಹಾಲಿನ ಎಷ್ಟು ಬರುತ್ತೆ ಅನ್ನೋದಕ್ಕೆ ಸ್ಟಾರ್ಟ್ ಆಗೋದು ಅಲ್ಲಿಂದ. ಸೊ ತಾಯಿಯ ಮೇಲೆ ಹೆರಿಗೆ ಆದಮೇಲೆ ಯಾವುದೇ ರೀತಿ ಒತ್ತಡವನ್ನು ಹಾಕಬಾರ್ದು. ಮುಖ್ಯವಾಗಿ ಕುಟುಂಬದವರಾಗಲಿ ಫ್ಯಾಮಿಲಿದವರಾಗಲಿ, ನೀನು ಹೆಣ್ಣು ಹೆತ್ತಿದೆಯಾ ಅಥವಾ ನಮಗೆ ಇದೇ ಮಗು ಬೇಕಾಗಿತ್ತು, ಹೀಗೆ ಬೇಕಾಗಿತ್ತು, ನಮಗೆ ನಾರ್ಮಲ್ ಡೆಲಿವರಿ ಬೇಕಾಗಿತ್ತು, ನಿಂದು ಸಿಸೇರಿಯನ್ ಆಗಿದೆ. ಸೊ ಇದು ಅವಳಿಗೆ ಅಯ್ಯೋ ನಾ ಹೆರಿಗೆ ಮಾಡ್ಕೊಂಡಿದ್ದೆ ತಪ್ಪಾಯ್ತಾ ಅನ್ನೋ ಭಾವನೆ ಬೆಳೀತು ಅಂತಂದರೆ ಮಗುವಿಂದ ಅವಳು ಸ್ವಲ್ಪ ಡಿಟ್ಯಾಚ್ ಆಗ್ತಾಳೆ. ಸೊ ಆ ಟೈಮಲ್ಲಿ ಬರೋದಿಲ್ಲ. ಎರಡನೇದು, ಇನ್ನೂ ಎಷ್ಟು ಜನ ಏನು ಅನ್ಕೊಳ್ತಾರೆ, ಮೊದಲ ಹಾಲೇನು ಬರುತ್ತೆ ತಾಯಿದು ಅದು ಅಶುದ್ಧ, ಅದು ಕೆಟ್ಟದ್ದು ಅಂತ ಹೇಳಿ ಆ ಹಾಲನ್ನು ಕುಡಿಸ್ಲಿಕ್ಕೆ ಬಿಡೋದಿಲ್ಲ. ಸೊ ಫಸ್ಟಿಗೆ ಮಗುವಿಗೆ ಹಾಲು ಕುಡಿಸ್ಲಿಲ್ಲ ಅಂತಂತಂದರೆ ಮಿಲ್ಕ್ ಪ್ರೊಸೆಸಿಂಗ್ ಹೇಗಿದೆ, ದ ಮೋರ್ ಬೇಬಿ ಸಕ್ಸ್ ದ ಮೋರ್ ಮಿಲ್ಕ್ ಇಸ್ ಪ್ರೊಡ್ಯೂಸ್ಡ್. ಸೊ ಮಗು ಹಾಲನ್ನು ಕುಡಿದಷ್ಟು ಅಷ್ಟು ಜಾಸ್ತಿ ಬರುತ್ತೆ, ಮತ್ತು ಎಷ್ಟು ಬೇಗ ಮಗುವಿಗೆ ತಾಯಿ ಹಾಲು ಸಿಗುತ್ತೋ ಅಷ್ಟು ಬೇಗ ತಾಯಿಯ ಬ್ರೈನ್ ಮತ್ತು ನರಸಂಸ್ಥೆ ಹಾಲಿನ ಸ್ಟಿಮ್ಯುಲೇಷನ್ ಅನ್ನ ಜಾಸ್ತಿ ಮಾಡುತ್ತೆ. ಸೊ ಇಮಿಡಿಯೇಟ್ ಆಗಿ ಮಗುನ ಲ್ಯಾಚ್ ಮಾಡಬೇಕು. ಮತ್ತು ಮುಖ್ಯವಾಗಿ ಅವಳ ಆಹಾರ ಮತ್ತು ಆಹಾರ, ಅವಳು ತಾಯಿ ತಿನ್ನುವಂತಹ ಫುಡ್ ಏನಿರುತ್ತೆ ಅದು ಗ್ಯಾಲಕ್ಟೋಜನ್ ಇರುವಂಥದ್ದು, ಅಂದರೆ ಹಾಲನ್ನು ಪ್ರೊಡ್ಯೂಸ್ ಮಾಡೋ ಅಂಥದ್ದು ಇರಬೇಕು. ಆ್ಯಂಡ್ ಇನ್ನೊಂದು ಬಹಳ ಮುಖ್ಯವಾದ ಅಂಶ, ನಮ್ಮ ದೇಶದಲ್ಲಿ ಏನು ಮಾಡ್ತಾರೆ, ನೀರು ಕುಡಿಲಿಕ್ಕೆ ಬಿಡೋದಿಲ್ಲ ತಾಯಿಗೆ. ಹೆರಿಗೆ ಆದ್ಮೇಲೆ ನೀರು ಜಾಸ್ತಿ ಕುಡಿಲಿಕ್ಕೆ ಬಿಡೋದಿಲ್ಲ. ನೀರು ಕುಡಿದ್ರೆ ಹಾಲು ತೆಳು ಆಗುತ್ತೆ ಅನ್ನೋದು. ಇದು ಹಾಲು ತೆಳು ಆಗಲ್ಲ, ಬಟ್ ಹಾಲು ಆಗೋದೇ ಇಲ್ಲ ನೀರು ಕುಡಿದೇ ಇದ್ರೆ. ನೀರು ತುಂಬಾ ಎಸೆನ್ಷಿಯಲ್. ಸೊ ಬಾಣಂತಿಗೆ ಡಾಕ್ಟರ್ ಅಡ್ವೈಸ್ ಕೇಳಿ ನೀರು ಕೊಡಿ. ದಿನಕ್ಕೆ ಕನಿಷ್ಠ 2.5-3 ಲೀಟರ್ ನೀರು ಕುಡಿಲೇಬೇಕು ಅವಳು. ಇದನ್ನಷ್ಟೇ ಇಂಪ್ರೂವ್ ಮಾಡಿಕೊಂಡ್ರೆ ಡೆಫಿನೆಟ್ ಆಗಿ ಮಿಲ್ಕ್ ಸಫಿಷಿಯೆಂಟ್ ಆಗಿ ಬರುತ್ತೆ. ಓಕೆ, ತುಂಬ ಜನರಿಗೆ ಗೊತ್ತಿದೆ ಹೆಣ್ಣು ಮತ್ತು ಗಂಡು ನಿರ್ಧಾರ ಆಗೋದು ಗಂಡಿನಿಂದಾಗಿ, ಅದು ಹೆಣ್ಣಿನಿಂದಲ್ಲ ಅಂತ. ಬಟ್ ಇದಕ್ಕೆ ಯಾವ ರೀತಿ ಸೈಂಟಿಫಿಕ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ಬೋದು? ತುಂಬ ಸರಳವಾಗಿದೆ. ಹೆಣ್ಣಿನಲ್ಲಿ 2 ಕ್ರೋಮೋಸೋಮ್ಸ್ ಇರುತ್ತೆ, ಅಂದರೆ ಜೆಂಡರ್ ಅನ್ನ ಡಿಸೈಡ್ ಮಾಡುವಂಥದ್ದು. XX, ಗಂಡಿನಲ್ಲಿ XY. ಸೊ ಹೆಣ್ಣಿನಲ್ಲಿ ಇರುವಂತಹ ಕ್ರೋಮೋಸೋಮ್ X ಮತ್ತು X, ಅಂದರೆ ಅವಳು ಹೆಣ್ಣಿನಲ್ಲಿ ಫೀಮೇಲ್ ಎಗ್ಗಲ್ಲಿ ಇರುವಂತಹ ಆ ಕ್ರೋಮೋಸೋಮ್ X ಮಾತ್ರ. ಅದೇ ಪುರುಷನಲ್ಲಿ ಅಂದರೆ ಗಂಡಸರಲ್ಲಿ XY, ಅಂದರೆ ಒಂದು ಹೆಣ್ಣು ಒಂದು ಗಂಡು, ಈ ರೀತಿ ನಿರ್ಧಾರ ಮಾಡುವಂತಹ 2 ಕ್ರೋಮೋಸೋಮ್ ಸ್ಪರ್ಮ್ಸ್ ಅಲ್ಲಿ ಇರುತ್ತೆ. ಮೀನ್ಸ್ ಸ್ಪರ್ಮ್ಸ್ಗಳಲ್ಲಿ ಒಂದು ಸ್ಪರ್ಮು X ಆಗಿರ್ಬೋದು, ಒಂದು Y ಆಗಿರ್ಬೋದು, Y ಬಂದಿರಬಹುದು. ಕರೆಕ್ಟ್. ಬಟ್ ಎಲ್ಲಾ ಸಮಯದಲ್ಲೂ ಹೆಣ್ಣಿನ ಮೂಲಕ ಬರುವಂತದ್ದು X ಕ್ರೋಮೋಸೋಮ್ ಮಾತ್ರ ಆಗಿರುತ್ತೆ. ಸೊ ಒಂದ್ಸಲ ಮಿಲನದ ನಂತರ ಗಂಡಿನ ಕಡೆಯಿಂದ X ಇರುವಂತಹ ಕ್ರೋಮೋಸೋಮು ಎಗ್ ಜೊತೆ ಮೀಟ್ ಆಯಿತು ಅಂತಂದರೆ
ಆವಾಗ ಹುಡುಗಿ ಅಥವಾ ಹೆಣ್ಣು ಮಗು ಹುಟ್ಟುತ್ತೆ. ಒಮ್ಮೆ ಸ್ಪರ್ಮ್ ಹೋಗಿ ರೀಚ್ ಆಗಿರೋದು ವೈದಾಗಿದ್ರೆ ಆಗ ಗಂಡು ಆಗುವಂತ ಚಾನ್ಸಸ್ ಇರುತ್ತೆ. ಅಂದ್ರೆ ಅವನಲ್ಲಿ ಇರುವಂತಹ ಸ್ಪರ್ಮ್ ಅಲ್ಲಿ ಯಾವ್ದು ಸ್ಟ್ರಾಂಗ್ ಆಗಿದೆ, ಮಿಲಿಯನ್ ಸ್ಪರ್ಮ್ಸ್ ಇರುತ್ತೆ. ಸೊ ಅದರಲ್ಲಿ ಎಕ್ಸಸ್ ಕ್ರೋಮೋಸೋಮ್ ಇರುವಂತಹ ಸ್ಪರ್ಮ್ ಸ್ಟ್ರಾಂಗ್ ಆಗಿತ್ತು ಅಂದ್ರೆ ಹೆಣ್ಮಗು ಆಗುತ್ತೆ. ವೈ ಕ್ರೋಮೋಸೋಮ್ ಇರುವಂತಹ ಸ್ಪರ್ಮ್ ಸ್ಟ್ರಾಂಗ್ ಆಗಿತ್ತು ಅಂತಂದ್ರೆ ಗಂಡು ಮಗು ಆಗುತ್ತೆ. ಸೊ ಯಾರನ್ನೂ ಇದ್ರ ಬಗ್ಗೆ ದೂಷಣೆ ಮಾಡಬಾರ್ದು. ಬಟ್ ಮಾಡೋದೇ ಆಗಿದ್ರೆ ನೀವು ಅವ್ರಿಗೆ ಅದು ಅವ್ರ ಕಂಟ್ರೋಲಲ್ಲೂ ಇರೋದಿಲ್ಲ ಪಾಪ. ಅವರು ಬೇಕು ಅಂತಾನೆ ಹೆಣ್ಣಾಗ್ಲಿ ಗಂಡಾಗ್ಲಿ ಅಂತ ಅನ್ಕೊಳ್ಳಲ್ಲ. ಹೆಣ್ಣಾಗ್ಲಿ ಅಂದ್ರೆ ಗಂಡಾಗ್ಲಿ ವೈಫ್ ಆಗ್ಲಿ, ಸೊ ಅದೇ ಬ್ಲೇಮ್ ಮಾಡೋದೇ ಇತ್ತಂತಂದ್ರೆ ಇಟ್ ಶುಡ್ ಬಿ ದ ಮ್ಯಾನ್. ಯಾಕಂದ್ರೆ ಹಿ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಜೆಂಡರ್ ಆಫ್ ದ ಚೈಲ್ಡ್, ನಾಟ್ ಅ ವುಮನ್. ನಾನು ಈ ಇಂಟರ್ವ್ಯೂ ಮಾಡೋಕ್ಕೆ ಬರೋಕ್ಕಿಂತ ಮುಂಚೆ ನನ್ನ ಫ್ರೆಂಡ್ಸಿಗೆ ಎಲ್ಲ ಹೇಳ್ತಾ ಇರಬೇಕಾದ್ರೆ ಈ ಥರ ಸ್ತ್ರೀ ರೋಗ ತಜ್ಞರನ್ನು ನಾನು ಮೀಟ್ ಮಾಡ್ತಾ ಇದ್ದೀನಿ, ಅವ್ರ ಜೊತೆ ತುಂಬ ವಿಚಾರಗಳು ಅವರು ಹಂಚ್ಕೊಳ್ತಾ ಇದ್ದಾರೆ ಅಂತ ಹೇಳಿದಾಗ ಅವ್ರಿಗೆ ಗೊತ್ತಿದೆ, ಹೌದು ಈಗ ಗಂಡೆ ಇದಕ್ಕೆ ರೀಸನ್ನು ಎಕ್ಸ್ ಮತ್ತು ವೈ ನಮ್ಮಲ್ಲೇ ಇರುತ್ತೆ. ಈ ವೈ ಕ್ರೋಮೋಸೋಮೇ ಇರೋಂಥ ಸ್ಪರ್ಮ್ಗಳೇ ಜಾಸ್ತಿ ಆಗೋದಕ್ಕೆ ಏನಾದರೂ ಉಪಾಯ ಇದೆಯಾ ಅಂತ ಕೇಳು ಅಂತ ಹೇಳಿದರು ನನಗೆ. ಅದಕ್ಕೇನಾದರೂ ಸೈಂಟಿಫಿಕ್ ಆಗಿ ಎಲ್ಲಾದರೂ ರಿಸರ್ಚ್ಗಳು ನಡೆದಿದೆಯಾ? ಏನಾದರೂ ಆಹಾರ ಪದ್ಧತಿಯಲ್ಲಿ ಚೇಂಜ್ ಮಾಡ್ಕೊಳ್ಳೋದ್ರಿಂದ ಅಥವಾ ಆಹಾರ ಪದ್ಧತಿ ಅಂತ ಹೇಳೋದಕ್ಕಿಂತ ಕೆಲವೊಂದು ರಿಸರ್ಚ್ ಆಗಿದೆ. ಇದು ತುಂಬಾ ಕಾಂಟ್ರವರ್ಷಿಯಲ್. ಅಂದ್ರೆ ಇದಕ್ಕೆ 100% ಇದು ಇದೇ ರೀತಿ ಆಗತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಬಟ್ ಕೆಲವೊಂದು ಅಧ್ಯಯನಗಳು ಈ ಟಾಪಿಕ್ ಮೇಲೆ ನಡೆದಿದೆ. ಸೊ ಏನ್ ಹೇಳ್ತಾರೆ ಅಂತಂದ್ರೆ, ಒಂದು ಓವ್ಯುಲೇಷನ್ ಅಂದ್ರೆ ಅಂಡಾಣು ಹೊರಗಡೆ ಬರೋ ಸಮಯದಲ್ಲಿ ಅದು ಎಕ್ಸಾಕ್ಟ್ ಅದೇ ಟೈಮಲ್ಲಿ ಏನಾದರೂ ಮೀಟ್ ಆಗಿದ್ರು ಅಂತಂದ್ರೆ ಆ ಟೈಮಲ್ಲಿ ವೈ ಕ್ರೋಮೋಸೋಮ್ ಸ್ಟ್ರಾಂಗ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ಗಂಡು ಮಗು ಆಗಬಹುದು. ಅಂದ್ರೆ ಅವ್ರು ಸೇರ್ಕೊಳ್ಳೋ ಸಮಯ ಇದು ಓವ್ಯುಲೇಷನ್ ದಿನಾನೇ ಆಗಿರಬೇಕು. ಸೊ ಅದಕ್ಕಿಂತ ಸ್ವಲ್ಪ ಮುಂಚೆ ಸೇರಿದ್ರು ಅಂತಂದ್ರೆ ಆವಾಗ ಎಕ್ಸ್ ಸ್ಟ್ರಾಂಗ್ ಆಗುತ್ತೆ. ಅದರ್ವೈಸ್ ಓವ್ಯುಲೇಷನ್ ಆಗೋ ಸಮಯದಲ್ಲಿ ವೈ ಸ್ಟ್ರಾಂಗ್ ಆಗಿರುತ್ತೆ ಅನ್ನೋದು ಒಂದು ಅಧ್ಯಯನದಲ್ಲಿ ಕಂಡು ಬಂದಿದೆ. ಇನ್ನೊಂದು, ಹೆಣ್ಣಿನ ಶರೀರದಲ್ಲಿ ಆಮ್ಲತೆ ಜಾಸ್ತಿ ಆಗಿತ್ತು ಅಂದ್ರೆ ಅವಳು ತಿನ್ನೋ ಆಹಾರ ಆಸಿಡಿಕ್ ಫುಡ್ಸ್ ಜಾಸ್ತಿ ಇತ್ತು ಅಂತಂದ್ರೆ ಅದು ವೈ ಕ್ರೋಮೋಸೋಮ್ ಅನ್ನ ಕಿಲ್ ಮಾಡುತ್ತೆ ಅಥವಾ ಅದನ್ನ ವೀಕ್ ಮಾಡುತ್ತೆ. ಇನ್ ಕೇಸ್ ಅವಳ ಶರೀರದಲ್ಲಿ ಕ್ಷಾರತೆ ಅಂದ್ರೆ ಅವಳ ಶರೀರದಲ್ಲಿ ಅಲ್ಕಲೈನಿಟಿ ಜಾಸ್ತಿ ಇತ್ತು ಅಂತಂದ್ರೆ ಅದು ಆವಾಗ ವೈ ಕ್ರೋಮೋಸೋಮಿಗೆ ಸಪೋರ್ಟಿವ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡುತ್ತೆ. ಸೊ ಆ ಟೈಮಲ್ಲಿ ಕೂಡ ಕನ್ಸೀವಿಂಗ್ ಅ ಮೇಲ್ ಚೈಲ್ಡ್ ಇಸ್ ಪಾಸಿಬಲ್. ಬಟ್ ಇದಕ್ಕೆ ಯಾವುದೇ ರೀತಿ 100% ಗ್ಯಾರಂಟಿ ಇಲ್ಲ. ದೀಸ್ ಆರ್ ದ ಫ್ಯೂ ಥಿಂಗ್ಸ್ ದಟ್ ರಿಸರ್ಚ್ ಆರ್ ಸ್ಟಿಲ್ ಗೋಯಿಂಗ್ ಆನ್. ಇದರ ಬಗ್ಗೆ ಅಧ್ಯಯನಗಳು ಇನ್ನೂ ನಡೀತಾ ಇದೆ. ಬಟ್ 100% ಇದರಲ್ಲೂ ಯಾವುದೂ ಇದಿಲ್ಲ. ಸೊ ಅಂಡ್ ಫೈನಲಿ ಅದನ್ನ ಪ್ರಕೃತಿ ಡಿಸೈಡ್ ಮಾಡುತ್ತೆ. ಸೊ ದ ನೇಚರ್ ಈಸ್ ಗೋಯಿಂಗ್ ಟು ಡಿಸೈಡ್ ವಿಚ್ ಒನ್ ಇಸ್ ಸ್ಟ್ರಾಂಗರ್ ಅಂಡ್ ನೇಚರ್ ಈಸ್ ಗೋಯಿಂಗ್ ಟು ಡಿಸೈಡ್ ಯಾವ ಜೆಂಡರ್ ಆಗುತ್ತೆ ಅಂತ. ಬಟ್ ಬಾಯ್ಸ್ಗೆ ಯಾವುದೇ ರೀತಿಯ ಆಹಾರ ಪದ್ಧತಿ ಚೇಂಜ್ ಮಾಡೋದು ಈ ಥರದ್ದು ಯಾವುದೇ ರಿಸರ್ಚ್ ಇಲ್ಲ ಈ ರೀತಿ ಯಾವುದೇ ಇಲ್ಲ. ಯಾರಾದರೂ ನಿಮಗೆ ಈ ರೀತಿ ಔಷಧಗಳನ್ನ ಕೊಡ್ತಾ ಇದ್ದಾರೆ, ಮೆಡಿಸಿನ್ಸ್ ಅನ್ನ ಕೊಡ್ತಾ ಇದ್ದಾರೆ, ಡಯಟ್ ಕೊಡ್ತೀವಿ ನಾವು ಅಂತ ಹೇಳ್ತಾ ಇದ್ರೆ ಅವ್ರು ನಿಮ್ಮಿಂದ ದುಡ್ಡನ್ನ ಕೀಳ್ತಾ ಇದ್ದಾರೆ ಅಂತ ಇಂಡೈರೆಕ್ಟ್ಲಿ ನೀವು ತಿಳ್ಕೊಬಹುದು. ಇದಕ್ಕೆ ಯಾವುದೇ ರೀತಿ ಡಯಟ್ ದಿಂದಾಗಿ ಫುಡ್ ದಿಂದಾಗಿ ಎಕ್ಸರ್ಸೈಸ್ ಮಾಡಿ ಮೇಲ್ ಬೇಬಿ ಕನ್ಸೀವ್ ಮಾಡೋದು ಪಾಸಿಬಲ್ ಇಲ್ಲ. ಸಾಮಾನ್ಯವಾಗಿ ಕಂಡು ಬರುವಂತ ಒಂದು ತೊಂದರೆ ಅಂದ್ರೆ ಮಗು ಹುಟ್ಟಿದ ಮೇಲೆ ಜಾಯಿಂಡೀಸ್ ಆಗುತ್ತೆ ಅಂತ ಹೇಳ್ತಾರೆ ತುಂಬಾ ಜನರಿಗೆ. ಹುಟ್ಟಿದ ಕೂಡಲೇ ಕಾಯಿಲೆ ಅನ್ನೋ ಥರದ್ದು. ಸೊ ಇದು ಯಾಕಾಗುತ್ತೆ? ಇದನ್ನ ಪ್ರಿವೆಂಟ್ ಮಾಡ್ಬೋದಾ ಅಥವಾ ಇದು ನ್ಯಾಚುರಲ್ ಆಗುವಂಥದ್ದು? ಇದನ್ನ ಕೆರ್ನಿಕ್ಟರಸ್ ನಿಯೋನೇಟರಮ್ ಅಂತ ಹೇಳ್ತಾರೆ ಅಥವಾ ನಿಯೋನೇಟಲ್ ಜಾಂಡಿಸ್ ಅಂತ ಹೇಳ್ತಾರೆ. ಅಂದ್ರೆ ಹಸುಗೂಸಿಗೆ ಆಗುವಂತಹ ಕಾಮಾಲೆ, ನಿಯೋನೇಟಲ್ ಜಾಂಡಿಸ್. ಇದು ರೋಗ ಅಲ್ಲ, ಇದು ಆ ಮಗುವಿನ ಬೆಳವಣಿಗೆಯ ನಾರ್ಮಲ್ ರೆಸ್ಪಾನ್ಸ್. ಮಗು ತಾಯಿಯ ಗರ್ಭದಲ್ಲಿದ್ದಾಗ ಉಸಿರಾಟ ನಡ್ತಿರಲ್ಲ, ಯಾಕಂದ್ರೆ ನೀರಲ್ಲಿ ಇರುತ್ತೆ. ಸೊ ಉಸಿರಾಡ್ತಿರಲ್ಲ. ಮಗು ಹುಟ್ಟಿದ ತಕ್ಷಣ ಮೊದಲು ಉಸಿರು ತಗೊಳ್ಳೋದು. ಸೊ ಆ ಹೊತ್ತಿನಲ್ಲಿ ಮಗುವಿನಲ್ಲಿ ಕೆಂಪು ರಕ್ತ ಕಣಗಳು ತುಂಬಾ ಜಾಸ್ತಿ ಇರುತ್ತೆ. ಯಾಕಂದ್ರೆ ತಾಯಿಯಿಂದ ಡೈರೆಕ್ಟ್ ಆಗಿ ಮಗುಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಬ್ಲಡ್. ಮಗು ಹುಟ್ಟಿದ ನಂತರ ಮಗು ಉಸಿರಾಟದ ಮೂಲಕ ತನ್ನ ಓನ್ ಸಿಸ್ಟಮ್ ಅನ್ನ ಡೆವಲಪ್ ಮಾಡುತ್ತೆ.
ಸೊ ಆ ಟೈಮಲ್ಲಿ ಅಷ್ಟು ಕೆಂಪು ರಕ್ತ ಕಣಗಳ ಅವಶ್ಯಕತೆ ಇರೋದಿಲ್ಲ. ಓಕೆ. ಸೊ ಆ ಟೈಮಲ್ಲಿ ಮಗುವಿನ ಶರೀರ ಏನು ಮಾಡುತ್ತೆ, ಎಕ್ಸ್ಟ್ರಾ ಇರುವಂತಹ ಕೆಂಪು ರಕ್ತ ಕಣಗಳನ್ನು ಕಿಲ್ ಮಾಡುತ್ತೆ, ಅಂದರೆ ಡಿಸ್ಇಂಟಿಗ್ರೇಟ್ ಮಾಡುತ್ತೆ. ಸೊ ಈ ಪ್ರೊಸೆಸ್ ಮಗುವಿನ ಲಿವರಲ್ಲಿ ಆಗೋದು. ಓಕೆ. ಸೊ ಈ ಕೆಂಪು ರಕ್ತ ಕಣಗಳನ್ನು ಒಡೆದ ನಂತರ ಏನು ಪಿಗ್ಮೆಂಟ್ ಉಳಿಯುತ್ತಲ್ಲ, ಅದು ಬೈಲ್ ಪಿಗ್ಮೆಂಟ್, ಅದರಿಂದನೇ ಅದು ಯೆಲ್ಲೋ ಆಗುತ್ತೆ ಮಗು. ಸೊ ಅದು ನಾರ್ಮಲ್ ಪ್ರೊಸೆಸ್. ಎಲ್ಲ ಮಗು ಹುಟ್ಟಿದ 3 ಅಥವಾ 4ನೇ ದಿನಕ್ಕೆ ಅವರ ಬಿಲಿರುಬಿನ್ ಜಾಸ್ತಿ ಆಗುತ್ತೆ. ಆಮೇಲೆ 10ರಿಂದ 12ನೇ ದಿನದಷ್ಟಿಗೆ ಮಗು ಸರಿ ಹೋಗುತ್ತೆ. ಹೆರಿಗೆ ಆದ ನಂತರ ಅಥವಾ ಒಂದು ಮಗು ಹುಟ್ಟಿದ ನಂತರ ತಾಯಿಯ ಒಂದು ತೂಕ ಜಾಸ್ತಿ ಆಗೋದು ಸಾಮಾನ್ಯವಾಗಿ ಕಂಡುಬರುತ್ತೆ. ಇದಕ್ಕೆ ನೀವು ಆಸ್ ಎ ಡಯಟಿಷಿಯನ್ ಆಗಿ ಇದಕ್ಕೆ ರೀಸನ್ ಏನು ಮತ್ತು ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೋದಾ? ಎಸ್, ಸರಿಯಾದ ಒಂದು ಆರೋಗ್ಯ ಪದ್ಧತಿನ ರೂಢಿ ಮಾಡ್ಕೊಳ್ಳೋದು. ಇವಾಗ ನಮ್ಮ ದೇಶದಲ್ಲಿ ಹೇಗಿದೆ ಅಂತಂದರೆ, ಹೆರಿಗೆ ಆದ ನಂತರ ಏನು ಆಹಾರ ಕೊಡ್ತಾರಲ್ಲ, ಫುಡ್ ಕೊಡ್ತಾರೆ ಅವಳಿಗೆ, ಅವಳು ಗಟ್ಟಿ ಆಗಬೇಕು, ಅವಳ ಮೂಳೆ ಗಟ್ಟಿ ಆಗಬೇಕು ಅಥವಾ ಹಾಲು ಜಾಸ್ತಿ ಬರಬೇಕು ಅಂತ, ಅದರಲ್ಲಿ ಹೈ ಕ್ಯಾಲರೀಸ್ ಇರೋದು ಜಾಸ್ತಿ ಇದೆ. ಓಕೆ. ಸೊ ಅದ್ರ ಬಗ್ಗೆನೂ ಕೆಲವೊಂದು ಮಿತ್ಸ್ ಇದೆ. ಅಂದರೆ ಉದಾಹರಣೆಗೆ ಸಿಹಿ ಕೊಡೋದು, ಸಕ್ಕರೆ ಪಾಯಸ ಕೊಡೋದು, ಬೆಲ್ಲದ ಪಾಯಸ ಕೊಡೋದು. ಸೊ ಬೆಲ್ಲ ಆಗಲಿ, ಸಕ್ಕರೆ ಆಗಲಿ, ಸ್ವೀಟ್ ಐಟಮ್ಸ್ ಆಗಲಿ ಯಾವುದೇ ರೀತಿಯಿಂದ ಪೋಷಣೆಯನ್ನು ಕೊಡೋದಿಲ್ಲ, ಮೂಳೆಯನ್ನಂತೂ ಗಟ್ಟಿ ಮಾಡೋದೇ ಇಲ್ಲ, ಅಥವಾ ಹಾಲನ್ನು ಕೂಡ ಜಾಸ್ತಿ ಮಾಡೋದಿಲ್ಲ. ಇದೊಂದು ಹಳೆ ಕಾಲದ ಒಂದು ನಂಬಿಕೆ. ಇದಕ್ಕೆ ಯಾವುದೇ ವೈಜ್ಞಾನಿಕ ಆಧಾರನೂ ಇಲ್ಲ. ಬಟ್ ಅವಳಿಗೆ ಒಂದು ಸ್ಟ್ರೆಂತ್ ಬರಲಿ ಅನ್ನೋ ಕಾರಣಕ್ಕೆ ಕೊಡ್ತಾ ಹೋಗ್ತಾರೆ. ಜೊತೆಗೆ ತುಪ್ಪ ಒಳ್ಳೇದು ಅಂತ ಹೇಳಿ ಬಾಣಂತನಕ್ಕೆ ಎಲ್ಲದರ ಮೇಲೇನೂ ಇಷ್ಟಿಷ್ಟು ತುಪ್ಪ ಒಳ್ಳೇದು, ಹೌದು, ನೋ ಡೌಟ್ ಇನ್ ದ್ಯಾಟ್. ಬಾಣಂತಿಯರು ತುಪ್ಪ ತಗೋಬೇಕು, ಆದರೆ ಎಷ್ಟು ಕ್ವಾಂಟಿಟಿಯಲ್ಲಿ ತಗೋಬೇಕು, ಅದಕ್ಕೂ ಒಂದು ಇತಿಮಿತಿ ಇರಬೇಕು. ಸೊ ಎಕ್ಸೆಸ್ ಆಗಿ ಅದನ್ನ ತಗೊಳ್ಳೋದು, ಪ್ಲಸ್ ಬೆಡ್ ರೆಸ್ಟ್ ಅಲ್ಲೇ ಇಟ್ಟು ಬಿಡ್ತಾರೆ. 6 ವಾರಗಳವರೆಗೆ, 4ರಿಂದ 6 ವಾರ ಬೆಡ್ ರೆಸ್ಟ್ ಸಾಕು. ಇದರ ಅರ್ಥ ಬಾಣಂತಿ ಎದ್ದು ಮನೆ ಕೆಲಸ ಎಲ್ಲ ಮಾಡಬೇಕು, ಓಡಾಡಬೇಕು ಅಂತ ಅಲ್ಲ. ಅವಳು ಸ್ವಲ್ಪ ರೆಸ್ಟ್ ತಗೊಳ್ಳಿ 3 ಅಲ್ಲ 6 ತಿಂಗಳವರೆಗೆ. ಬಟ್ ಅಟ್ಲೀಸ್ಟ್ ಮನೆಯಲ್ಲೇ ಸ್ವಲ್ಪ ವಾಕ್ ಮಾಡೋದು, ಆಚೆ ಈಚೆ ಸ್ವಲ್ಪ ನಡೆದಾಡೋದು, ಅಷ್ಟು ಮಾಡಲಿಕ್ಕೆ ಬಿಡೋದಿಲ್ಲ. ಮತ್ತು ಬೊಜ್ಜು ಬರೋದೇ ಅಲ್ಲ. ವ್ಯಾಯಾಮ, ಎಕ್ಸಸೈಸ್ ದೂರದ ಮಾತು, ಅದನ್ನದು ಯಾರು ವಿಚಾರ ಕೂಡ ಮಾಡೋದಿಲ್ಲ ಆ ಟೈಮಲ್ಲಿ ಮಾಡಬೇಕು ಅಂತ. ಬಟ್ ಬೆಡ್ ರೆಸ್ಟ್ ಅಲ್ಲೇ ಇಟ್ಬಿಡ್ತಾರೆ 3 ತಿಂಗಳು, 4 ತಿಂಗಳು, 5 ತಿಂಗಳು. ಸೊ ಬೊಜ್ಜು ಬಂದೇ ಬರುತ್ತೆ. ಓಕೆ. ಇದನ್ನ ಆಹಾರ ಪದ್ಧತಿಯಲ್ಲಿ ಚೇಂಜ್ ಮಾಡಿಕೊಂಡು ರಿಡ್ಯೂಸ್ ಮಾಡ್ಕೋಬಹುದಾ ವೆಯ್ಟ್? ಹೌದು, ಮಾಡ್ಕೋಬಹುದು, ಡೆಫಿನೆಟ್ ಆಗಿ ಮಾಡ್ಕೋಬಹುದು. ಪ್ರೋಟೀನ್ ಇರುವಂಥ ಆಹಾರವನ್ನು ಜಾಸ್ತಿ ಕನ್ಸ್ಯೂಮ್ ಮಾಡಬೇಕು ಅವರು. ಕಾರ್ಬೋಹೈಡ್ರೇಟು ಸ್ವಲ್ಪ ಕಡಿಮೆ ಇರಬೇಕು. ಸಕ್ಕರೆ, ಸಿಹಿ ಅಂಶಗಳನ್ನು ಸ್ವಲ್ಪ ಮಿತಿಯಲ್ಲಿ ತಗೊಳ್ಳಿ. ಸೊ ಇದನ್ನ ಫಾಲೋ ಮಾಡಿ. ಸ್ವಲ್ಪ ಮನೆಯಲ್ಲೇ ವಾಕ್ ಮಾಡಿ 2 ತಿಂಗಳಾದ ನಂತರ, ಮಗು ಹುಟ್ಟಿ 2 ತಿಂಗಳಾದ ನಂತರ ಸ್ವಲ್ಪ ಮನೆಯಲ್ಲೇ ವಾಕಿಂಗ್ ಮಾಡಿ. 1-2 ಯೋಗಾಸನಗಳನ್ನು ಮಾಡಿ. ನಿಮಗೆ ಎಕ್ಸಸೈಸ್ ಮಾಡೋದಿಲ್ಲ, ನಿಮಗೆ ಜಿಮ್ಮಿಗೆ ಹೋಗೋದಿಲ್ಲ ಅಂದ್ರೂ ಓಕೆ, ಮನೆಯಲ್ಲೇ ಯೋಗಾಸನ ಮಾಡಿ ಅಥವಾ ಸೂರ್ಯ ನಮಸ್ಕಾರ ಮಾಡಿ. ಅಷ್ಟೇ ನಿಮ್ಮ ಬಾಡಿಗೆ ಫ್ಲೆಕ್ಸಿಬಿಲಿಟಿ ಆಗುತ್ತೆ. ಸ್ವಲ್ಪ ಚಿಕ್ಕ ಪುಟ್ಟ ವ್ಯಾಯಾಮ ಮಾಡಿದರೆ ನಿಮ್ಮ ತೂಕ ಏರೋದಕ್ಕೆ ಮೊದಲೇ ನೀವು ಕಂಟ್ರೋಲ್ ಮಾಡ್ಬೋದು. ಈಗ ಮಕ್ಕಳಲ್ಲಿ ಜಂತು ಹುಳುಗಳ ಔಷಧಿಯನ್ನು, ಟ್ಯಾಬ್ಲೆಟನ್ನು ಕೊಡಬೇಕು ಅನ್ನೋದು ಇದು ಎಷ್ಟು ಮುಖ್ಯ ಮತ್ತು ಯಾಕೆ ಕೊಡಬೇಕು? ಮೊದಲಿಗೆ ಮಕ್ಕಳಿಗೆ ಜಂತು ಹುಳ ಆಗಲ್ಲ ಅನ್ನೋ ಥರ ಪೇರೆಂಟ್ಸ್, ಪೋಷಕರು ಸ್ವಲ್ಪ ಕಾಳಜಿ ವಹಿಸಬೇಕು. ಓಕೆ. ಮೀನ್ಸ್ ನಾವು ಈಗ ಯಾವ ಆಹಾರವನ್ನು ಕೊಡ್ತೀವೋ ಅದಕ್ಕೆ ಕಾರಣ ಆಗತ್ತೆ. ಮುಖ್ಯವಾಗಿ ಮಕ್ಕಳಿಗೆ ಕಚ್ಚಾ ಫುಡ್ ಕೊಡೋದು, ಸ್ವೀಟ್ಸ್ ಕೊಡೋದು, ಕ್ಯಾಂಡೀಸು, ಚಾಕ್ಲೇಟು, ಇದು ಒಂಥರ ಇದು ಮಕ್ಕಳು ಅಂದ ತಕ್ಷಣ ಸ್ವೀಟ್ ಕೊಡಲೇಬೇಕು ಅನ್ನೋ ಒಂದು ಟ್ರೆಡಿಷನ್ ಆಗಿದೆ, ಪರಂಪರೆ ಥರ. ಮಕ್ಕಳಿಗೆ ಅಷ್ಟೊಂದು ಸಿಹಿ ಅವಶ್ಯಕತೆ ಇಲ್ಲ. ಪ್ಲಸ್ ಮಕ್ಕಳಿಗೆ ಸ್ವಲ್ಪ ಹೈಜೀನನ್ನು ಚಿಕ್ಕಂದಿನಿಂದಲೇ ನಾವು ಅಭ್ಯಾಸ ಮಾಡಿಸ್ಬೇಕು. ಏನೋ ತಿನ್ನೋ ಮೊದಲು ಕೈಗಳನ್ನು ವಾಶ್ ಮಾಡೋದು. ಯಾಕಂದರೆ ವರ್ಮ್ಸ್ ಸ್ಟಾರ್ಟ್ ಆಗೋದೇ ಅಲ್ಲಿ ಇಲ್ಲಿ ಮುಟ್ಟಿ, ಆ ಜರ್ಮ್ಸ್ ಮಕ್ಕಳು ಕೈ ಏನೇ ಅವ್ರ ಕೈಗೆ ಸಿಕ್ಕರೂ ಕೊನೆಗೆ ಅದು ಬಾಯಿಗೆ ಹೋಗುತ್ತೆ. ಸೊ ಸ್ವಲ್ಪ ಹ್ಯಾಂಡ್ ಹೈಜೀನ್ ಫಾಲೋ ಮಾಡಿದರೆ ಜಂತುಹುಳ ಆಗೋ ಟೆಂಡೆನ್ಸಿ ಕಡಿಮೆ. ಇನ್ ಕೇಸ್ ಆಯಿತು ಅಂತಂದರೆ 2 ವರ್ಷದವರೆಗೆ ಮಕ್ಕಳಿಗೆ ಜಂತುಹುಳ ಕಂಡ್ರೆ ಮಾತ್ರ ಔಷಧಿ ಕೊಡ್ತಾರೆ. 2 ವರ್ಷದವರೆಗೆ ರ್ಯಾಂಡಮ್ಲಿ ಕೊಡೋದಿಲ್ಲ. ಅಂದರೆ ಇನ್ ಕೇಸ್ ಅವರು ಟಾಯ್ಲೆಟಲ್ಲಿ ಜಂತುಹುಳ ಬೀಳ್ತಾ ಇದೆ ಅಥವಾ ಮಗುವಿಗೆ ತುಂಬ ಹೊಟ್ಟೆ ನೋವು ಆಗ್ತಾ ಇದೆ ಅಂತಂದರೆ ಮಕ್ಕಳ ತಜ್ಞರು, ಪೀಡಿಯಾಟ್ರಿಷಿಯನ್ ನಿಮಗೆ ಪ್ರಿಸ್ಕ್ರೈಬ್ ಮಾಡಿದರೆ ಮಾತ್ರ ಮಗುವಿಗೆ ಜಂತುಹುಳುವಿನ ಔಷಧಿ ಕೊಡಿ. ಅದರ ಹೊರತಾಗಿ ಅಂದರೆ 3 ವರ್ಷದಿಂದ 12 ವರ್ಷದವರೆಗೆ ವರ್ಷಕ್ಕೆ 1-2 ಸಲ
ಒಂದು 5ರಿಂದ 6 ತಿಂಗಳಿಗೆ ಒಂದ್ಸಲ ಡಿವರ್ಮಿಂಗ್ ಔಷಧಿ ಸಿಗುತ್ತೆ, ಅಲ್ಬೆಂಡೋಜಾಲ್ ಅಂತ ಹೇಳಿ. ಸೊ ಅದ್ರದ್ದೊಂದು ಸ್ಪೆಸಿಫಿಕ್ ಮಾತ್ರೆಯಲ್ಲಿ ಕೊಡ್ತಾರೆ. ಸೊ ಅದನ್ನ ನೀವು ನಿಮ್ಮ ಮಕ್ಕಳ ವೈದ್ಯರಿಂದ ಕೇಳ್ಕೊಂಡೇ ತಗೊಂಡ್ರೆ ಒಳ್ಳೇದು. ಬಟ್ 6 ತಿಂಗಳಿಗೆ ಒಂದ್ಸಲ ಡಿವರ್ಮಿಂಗ್ ಮಾಡಿದ್ರೆ ಒಳ್ಳೇದು. ಓಕೆ. ಹೆಣ್ಣು ಹುಟ್ಟಿದ ನಂತರ ತಂದೆ ತಾಯಿ ಮತ್ತು ಅವರ ಮನೆಯವರ ವರ್ತನೆ ಯಾವ ರೀತಿ ಇರಬೇಕು, ಅವ್ರು ಯಾವ ರೀತಿ ಹೆಣ್ಣು ಮಕ್ಕಳಿಗೆ ಸಪೋರ್ಟನ್ನು ಮಾಡಬೇಕು ಅನ್ನುವಂಥದ್ದು, ಮತ್ತು ಒಂದು ವಯಸ್ಸಿಗೆ ಬಂದಾಗ ಆಫ್ಟರ್ 10-12 ಈ ಥರ ಹೆಣ್ಣು ಮಕ್ಕಳು ಯಾವ ರೀತಿ ಅವರ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥ ವಿಚಾರದ ಮೇಲೆ. ಸೊ ಈಗ ತುಂಬ ಜನರಿಗೆ ಅನಿಸೋದು, ಫಸ್ಟು ಹುಟ್ಟಿದ ಮೇಲೆ ತಂದೆ ತಾಯರಿಗೆ ಅನಿಸುತ್ತೆ ಇವಳು ಕಪ್ಪಗಿದ್ದಾಳೆ, ಇವಳು ಬೆಳ್ಳಗಿದ್ದರೆ ಯಾರು ಏನು ಎಷ್ಟೊಂದು ಅಂದ್ಕೊಳ್ಳಲ್ಲ. ಬಟ್ ಹೆಣ್ಣು ಹುಟ್ಟಿದ ನಂತರ ಅವಳು ಏನಾದರೂ ಬಣ್ಣ ಕಪ್ಪಿದ್ರೆ ಇದೊಂದು ಮೆಂಟಲಿಟಿಯಲ್ಲಿ ಅಯ್ಯೋ ಕಪ್ಪು ಮಗು ಹುಟ್ಟಿದ್ಲು ಈ ಥರದ ಥಿಂಕಿಂಗನ್ನು ಮಾಡ್ತಾರೆ. ಸೊ ಇಂಥ ಪೇರೆಂಟ್ಸ್ಗೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನನಗೆ ಈ ಟಾಪಿಕ್ ಬಗ್ಗೆ ಸಾಕಷ್ಟು ಮೆಸೇಜಸ್ ಬರುತ್ತೆ, DM ಬರುತ್ತೆ. ಇಲ್ಲಿವರೆಗೆ ಅನ್ಕೊಳ್ತೀನಿ ಒಂದು 1000 ಮೆಸೇಜ್ ಬಂದಿರಬೇಕು. ಯಾವುದಾದ್ರೂ ಒಂದು ಸೋಪ್ ಹೇಳಿ, ಕ್ರೀಮ್ ಹೇಳಿ, ಮಗು ಸ್ಕಿನ್ ಬೆಳ್ಳಗಾಗಬೇಕು ಅಂತ ಹೇಳಿ. ಸೊ ನಿಮ್ಮ ಮಗುವಿನ ಸ್ಕಿನ್ ಟೋನ್, ಚರ್ಮ ವರ್ಣ, ಅದು ನೀವು ಗರ್ಭಧಾರಣೆ ಆದ ಸಮಯದಲ್ಲಿನೇ ಡಿಸೈಡ್ ಆಗಿರುತ್ತೆ. ಸೊ ನೀವು ಅದನ್ನ ಯಾವುದೇ ರೀತಿಯಿಂದ ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನ ಚೇಂಜ್ ಮಾಡೋಕ್ಕೆ ಟ್ರೈ ಕೂಡ ಮಾಡಬಾರ್ದು. ಇನ್ನು ಎರಡನೇದಾಗಿ, ಮಗು ಕೆಲವೊಮ್ಮೆ ಹುಟ್ಟಿದಾಗ ಬೆಳ್ಳಗಿದೆ ಅಂತ ಅನ್ಸುತ್ತೆ, ಆಮೇಲೆ ಸ್ವಲ್ಪ ಸ್ಕಿನ್ ಟೋನ್ ಚೇಂಜ್ ಆಗುತ್ತೆ. ಯಾಕಂದ್ರೆ ಮಗು ಹುಟ್ಟಿದಾಗ ಮೆಲನಿನ್ ಕಡಿಮೆ ಇರುತ್ತೆ ಮಗುವಿನಲ್ಲಿ. ಅದು ಬೆಳೀತಾ ಬಂದಂಗೆ ಪ್ರಕೃತಿಗೆ ಎಕ್ಸ್ಪೋಜರ್ ಆಗುತ್ತಲ್ಲ, ಸೂರ್ಯನ ಬೆಳಕು, ಹೊರಗಿನ ಗಾಳಿಗೆ. ಸೊ ಮಗು ತನ್ನ ಒರಿಜಿನಲ್ ಟೋನಿಗೆ ಬರುತ್ತೆ. ಸೊ ಮಗು ಹುಟ್ಟಿದಾಗ ಇರುವಂತಹ ಬಣ್ಣ ಮಗುವಿನ ಒರಿಜಿನಲ್ ಕಲರ್ ಅಲ್ಲ. ಅದು ಮಗು 1 ವರ್ಷದ ಟೈಮಿಗೆ ಏನು ಬರುತ್ತಲ್ಲ ಮಗು ಬಣ್ಣ, ಅದು ನಿಮ್ಮ ಮಗುವಿನ ನೈಜ ಬಣ್ಣ. ಸೊ ಅದು ಜೆನೆಟಿಕಲಿ ಪ್ರಿಡಿಟರ್ಮೈನ್ಡ್, ಅಂದ್ರೆ ಮಗು ತಾಯಿ ಗರ್ಭ ಧರಿಸಿದಾಗಲೇ ಡಿಸೈಡ್ ಆಗಿರುವಂತದ್ದು. ಇನ್ನು ತಂದೆ ತಾಯಿ ಇಬ್ರು ಬೆಳ್ಳಗಿದ್ರೆ ಮಗು ಕೂಡ ಬೆಳ್ಳಗೆ ಇರತ್ತೆ ಅನ್ನೋದು ಕೂಡ ಒಂದು ತಪ್ಪು. ಮಗುವಿನ ಬಣ್ಣ ಅಜ್ಜ ಅಜ್ಜಿ ಅಂದ್ರೆ ಪ್ಯಾಟರ್ನಲ್ ಗ್ರ್ಯಾಂಡ್ ಪೇರೆಂಟ್ಸ್ ಮತ್ತು ತಾಯಿಯ ಪೇರೆಂಟ್ಸ್, ಅವ್ರ ಇಬ್ಬರಲ್ಲಿ ಯಾರದೇ ಬಣ್ಣ ಡಾರ್ಕ್ ಇದ್ರೆ ಮಗುಗೂ ಕೂಡ ಅದೇ ಬಣ್ಣ ಬರ್ಬೋದು. ಸೊ ಮಗು ಬಣ್ಣ ಇದು ಏನಂತಾರೆ ಅನುವಂಶಿಕವಾಗಿ ಬರುವಂಥದ್ದು, ಅದು ನಮ್ಮ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ. ಇನ್ನು ಬಣ್ಣದ ಮೇಲೆ ಯಾಕೆ ಇದೇ ಟಾಪಿಕ್ ಮೇಲೆ ನೀವು ಮಾತಾಡಬೇಕು ಅಂತ ನಾನು ಅನ್ಕೊಂಡಿರೋದು. ಯಾಕಂದ್ರೆ ತುಂಬಾ ಜನರಿಗೆ ಮೇ ಬಿ ಗಂಡ ಸ್ವಲ್ಪ ಡಾರ್ಕ್ ಸ್ಕಿನ್ನೇ ಇರ್ಬೋದು, ಅವಳಿಗೆ ಅವರಿಗಿಬ್ಬರಿಗೂ ಮಗುವಾದಾಗ ಹೆಣ್ಣು ಮಗು ಡಾರ್ಕ್ ಸ್ಕಿನ್ ಇರುವಂಥ ಮಗು ಆಗಿರ್ಬೋದು. ಬಟ್ ಈ ಬಣ್ಣದ ಆಧಾರದ ಮೇಲೆ ಅವರ ಒಂದು ವ್ಯಕ್ತಿತ್ವವನ್ನು, ಅವರು ಫ್ಯೂಚರಲ್ಲಿ ಏನಾಗ್ತಾರೆ ಅನ್ನುವಂಥದ್ದನ್ನು ಡಿಸೈಡ್ ಮಾಡೋದು ಅಷ್ಟೊಂದು ಸರಿಯಲ್ಲ ಅಂತ ನನಗೆ ಅನಿಸುತ್ತೆ. ಬಟ್ ನಾವು ಏನು ಅಚೀವ್ ಮಾಡ್ತೀವಲ್ಲ ಮುಂದೆ, ಅದು ನಮ್ಮ ಒಂದು ನಿಜವಾದ ಅದೇ ನಮ್ಮ ನಿಜವಾದ ಬಣ್ಣ ಆಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದರೆ ನಾನು ನಮ್ಮ ಸ್ಕೂಲಲ್ಲಿ ನಮ್ಮ ಹಿಂದಿ ಶಿಕ್ಷಕರೊಬ್ಬರು ಪಾಠ ಮಾಡಬೇಕಾದ್ರೆ ಕೇಳಿದರು, ಪಾಠದಲ್ಲಿ ಬರುತ್ತೆ ಯೂಶ್ವಲಿ ಬಾಯ್ಸ್ ಬ್ಲ್ಯಾಕ್ ಇರ್ತಾರಲ್ವ, ಬಾಯ್ಸು ಡಾರ್ಕ್ ಸ್ಕಿನ್ ಜಾಸ್ತಿ ಇರ್ತಾರೆ, ಅದು ಇಂಡಿಯಾದಲ್ಲಿ. ಸೊ ಅವರು ಆಥರ್ ಕೇಳ್ತಾರೆ ಅಪ್ಪನಿಗೆ, ಅಪ್ಪ ಯಾಕಪ್ಪ ನಾನು ಡಾರ್ಕ್ ಸ್ಕಿನ್ ಇದ್ದೀನಿ, ನಾನು ಯಾಕೆ ಎಲ್ಲ ಹುಡುಗಿರ್ತಾರ ಅಥವಾ ವೈಟಾಗಿ ಯಾಕಿಲ್ಲ, ನಾನು ಯಾವಾಗ ಚೆನ್ನಾಗಿ ಕಾಣೋದು ಅಂತ ಅಪ್ಪನಿಗೆ ಕೇಳ್ತಾರೆ. ಸೊ ಅವ್ರ ಅಪ್ಪ ಇದ್ದವರು ಮಗನಿಗೆ ಹೇಳ್ತಾರೆ, ಯಾರು ಪರಿಶ್ರಮವನ್ನು ಪಡ್ತಾರೆ ಅವರು ಸುಂದರವಾಗಿರ್ತಾರೆ, ಯಾರು ಪರಿಶ್ರಮವನ್ನು ಪಡೋದಿಲ್ಲ ಅವರು ಸುಂದರವಾಗಿ ಇರೋದಿಲ್ಲ ಅಂತ ಹೇಳ್ತಾರೆ. ಅದಾದ ನೆಕ್ಸ್ಟ್ ಅದನ್ನು ಓದಿದ ನೆಕ್ಸ್ಟ್ ಸೆಕೆಂಡೇ ನಮ್ಮ ಹಿಂದಿ ಶಿಕ್ಷಕರು ಕೇಳಿದ್ರು ಎಲ್ಲ ಹುಡುಗಿರಿಗೆ, ನೋಡಿ ಒಬ್ಬನು ವೈಟ್ ಆಗಿರೋ ಹುಡುಗ ಇದ್ದಾನೆ, ಅವನು ಬೆಗ್ಗರು, ಅವನಿಗೇನು ಮನೆ ಇಲ್ಲ ಮಠ ಇಲ್ಲ, ಅವನು ಭಿಕ್ಷೆ ಬೇಡ್ಕೊಂಡು ದುಡಿತಾನೆ. ಇನ್ನೊಬ್ಬನು ಲೈಟ್ ಡಾರ್ಕ್ ಸ್ಕಿನ್ ಇರೋನು ಒಬ್ಬನಿದ್ದಾನೆ, ಬಟ್ ಅವನಿಗೆ ಒಳ್ಳೆ ಗೌರ್ಮೆಂಟ್ ಜಾಬ್ ಇದೆ, ಒಳ್ಳೆ ಮನೆಯಲ್ಲಿ ಒಬ್ಬನೇ ಮಗ, ಚೆನ್ನಾಗಿ ಆಸ್ತಿ ಇದೆ, ಎಲ್ಲ ಇದೆ. ಸೊ ನಿಮ್ಮ ಮನೆಯಲ್ಲಿ ಇಬ್ಬರನ್ನು ತಗೊಬಂದು ಕೇಳ್ತಾರೆ ಯಾರನ್ನ ಮದುವೆ ಆಗ್ತೀಯಾ ಅಂತ ಕೇಳ್ತಾರೆ, ಯಾರನ್ನ ಚೂಸ್ ಮಾಡ್ತೀರಾ ಅಂತ ಡೈರೆಕ್ಟಾಗಿ ಕ್ವಶನ್ ಹಾಕಿದ್ರು ಫುಲ್ ಕ್ಲಾಸಲ್ಲಿ. ಸೊ ಅವಾಗ ಯಾರು ಕೂಡ ವೈಟ್ ಆಗಿರೋ ಭಿಕ್ಷುಕನ ಜೊತೆ ಇರೋದಕ್ಕೆ ಇಷ್ಟಪಟ್ಟಿಲ್ಲ.
ಸೊ ಇದು ಏನು ಡಿಸೈಡ್ ಮಾಡುತ್ತೆ ಅಂದರೆ ಯಾರು ಪರಿಶ್ರಮವನ್ನು ಪಡ್ತಾ ಇರ್ತಾರೆ, ಯಾರು ಅವರ ವ್ಯಕ್ತಿತ್ವವನ್ನು ಇಂಪ್ರೂವ್ ಮಾಡ್ಕೊಂಡಿರ್ತಾರೆ, ಅವರ ನೇಚರ್ ಹೆಂಗಿರುತ್ತೆ, ಅವ್ರ ಕಲ್ಚರ್ ಯಾವ ರೀತಿ ಇರುತ್ತೆ, ಇದು ನಿಜವಾದ ಸೌಂದರ್ಯವನ್ನು ಹೆಚ್ಚು ಮಾಡೋದಕ್ಕೆ ಅದೇ ರೀಸನ್ ಆಗಿರುತ್ತೆ. ನಮ್ಮ ಸುತ್ತಮುತ್ತಲೇ ನಾವು ಎಷ್ಟೋ ಜನರನ್ನ ಈ ಥರ ಎಕ್ಸಾಂಪಲ್ ತಗೊಂಡು ನೋಡ್ಬೋದು. ಎಷ್ಟೊಂದು ಜನ ಡಾರ್ಕ್ ಸ್ಕಿನ್ ಇರುವಂಥ ಮಹಿಳೆಯರು, ಉತ್ತಮವಾದಂಥ ಕಂಪ್ನಿಯಲ್ಲೇ ವರ್ಕ್ ಮಾಡ್ತಾ ಇರೋರು ಅಥವಾ ಟೀಚಿಂಗ್ ಫೀಲ್ಡಲ್ಲಿರೋರು, ಅವರೆಲ್ಲ ಮದುವೆಯಾಗಿ ಅವರೆಲ್ಲ ಉತ್ತಮ ಜೀವನವನ್ನು ನಡೆಸಿದಂಥವ್ರು ತುಂಬ ಜನ ಇದ್ದಾರೆ. ಸೊ ಈ ಥರದ ಒಂದು ನಮ್ಮ ಸುತ್ತಮುತ್ತಲೇ ನಾವು ನೋಡಿದಾಗ ಈ ಮೈಂಡ್ಸೆಟ್ಟಿಂದ ಮಗು ಹುಟ್ಟಿದಾಗಲೇ ಅವರ ಕಲರ್ ಮೇಲೆ ನಾವು ಡಿಸ್ಕ್ರಿಮಿನೇಟ್ ಮಾಡೋದನ್ನು ತಪ್ಪಿಸ್ಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಅವರಿಗೆ ಉತ್ತಮವಾದಂತಹ ಸಂಸ್ಕಾರವನ್ನು, ಉತ್ತಮವಾದ ಶಿಕ್ಷಣ ಕೊಡೋದ್ರಲ್ಲಿ ಕಾನ್ಸಂಟ್ರೇಟ್ ಮಾಡೋದು ಒಳ್ಳೆಯದು. ರ್ಯಾದರ್ ಕಾನ್ಸಂಟ್ರೇಟ್ ಆನ್ ದ ಸ್ಕಿನ್ ಅಥವಾ ಕಲರ್ ಆಫ್ ದಿ ಬೇಬಿ ಇದ್ರ ಬಗ್ಗೆ. ಕರೆಕ್ಟ್. 3 ವರ್ಷದ ಬುದ್ಧಿ 100 ವರ್ಷದವರೆಗೆ ಅಂತ ಹೇಳ್ತಾರೆ. ಒಂದು ಮಗುವನ್ನು 3 ವರ್ಷದವರೆಗೆ ನಾವು ಯಾವ ರೀತಿ ಅವರಿಗೆ ಬೆಳೆಸಿರ್ತೀವೋ ಅದು ಡಿಪೆಂಡ್ ಆಗುತ್ತೆ ಅವಳು ಮುಂದೆ ಯಾವ ರೀತಿ ವರ್ತನೆ ಮಾಡ್ತಾಳೆ ಅನ್ನೋದ್ರ ಬಗ್ಗೆ. ಸೊ ತಂದೆ ತಾಯಿಯರು ಹುಟ್ಟಿದ ನಂತರ ಮಗುವನ್ನು ಯಾವ ರೀತಿ ನೋಡ್ಕೋಬೇಕು? ಮಕ್ಕಳು ನಾವು ಹೇಳಿದ್ದನ್ನು, ಅಂದರೆ ಇದನ್ನು ಒಂದು ಡಾಕ್ಟರ್ ಆಗಿ ಅಥವಾ ಮಾನಸಿಕ ಸೈಕಾಲಜಿ ಮೇಲೆ ಸ್ಟಡಿ ಮಾಡಿದ ಡಾಕ್ಟರ್ ಆಗಿನೂ ಹೇಳ್ತಾ ಇದ್ದೀನಿ, ಆಲ್ಸೋ ಅ ಪೇರೆಂಟ್, ಒಬ್ಬ ತಾಯಿಯಾಗಿನೂ ಹೇಳ್ತಾ ಇದ್ದೀನಿ. ಮಕ್ಕಳು ನಾವು ಹೇಳೋದನ್ನು ಮಾಡೋದಕ್ಕಿಂತ ನಾವು ಮಾಡಿದ್ದನ್ನು ನೋಡಿ ಮಾಡ್ತಾರೆ. 100%. ಸೊ ಮಕ್ಕಳಿಗೆ ಯಾವ ಮೌಲ್ಯಗಳನ್ನು, ಯಾವ ನೀತಿಗಳನ್ನು, ಯಾವ ಒಳ್ಳೆಯ ಗುಣಗಳನ್ನು ನಾವು ಕಲಿಸ್ಬೇಕು ಅಂತ ಅಂದ್ಕೊಂಡಿರ್ತೀವಲ್ಲ, ಅದನ್ನು ಮೊದಲು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಅಂದರೆ ನಮ್ಮ ಮಗು ಹೊರಗೆ ಹೋಗಿ ಕೆಟ್ಟ ಶಬ್ದಗಳನ್ನು ಬಳಸಬಾರ್ದು, ಬೈಬಾರ್ದು ಅಂತಂದರೆ ನಾವು ಮನೆಯಲ್ಲೇ ಅದನ್ನು ಮಾಡಬಾರ್ದು. ನಮ್ಮ ಮಗುವಿಗೆ ಸಿಟ್ಟು ಬರಬಾರ್ದು ಅಂತಂದ್ರೆ ನಾವು ಮನೆಯಲ್ಲಿ ಸಿಟ್ಟು ಮಾಡಬಾರ್ದು ಮೊದಲು. ಸೊ ಮಗುವಿಗೆ ಕಲಿಸೋ ಅಂಥದ್ದು ನಮ್ಮ ಕೈಯಲ್ಲಿ ಏನೂ ಇರೋದಿಲ್ಲ. ಮಕ್ಕಳು ಇಷ್ಟು ಶಾರ್ಪ್ ಆಗಿರ್ತಾರೆ, ಇಷ್ಟು ಒಬ್ಸರ್ವೆಂಟ್ ಆಗಿರ್ತಾರೆ, ಇನ್ಕ್ವಿಸಿಟಿವ್ ಆಗಿರ್ತಾರೆ. ಅವರು ತಮ್ಮ ಸುತ್ತಮುತ್ತಲಿನ ಪರಿಸರದಿಂದ ಎಲ್ಲ ನೋಡಿ ತಾವೇ ಕಲಿತಾರೆ. ಸೊ ನಾವೇನು ಬಿಹೇವ್ ಮಾಡ್ತಾ ಇದ್ದೀವಿ, ನಮ್ಮ ದಿನಚರಿಯಲ್ಲಿ ಏನು ನಡೀತಾ ಇದೆ, ಅದರ ಕನ್ನಡಿ ಮಗುವಿನ ವ್ಯವಹಾರ. ಸೊ ನಾವು ನಮ್ಮ ಸೆಲ್ಫನ್ನು ರೆಕ್ಟಿಫೈ ಮಾಡಿಕೊಂಡ್ರೆ ಮಗು ತಾನಾಗೆ ಚೆನ್ನಾಗಿ ಬೆಳೆಯುತ್ತೆ. ನಾನು ಇದನ್ನು ನನ್ನ ಫ್ರೆಂಡ್ಸು ಯಾರಾದರೂ ಸ್ಮೋಕಿಂಗ್ ಮಾಡೋರು ಅಥವಾ ಡ್ರಿಂಕಿಂಗ್ ಮಾಡೋರಿಗೆ ಹೇಳ್ತಾ ಇರ್ತೀನಿ. ಸೊ ನಿನಗಾಗಿ ಇದನ್ನು ಮಾಡದೇ ಇದ್ರು ಮುಂದೆ ನಿನಗೆ ಮದುವೆ ಆದಮೇಲೆ ಮಕ್ಕಳಾದಮೇಲೆ ನೀನು ಇದನ್ನು ಹೇಗೆ ನಿನ್ನ ಮಕ್ಕಳಿಂದನೂ ತಪ್ಪಿಸೋದಕ್ಕಾಗಲ್ಲ ಇದನ್ನು. ಸೊ ಅವರಿಗೆ ನೀವು ಯಾವ ರೀತಿ ಗೈಡ್ ಮಾಡ್ತೀಯ ಅಂತ ನಾನು ಸುಮ್ಮನೆ ತಮಾಷೆ ಕೇಳ್ತಾ ಇರ್ತೀನಿ. ನಾವು ಏನು ಮಾಡ್ತೀವಿ ಅದನ್ನೇ ಮಕ್ಕಳು ಪಾಲನೆ ಮಾಡ್ತಾ ಇರ್ತಾರೆ. ಸೇಮ್ ಕಾಪಿ ಪೇಸ್ಟ್ ಮಾಡ್ತಾರೆ ಅವರು ಅದನ್ನು. ಇನ್ನೊಂದು ವಿಷಯ ಅಂದರೆ ತುಂಬ ಹೆಣ್ಮಕ್ಳು ಬೇಗ ಪ್ರೌಢಾವಸ್ಥೆಗೆ ಬರ್ತಾರೆ. ಈಗೀಗ ಅದು ಸ್ವಲ್ಪ ಜಾಸ್ತಿ ಆಗಿದೆ. ಸೊ ಇದಕ್ಕೆ ರೀಸನ್ ಏನು ಮತ್ತು ಇದರಿಂದ ಏನು ಅಡ್ಡ ಪರಿಣಾಮ ಅಥವಾ ತೊಂದರೆ ಏನಿದೆ? ಅಡ್ಡ ಪರಿಣಾಮ ತುಂಬ ಇದೆ. ಇವಾಗ ನೋಡಿ, ಪ್ರಕೃತಿ ಹೆಣ್ಣು ದೊಡ್ಡವಳಾಗೋದಕ್ಕೆ ಒಂದು ಮಿತಿಯನ್ನು ಡಿಸೈಡ್ ಮಾಡಿದೆ. ಓಕೆ, ಅವಳಿಗೆ ಋತುಚಕ್ರ ಆರಂಭವಾಗುವ ಹೊತ್ತಿಗೆ ಅವಳು ಮಾನಸಿಕವಾಗಿ, ಶಾರೀರಿಕವಾಗಿ ಅದಕ್ಕೆ ತಯಾರಾಗಿರಬೇಕು. ಅದು ಮಂತ್ಲಿ ಪ್ರೊಸೆಸ್, ಪೇನ್ ಆಗುತ್ತೆ, ಡಿಸ್ಕಂಫರ್ಟ್ ಇರುತ್ತೆ, ಬ್ಲೀಡಿಂಗ್ ಆಗ್ತಾ ಇರುತ್ತೆ, ಪ್ಯಾಚ್ ಚೇಂಜ್ ಮಾಡಬೇಕಾಗತ್ತೆ. ಸೊ ಇವಾಗ 7-8 ವರ್ಷದ ಹೆಣ್ಮಕ್ಳಿಗೆ ಪೀರಿಯಡ್ ಬಂದರೆ ಪಾಪ ಹೇಗೆ ಮ್ಯಾನೇಜ್ ಮಾಡಬೇಕು ಅವರು? ಇನ್ನು ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಇರ್ತಾರೆ. ಸೊ ಅಟ್ಲೀಸ್ಟ್ ಅದಕ್ಕೆ ಆ ಪ್ರಬುದ್ಧತೆ ಬರಬೇಕಲ್ಲ. ಇನ್ನು ಬೇಗ ಅವಳು ದೊಡ್ಡವಳಾಗಿದ್ದಾಳೆ ಅಂತಂದ್ರೆ ಅವಳಲ್ಲಿ ಭಾವನಾತ್ಮಕ ಬದಲಾವಣೆಗಳು, ಇಮೋಷನಲ್ ಚೇಂಜಸ್ ಕೂಡ ಬೇಗ ಆಗುತ್ತೆ. ಅಂದರೆ ಅಟ್ರಾಕ್ಷನ್ ಕೂಡ ಅವಳಿಗೆ ಬೇಗ ಡೆವಲಪ್ ಆಗುತ್ತೆ. ಸೊ 13-14ನೇ ವಯಸ್ಸಿಗೆ ಅವಳಿಗೆ ಅಟ್ರಾಕ್ಷನ್ ಆಗ್ಬೋದು. ಬೇರೆ ಪುರುಷರು, ಗಂಡ್ಮಕ್ಳು ಇದ್ರದ್ದು ಅಡ್ವಾಂಟೇಜ್ ತಗೊಳ್ಬಹುದು. ಅವಳು ಶಾರೀರಿಕವಾಗಿ ಅವಳಿಗೆ ಜಾಸ್ತಿ ನೋವನ್ನುಂಟು ಮಾಡಬಹುದು. ಅಂದರೆ she can get into the adult relationships at a very younger age. ತುಂಬ ಚಿಕ್ಕ ವಯಸ್ಸಿನಲ್ಲೇ ಅವಳು ಲವ್ ಅಫೇರ್ಸ್ ಈ ರೀತಿ ಇದರಲ್ಲಿ ಬೀಳಬಹುದು. ಸೊ ಇದ್ರದ್ದು ಕೂಡ ರಿಸ್ಕ್ ಇರುತ್ತೆ. ಇನ್ನು ಬೇರೆ ಹೇಳಬೇಕು ಅಂತಂದರೆ ಮುಟ್ಟು ಬಂದ ತಕ್ಷಣ ಅವಳ ಶರೀರದಲ್ಲಿ ಕೂಡ ಬೇಗ ಬದಲಾವಣೆ ಆಗುತ್ತೆ. ಅವಳು ಹೆಣ್ಣಿನ ರೂಪದಲ್ಲಿ ಅವಳ ಶರೀರ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಸೊ ಅವಳ ವರ್ಗದಲ್ಲಿ ಇರುವಂತಹ ಬೇರೆ ಹೆಣ್ಮಕ್ಳು ಅವಳಿಗೆ ಟೀಸ್ ಮಾಡ್ಬೋದು, ಬುಲಿ ಮಾಡ್ಬೋದು. ಸೊ ಅದು ಅವಳಿಗೆ ಒಂಥರ ಮೆಂಟಲ್ ಡಿಪ್ರೆಷನ್ಗೆ ಅವ್ರು ಹೋಗ್ತಾರೆ. ಬಟ್ ಈ ಥರ ಆಗೋದಕ್ಕೆ ರೀಸನ್ ಏನು?
ಇದಕ್ಕೆ ರೀಸನ್ ಮುಖ್ಯವಾಗಿ ನಮ್ಮ ಜೀವನ ಶೈಲಿ ಮತ್ತು ನಮ್ಮ ಆಹಾರ. ಇವಾಗಿನ ಟೈಮಲ್ಲಿ ನಾವು ಮಕ್ಕಳಿಗೆ ಬರೀ ಜಂಕ್ ಫುಡ್ಡನ್ನೇ ಇಂಟ್ರೊಡ್ಯೂಸ್ ಮಾಡಿಬಿಟ್ಟಿದ್ದೀವಿ. ಸಾಸ್, ಕೆಚಪ್, ಜಾಮ್, ನೂಡಲ್ಸ್, ಪಿಜ್ಜಾ, ಬರ್ಗರ್. ಸೊ ನಾವು ಹೆಲ್ದಿ ಫುಡ್ಸನ್ನು ನಮ್ಮ ಮಕ್ಕಳಿಗೆ ಕೊಡೋದಿಲ್ಲ. ಎರಡನೇದಾಗಿ ಮಕ್ಕಳಿಗೆ ತುಂಬ ಚಿಕ್ಕ ವಯಸ್ಸಿನಲ್ಲಿನೇ ನೆಗೆಟಿವ್ ಇದನ್ನು ನಾವು ಇಂಟ್ರೊಡ್ಯೂಸ್ ಮಾಡಿಬಿಟ್ಟಿದ್ದೀವಿ. ಅಂದರೆ ನಾವು ಮನೆಯಲ್ಲಿ ನೋಡುವಂತಹ ಧಾರಾವಾಹಿಗಳಾಗಲಿ, ಮೂವಿಗಳಾಗಲಿ, ಅದರಲ್ಲಿ ಅಡಲ್ಟ್ಸ್ ತುಂಬ ಇರುತ್ತೆ, ಅಡಲ್ಟ್ಸ್ ಥಿಂಗ್ಸ್. ಸೊ ಅದು ಮಗು ತುಂಬ ಚಿಕ್ಕ ವಯಸ್ಸಿನಲ್ಲೇ ಎಕ್ಸ್ಪೋಜರ್ ಆಗೋದ್ರಿಂದ ಅವರ ಬ್ರೈನ್ ಸ್ಟಿಮ್ಯುಲೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಮೂರನೇದಾಗಿ ಪ್ಲಾಸ್ಟಿಕ್ಸ್ ಪ್ಲೇಟ್ ಯೂಸ್ ಮಾಡೋದು, ಪ್ಲಾಸ್ಟಿಕ್ಸ್ ಟಿಫಿನ್ಸ್ ಯೂಸ್ ಮಾಡೋದು, ಪ್ಲಾಸ್ಟಿಕ್ಸಲ್ಲಿ ಅವನ್ನಲ್ಲೆಲ್ಲ ಕುಕ್ ಮಾಡೋದು. ಸೊ ಪ್ಲಾಸ್ಟಿಕ್ ಅಲ್ಲಿ BPA, ನಾನ್ BPA ಇರೋವಂಥ ಐಟಮ್ಸ್ ಏನಿದೆ ಅದು ಕೂಡ ಈಸ್ಟ್ರೋಜನ್ ತರ ಮಿಮಿಕ್ ಮಾಡುತ್ತೆ. ಜಾಸ್ತಿ ಆಗ್ತಾ ಇದೆ. ಮತ್ತು ಮಕ್ಕಳಿಗೆ ಕಾಸ್ಮೆಟಿಕ್ಸ್ ಯೂಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ನೇಲ್ ಪಾಲಿಶ್, ಲಿಪ್ಸ್ಟಿಕ್ಸ್, ಫೌಂಡೇಶನ್, ಕ್ರೀಮ್ಸ್, ಅದರಲ್ಲೂ ಕೂಡ ಈಸ್ಟ್ರೋಜನ್ ಮಿಮಿಕಿಂಗ್ ಫ್ಯಾಕ್ಟರ್ಸ್ ಇರುತ್ತೆ. ಅದು ಕೂಡ ಅರ್ಲಿ ಪೀರಿಯಡ್ಗೆ. ಬಟ್ ಈಗಿನ ಮದರ್ ಇದ್ದವರು ಮಕ್ಕಳು ತುಂಬಾ ಚೆನ್ನಾಗಿ ಕಾಣಬೇಕು ಅಂತ ಆ ಥರ ಅಂದ್ಬಿಟ್ಟು ಎಲ್ಲ ಚಿಕ್ಕ ವಯಸ್ಸಿಂದನೇ ಮೇಕಪ್ ಮಾಡೋದು ಅದನ್ನೆಲ್ಲ ಸ್ಟಾರ್ಟ್ ಮಾಡಿರ್ತಾರೆ. ನನ್ನ ಮಗಳಿಗೆ ಇವಾಗ 5 ವರ್ಷ. ನಾನು ಇವಾಗ ಅವಳಿಗೆ ಫಸ್ಟ್ ಟೈಮ್ ಅವಳ 5th ಬರ್ಡೇಗೆ ಸ್ವಲ್ಪ ಲೈಟಾಗಿ ಮೇಕಪ್ ಮಾಡಿದ್ದೀನಿ. ಅಲ್ಲಿವರೆಗೆ ಮಾಡೇ ಇರಲಿಲ್ಲ, ಇನ್ನು ಮುಂದೂ ಮಾಡೋದಿಲ್ಲ. ಸೊ ಅದು ನಮ್ಮ ಆಯ್ಕೆ ಆ್ಯಸ್ ಅ ಮದರ್, ಅದು ನಮ್ಮ ಆಯ್ಕೆ ಆಗಿರಬೇಕು. ನಾವು ನಮ್ಮ ಮಕ್ಕಳಿಗೆ ಏನು, ಅವಳು ಚೆಂದಾಗಿ ಕಾಣೋದು ಇಂಪಾರ್ಟೆಂಟಾ ಅಥವಾ ಅವಳ ಆರೋಗ್ಯ ಚೆನ್ನಾಗಿರೋದು ಇಂಪಾರ್ಟೆಂಟ್, ಅದನ್ನು ಆ್ಯಸ್ ಅ ಮದರ್ ನಾವು ಡಿಸೈಡ್ ಮಾಡಬೇಕಾಗತ್ತೆ. ಇನ್ನು ಫುಡ್ ಕೂಡ, ಫುಡಲ್ಲಿ ಎಸ್ಪೆಷಲಿ ಹಾರ್ಮೋನ್ ಇಂಡ್ಯೂಸ್ ಮಾಡಿದಂತಹ ಚಿಕನ್ಸ್ ಆಗಿರಲಿ, ಹಾರ್ಮೋನ್ ಇಂಡ್ಯೂಸ್ ಮಾಡಿದಂತಹ ಮಿಲ್ಕ್ ಇವಾಗ ಬಂದಿದೆ ಅಲ್ಲ, ಫಾರ್ಟಿಫೈಡ್ ಅಂತ ಹೇಳ್ತಾರಲ್ಲ, ಅಂದ್ರೆ ಕಲಬೆರಕೆ ಆಹಾರ ಬಂದಿದೆ. ಸೊ ಅದು ಒಂದು ರೀತಿಯಲ್ಲಿ ಹೆಣ್ಮಕ್ಳು ಬೇಗ ಪೀರಿಯಡ್ಸ್ ಅಚೀವ್ ಆಗ್ಲಿಕ್ಕೆ ಕಾರಣ ಆಗ್ತಾ ಇದೆ, ಬೇಗ ಪ್ರೌಢಾವಸ್ಥೆಗೆ ಬರ್ಲಿಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ಪೀರಿಯಡ್ಸ್ ಅಂತ ಬಂದಾಗ ಅಲ್ಲಿ ತುಂಬ ಒಂದಿಷ್ಟು ಕ್ವಶನ್ಗಳು ಹುಟ್ಕೊಳ್ಳುತ್ತೆ. ಕೆಲವೊಬ್ಬರಿಗೆ ಡಿಲೇ ಆಗುತ್ತೆ ಪೀರಿಯಡ್ಸ್ ಆಗೋದು. ಇನ್ನು ಕೆಲವೊಬ್ಬರಿಗೆ ಒಂದೇ ಮಂತಲ್ಲಿ 2-3 ಸರ್ತಿ ಪೀರಿಯಡ್ಸ್ ಆಗುತ್ತೆ. ಇನ್ನು ಕೆಲವೊಬ್ಬರಿಗೆ ಅಷ್ಟೊಂದು ಪೇನ್ ಆಗಲ್ಲ. ಇನ್ನು ಕೆಲವೊಂದು ಮಹಿಳೆಯರಲ್ಲಿ ತಡೆದುಕೊಳ್ಳೋಕ್ಕಾಗದೇ ಇರೋಷ್ಟು ಪೇನ್ ಆಗುತ್ತೆ. ಸೊ ಇದಕ್ಕೆಲ್ಲ ಏನು ರೀಸನ್ನು? ಅದು ಆ್ಯಕ್ಚುಲಿ ಹೆಲ್ದಿ ಪೀರಿಯಡ್ ಅಂದರೆ ಏನು? ಹೆಲ್ದಿ ಪೀರಿಯಡ್ ಅಂತಂದರೆ 22 ದಿಂದ 35 ದಿನಗಳ ಮಧ್ಯೆ ಬಂತು ಅಂತಂದರೆ, ಅಂದರೆ ಒಂದು ಪೀರಿಯಡ್ ಆದ ನಂತರ 22, 23, 24, 25 ಈ ರೀತಿ. ಸೊ ಒಂದು 22 ಡೇಸ್ಗಿಂತ ಮುಂಚೆ ಬರಬಾರ್ದು, 35 ದಿನಕ್ಕಿಂತ ಮುಂದೆ ಹೋಗಬಾರ್ದು. ಸೊ ಇದ್ರ ಮಧ್ಯೆ ಬಂದು ಅಂತಂದರೆ ನಾರ್ಮಲ್ ಸೈಕಲ್. ಇನ್ನು ಪೀರಿಯಡ್ ಬಂದಾಗ ಕನಿಷ್ಠ 3 ರಿಂದ 4 ದಿನ ಫ್ಲೋ ಆಗಬೇಕು. ಅದಕ್ಕಿಂತ ಕಡಿಮೆ ಇದ್ರೂ ಅದು ನಾರ್ಮಲ್ ಅಲ್ಲ. 2 ದಿನಕ್ಕೆ ಸ್ಟಾಪ್ ಆಗುತ್ತೆ, 1 ದಿನಕ್ಕೆ ಸ್ಟಾಪ್ ಆಗುತ್ತೆ ಅನ್ನೋದು ಇಟ್ ಈಸ್ ನಾಟ್ ನಾರ್ಮಲ್. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅದು. ಅಥವಾ 5, 6, 7, 8 ದಿನ ಅಥವಾ ಒಮ್ಮೆ ಸ್ಟಾರ್ಟ್ ಆಗಿದೆ 15 ದಿನಗಳವರೆಗೆ ಬ್ಲೀಡಿಂಗ್ ಆಗ್ತಾ ಇದೆ ಅಂತಂದ್ರೆ ಅದು ಕೂಡ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಸೊ ಈ 2 ಫ್ಯಾಕ್ಟರನ್ನು ಕನ್ಸಿಡರ್, ಅಂದರೆ ಒಂದು ಪ್ರತಿ ತಿಂಗಳು ಒಂದು ನಿಗದಿತ ವೇಳೆಯಲ್ಲಿ ಬರ್ತಾ ಇದೆ, ಇಂತಿಷ್ಟು ದಿನ ಅಂತ ಫ್ಲೋ ಇರ್ತಾ ಇದ್ರೆ ಅದು ನಾರ್ಮಲ್ ಪೀರಿಯಡ್. ಒಮ್ಮೆ ಒಂದು ದಿನದಲ್ಲಿ ಫ್ಲೋ ಆಗಿ ಎಂಡ್ ಆಗ್ತಾ ಇದೆ ಅಂದರೆ ಅವರು ಅದ್ರ ಬಗ್ಗೆ ಕೇರ್ ತಗೊಳ್ಳೋ ಅವಶ್ಯಕತೆ ಇದೆಯಾ ಅಥವಾ ಅದನ್ನು ನೆಗ್ಲೆಕ್ಟ್ ಮಾಡ್ಬೋದಾ? ಅವಶ್ಯಕತೆ ಇದೆ. ಯಾಕಂತಂದ್ರೆ ಅದು ನಿಮ್ಮ ಎಗ್ ಕ್ವಾಲಿಟಿ ಡ್ರಾಪ್ ಆಗ್ತಾ ಇರೋ ಇಂಡಿರೆಕ್ಟ್ ಸಿಂಪ್ಟಮ್. ಅದು ನಿಮ್ಮ ಶರೀರದಲ್ಲಿ ಅಂಡಾಣುಗಳ ಸಂಖ್ಯೆ ಕಡಿಮೆ ಆಗಿದೆ ಅಥವಾ ಅಂಡಾಣುಗಳ ಕ್ವಾಲಿಟಿ ತುಂಬ ಕೆಳಗಾಗಿದೆ ಅನ್ನೋದರ ಒಂದು ಇಂಡಿಕೇಶನ್. ಸೊ ಇಮಿಡಿಯೇಟ್ಲಿ ಡಾಕ್ಟ್ರಿಗೆ ತೋರಿಸ್ಬೇಕು. 1 ದಿನ ಫ್ಲೋ ಏನಾದ್ರು ಯಾರಿಗಾದ್ರೂ ಆಗ್ತಾ ಇದ್ರೆ, ಅಂದ್ರೆ ಅಂಥವರು ಬೇಗ ರಜೋನಿವೃತ್ತಿ ಅಂದ್ರೆ ಮೆನೋಪಾಸ್ಗೆ ನಿಮ್ಮ ಬಾಡಿ ಪುಷ್ ಆಗ್ತಾ ಇದೆ, ಅದರ ಲಕ್ಷಣ. ನೀವು 1 ದಿನ ಬರ್ತಾ ಇದೆ ಸುಮ್ಮನೆ ಇದ್ರೆ ಇನ್ನು ಕೆಲವು ದಿನ ಮುಟ್ಟು ಬರೋದೇ ನಿಂತು ಹೋಗುತ್ತೆ, ಅರ್ಲಿ ಮೆನೋಪಾಸ್ ಬಂದ್ಬಿಡತ್ತೆ. ಸೊ ಇಟ್ಸ್ ಏನಂತಾರೆ ರೆಡ್ ಫ್ಲಾಗ್. ಅಲಾರ್ಮಿಂಗ್ ಸೈನ್ ಅನ್ನೋದಕ್ಕಿಂತ ರೆಡ್ ಫ್ಲಾಗ್. ಇಮ್ಮಿಡಿಯೇಟ್ಲಿ ಡಾಕ್ಟರ್ಗೆ ರೀಚ್ ಔಟ್ ಆಗಿ. ಬಟ್ ತುಂಬ ಜನರಿಗೆ ತಡೆದುಕೊಳ್ಳೋಕ್ಕಾಗೋಷ್ಟು ನೋವಿರುತ್ತೆ. ಬಟ್ ಇನ್ನೂ ಕೆಲವೊಬ್ಬರಿಗೆ ನೋವನ್ನು ಸಹಿಸೋದಕ್ಕಾಗೋದಿಲ್ಲ, ಅಷ್ಟೊಂದು ಪೇನು ಪೀರಿಯಡ್ಸ್ ಟೈಮಲ್ಲಿ ಆಗುತ್ತೆ. ಅದು ಯಾಕೆ ಆ ಥರ? ಡಿಸ್ಮೆನೋರಿಯಾ ಅಂತ ಹೇಳ್ತಾಳೆ.
ಪೀರಿಯಡ್ ಟೈಮಲ್ಲಿ ಸ್ವಲ್ಪ ಡಿಸ್ಕಂಫರ್ಟ್ ಇರೋದು ನಾರ್ಮಲ್. ಬಟ್ ನಿಮಗೆ ಏನು ಕೆಲಸ ಮಾಡೋಕ್ಕೇ ಆಗೋದಿಲ್ಲ, ಬೆಡ್ಡಿಂದ ಏಳೋಕ್ಕೇ ಆಗೋದಿಲ್ಲ, ಸಹಿಸೋಕ್ಕೆ ಆಗೋದಿಲ್ಲ ಅನ್ನೋಂತಹ ಪೇನ್ ಇರೋದು ಇದು ನಾರ್ಮಲ್ ಅಲ್ಲ. ಇದು ಬೇರೆ ಬೇರೆ ಕಾರಣಗಳಿಂದ ಆಗ್ತಾ ಇರ್ಬೋದು. ಅದಕ್ಕೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರಬಹುದು, ನಿಮ್ಮ ಆಂತರಿಕ ಯೂಟ್ರೈನ್ ಎನ್ವಿರಾನ್ಮೆಂಟ್ ಇರಬಹುದು, ನಿಮ್ಮ ಆಹಾರ ಜೀವನ ಶೈಲಿ ಕಾರಣ ಇರಬಹುದು. ಸೊ ನೀವು ಅದಕ್ಕೆ ಚಿಕಿತ್ಸೆಯನ್ನು ತಗೊಳ್ಳೇಬೇಕು. ಚಿಕಿತ್ಸೆಯಿಂದ ಅದು ಸಾಲ್ವ್ ಆಗುತ್ತೆ. ಇಂಟೆನ್ಸಿಟಿ ಅಂದರೆ ಪೇನ್ ಇಂಟೆನ್ಸಿಟಿ ಒಂದು 80% ಕಮ್ಮಿ ಆಗುತ್ತೆ. ಸೊ ಅದನ್ನು ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ. ಇಟ್ ಈಸ್ ನಾಟ್ ನಾರ್ಮಲ್ ಟು ಹ್ಯಾವ್ ಸಿವಿಯರ್ ಅಬ್ಡಾಮಿನಲ್. ಬಟ್ ತುಂಬ ಜನ ಏನು ಮಾಡ್ತಾರೆ ಅಂದರೆ, ಈಗ ಆಫೀಸಿಗೆ ಹೋಗ್ಬೇಕಾಗಿರತ್ತೆ, ಏನು ಬೇರೆ ಆಪ್ಷನ್ ಇಲ್ಲ. ಸೊ ಪೇನನ್ನು ತಡ್ಕೊಳ್ಳೋದಕ್ಕಾಗಿ ಟ್ಯಾಬ್ಲೆಟ್ಸನ್ನು ತಗೊಳ್ತಾರೆ. ಅಟ್ಲೀಸ್ಟ್ ಒನ್ ಟೈಮ್ ಟ್ಯಾಬ್ಲೆಟ್ ತೊಗೊಂಡ್ರೆ ನನಗೆ ಈ ನೋವನ್ನು ತಡ್ಕೋಬೋದು ಅಂತ. ಸೊ ಇದಕ್ಕೆ ಇದು ಸರಿನಾ? ಇದೆಷ್ಟು ಸರಿ ಟ್ಯಾಬ್ಲೆಟ್ ತಗೊಳ್ಳೋದು ಪೀರಿಯಡ್ ಪೇನಿಗೆ ಅಂತ? ಇದರಿಂದ ಏನಾದರೂ ಎಫೆಕ್ಟ್ ಆಗುತ್ತಾ? ಅಫೆಕ್ಟ್ ಆಗುತ್ತೆ. ಯಾಕಂದರೆ ನೀವು ತಗೊಳ್ಳೋ ಅಂತಹ ಮಾತ್ರೆ ಇದು ಪೇನ್ ಕಿಲ್ಲರ್. ಓಕೆ. ಅಂದರೆ ನೋವನ್ನು ನಿವಾರಿಸುವಂತಹ ಮಾತ್ರೆ, ನೋವಿನ ಕಾರಣವನ್ನು ಅದು ನಿವಾರಿಸ್ತಾ ಇಲ್ಲ. ಸೊ ನಿಮಗೆ ಏನು ಪ್ರಾಬ್ಲಮ್ ಇದೆ ಅದು ಪ್ರಾಬ್ಲಮ್ ಹಾಗೇ ಇದೆ. ನೀವು ಬರೀ ನೋವು ನಿಮಗೆ ಫೀಲ್ ಆಗಬಾರ್ದು ಅಂತ ಮೆಡಿಸಿನನ್ನು ತಗೊಳ್ತಾ ಇದ್ದೀರಾ. ಸೊ ಇದರಿಂದ 2 ಪ್ರಾಬ್ಲಮ್ ಆಗುತ್ತೆ. ಒಂದು, ನೀವು ನೋವು ನಿವಾರಕ ಮಾತ್ರೆ ತಗೊಳ್ತಾ ಇರೋದ್ರಿಂದ ಅದರ ಸೈಡ್ ಎಫೆಕ್ಟ್ ನಿಮ್ಮ ಶರೀರದ ಮೇಲೆ ಬರುತ್ತೆ. ಎರಡನೇದು, ನಿಮಗೆ ಹೊಟ್ಟೆ ನೋವು ಕೊಡ್ತಾ ಇರುವಂತಹ ಪ್ರಾಬ್ಲಮ್ ಒಳಗಡೆ ಬೆಳೀತಾ ಹೋಗುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ರೆ ಅದು ಜಾಸ್ತಿ ಆಗುತ್ತೆ. ಫೈಬ್ರಾಯ್ಡ್ ಇದೆ ಅಂದ್ರೆ ಅದು ಬೆಳೀತಾ ಹೋಗುತ್ತೆ. ಎಂಡೋಮೆಟ್ರಿಯೋಸಿಸ್ ಇದೆ, ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಿಮ್ಮ ರೋಗ ಬೆಳೀತಾ ಹೋಗ್ತಾ ಇದೆ. ಜೊತೆಗೆ ನೀವು ಆ ಮಾತ್ರೆ ತಗೊಂಡು ಅದರ ಸೈಡ್ ಎಫೆಕ್ಟ್ಸ್ ಅನ್ನ ಕೂಡ ನಿಮ್ಮ ಶರೀರದಲ್ಲಿ ಹಾಕೊಳ್ತಾ ಇದ್ದೀರಾ. ಸೊ ಇಟ್ಸ್ ಏನಂತಾರೆ, 2 ಕಡೆಯಿಂದ ಕತ್ತಿಯನ್ನು ಹೊಟ್ಟೆಯಲ್ಲಿ ಹಾಕೊಂಡಂಗೆ ಆ ರೀತಿ. ಸೊ ಅದಕ್ಕಿಂತ ನಿಮ್ಮ ಡಾಕ್ಟ್ರಿಗೆ ಭೇಟಿಯಾಗಿ ಯಾವ ಕಾರಣಕ್ಕೆ ನೋವು ಬರ್ತಾ ಇದೆ ಅದನ್ನ ಪತ್ತೆ ಹಚ್ಚಿ ಆ ರೋಗಕ್ಕೆ ಚಿಕಿತ್ಸೆ ತಗೊಳ್ಳಿ. ಡೈರೆಕ್ಟ್ ಆಗಿ ಅದಕ್ಕೆ ಮಾತ್ರೆ ತಗೊಳ್ಳೋ ಬದಲು ನಿಮ್ಗೆ ಯಾವ ಕಾರಣದಿಂದ ಹೊಟ್ಟೆ ನೋವು ಬರ್ತಾ ಇದೆ ಅಲ್ಲ ಅದಕ್ಕೆ ಚಿಕಿತ್ಸೆ ತಗೊಳ್ಳಿ, ನಿಮಗೆ ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ. ಓಕೆ. ಇದರಿಂದ ಮುಕ್ತಿ ಹೊಂದಬಹುದು ಹಾಗೆ? ಎಸ್ 100% ನಿಮ್ಮ ಹೊಟ್ಟೆ ನೋವು ಕಡಿಮೆ ಆಗುತ್ತೆ. ಡಿಸ್ಮೆನೋರಿಯಾ ಕ್ಯಾನ್ ಬಿ ರಿಸಾಲ್ವ್ಡ್. ಓಕೆ. ನನಗೆ ಇದ್ರ ಬಗ್ಗೆ ನಿಜವಾಗ್ಲೂ ಏನೂ ಐಡಿಯಾ ಇಲ್ಲ. ಬಟ್ ಕೇಳಿದ್ದೀನಿ ತುಂಬ PCOD ಮತ್ತು PCOS ಅಂತ ಟರ್ಮ್ಸನ್ನು. ಸೊ ಇದು ಅಂದರೆ ಏನು? ಬಟ್ ಇದು ಯಾಕೆ ಈಗೀಗ ಒಂಥರ ಪಾಪ್ಯುಲರ್ ಅಂತಲೇ ಹೇಳ್ಬೋದು. ಎಲ್ಲೇ ನಾವು ಸರ್ಚ್ ಮಾಡಿದ್ರು, ಯಾರೇ ಡಾಕ್ಟರ್ ಕೇಳಿದ್ರು ಈ 2 ಪ್ರಾಬ್ಲಮ್ಸ್ಗಳ ಬಗ್ಗೆ ಹೇಳ್ತಾರೆ. ಮತ್ತು ಅವೇರ್ನೆಸ್ ಮೂಡಿಸೋದಕ್ಕೆ ಕೂಡ ತುಂಬ ವಿಡಿಯೋಸ್ಗಳನ್ನು ಅದನ್ನೆಲ್ಲ ಅಪ್ಲೋಡ್ ಮಾಡಿದ್ದಾರೆ ಈಗ ಆಲ್ರೆಡಿ ಯೂಟ್ಯೂಬ್ ಚಾನಲ್ಗಳಲ್ಲೆಲ್ಲ. ಸೊ ಇದಂದರೆ ಏನು? ಇದು ಯಾಕೆ ಈಗೀಗ ಜಾಸ್ತಿಯಾಗಿ ಕಾಣಿಸ್ಕೊಳ್ತಾ ಇದೆ? PCOD ಅಂತಂದರೆ ಇದನ್ನು ಒವೇರಿಯನ್ ಡಯಾಬಿಟಿಸ್ ಅಂತ ಹೇಳ್ತಾರೆ. ಯಾವ ರೀತಿ ಒಂದು 20 ವರ್ಷದ ಕೆಳಗೆ ಡಯಾಬಿಟಿಸ್ ಹೇಗೆ ಜಾಸ್ತಿ ಆಗ್ತಾ ಬಂತಲ್ಲ, ಸೊ ಈ 10 ವರ್ಷಗಳಲ್ಲಿ PCOD ಮತ್ತು ಥೈರಾಯ್ಡ್ ಕೇಸಸ್ ಆ ರೀತಿ ಅಣಬೆ ಥರ ಎಲ್ಲ ಪ್ರತಿಯೊಂದು ಮನೆಯಲ್ಲೂ ಯಾರಿಗಾದ್ರೂ ಒಬ್ಬರಿಗೆ PCOD ಇದೆ, ಥೈರಾಯ್ಡ್ ಇದೆ, PCOD ಇದೆ, ಥೈರಾಯ್ಡ್ ಇದೆ ಅಂತ ಹೇಳ್ತಾರೆ. ಸೊ PCOD ಆ್ಯಂಡ್ PCOS ಎರಡೂ ಒಂದೇ. ಮೊಟ್ಟ ಮೊದಲಿಗೆ ಅದನ್ನ ಕ್ಲಿಯರ್ ಮಾಡ್ತೀನಿ. ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್ PCOD ಅಂದ್ರೆ, PCOS ಅಂದ್ರೆ ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್. ಅಂದ್ರೆ PCODನೇ ಬೆಳೆದು ಬಂದು PCOS ಆಗುತ್ತೆ. ಸೊ ಎರಡು ಒಂದೇ. ಓಕೆ, ಎರಡು ಬೇರೆ ಬೇರೆ ಅಲ್ಲ. ಇನ್ನು PCODಯಲ್ಲಿ ಏನಾಗುತ್ತೆ ಅಂತಂದ್ರೆ ಪ್ರತಿ ತಿಂಗಳಿಗೂ ಹೆಣ್ಣಿನಲ್ಲಿ 1 ಅಥವಾ 2 ಅಂಡಾಣು ಹೊರಗಡೆ ಬರಬೇಕು ಅನ್ನೋದು ಪ್ರಕೃತಿ ನಿಯಮ, ನಾರ್ಮಲ್. ಸೊ PCODಯಲ್ಲಿ ಏನಾಗುತ್ತೆ, 2 ಅಂಡಾಶಯದಿಂದ 10 15 ಎಗ್ ಹೊರಗೆ ಬರುತ್ತೆ. ಯಾವುದು ಪೂರ್ತಿಯಾಗಿ ಬೆಳೆಯಲ್ಲ, ಎಲ್ಲ ಅಲ್ಲಲ್ಲೇ ಅಂಟುಕೊಂಡು ಉಳಿದು ಬಿಡುತ್ತೆ. ಸೊ ಅದು ಒಂಥರ ನೀರಿನ ಗುಳ್ಳೆಗಳ ತರ ಕಾಣುತ್ತೆ. ಸೋನೋಗ್ರಫಿ ಮಾಡಿದಾಗ ಗುಳ್ಳೆಯನ್ನ ಇಂಗ್ಲಿಷ್ ಅಲ್ಲಿ ಸಿಸ್ಟ್ ಅಂತ ಹೇಳ್ತಾರೆ. ಸೊ ಪಾಲಿ ಅಂದ್ರೆ ಬಹಳ, 1 ಅಥವಾ 2ಕ್ಕಿಂತ ಜಾಸ್ತಿ ಇದ್ರೆ ಅನೇಕ ಅಂತ ಏನ್ ಟರ್ಮ್ ಯೂಸ್ ಮಾಡ್ತೀವಲ್ಲ, ಅನೇಕ ಗುಳ್ಳೆಗಳು. ಸೊ ಪಾಲಿಸಿಸ್ಟಿಕ್. ಓವರಿ ಅಂದ್ರೆ ಅಂಡಾಶಯ, ಸೊ ಓವೇರಿಯನ್ ಡಿಸೀಸ್. ಸೊ ಇದರಲ್ಲಿ ಸಾಕಷ್ಟು ಎಗ್ಗಳು ಪೂರ್ತಿಯಾಗಿ ಬೆಳೆದೆ ಅದೇ ರೀತಿ ಅಂಟ್ಕೊಳ್ಳೋದ್ರಿಂದ ಪಾಲಿಸಿಸ್ಟಿಕ್ ಅಂತ ಹೇಳ್ತಾರೆ. ಆದ್ರೆ ಇದರಲ್ಲಿ 1 ಎಗ್ ಕಂಪ್ಲೀಟ್ ಬೆಳೆಯೋದಿಲ್ಲ, ಹೀಗಾಗಿ ಅವರಿಗೆ ಪ್ರೆಗ್ನೆನ್ಸಿ ಆಗೋದಿಲ್ಲ. ಮತ್ತು ಅವರಲ್ಲಿ ಹೆಣ್ಣಿನ ಹಾರ್ಮೋನ್ ಕೊರತೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹೀಗಾಗಿ ಗಂಡು ಹಾರ್ಮೋನ್ ಅಂದ್ರೆ ಟೆಸ್ಟೋಸ್ಟಿರೋನ್ ಜಾಸ್ತಿ ಆಗುತ್ತೆ PCODಯಲ್ಲಿ. ಸೊ ಟೆಸ್ಟೋಸ್ಟಿರೋನ್ ಜಾಸ್ತಿ ಆದ ತಕ್ಷಣ ಅವರು ವೇಟ್ ಗೇನ್ ಆಗುತ್ತೆ, ಕೂದಲು ಉದುರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಪೀರಿಯಡ್ ಇರೆಗ್ಯುಲಾರಿಟೀಸ್ ಸ್ಟಾರ್ಟ್ ಆಗುತ್ತೆ.
ಸೊ ಇಟ್ಸ್ ಅ ಬಿಗ್ ಟಾಪಿಕ್. ಬಟ್ ಬ್ರೀಫ್ ಆಗಿ ಹೇಳಬೇಕು ಅಂತಂದ್ರೆ ಇದಕ್ಕೆ ಮುಖ್ಯವಾಗಿ ಕಾರಣ ತೂಕ ಜಾಸ್ತಿ ಇರೋದು ಹೆಣ್ಮಕ್ಳಲ್ಲಿ ಮತ್ತು ಅನ್ಹೆಲ್ದಿ ಲೈಫ್ ಸ್ಟೈಲ್. ಓಕೆ. ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ತಪ್ಪಾಗಿರೋದ್ರಿಂದ ಈ ರೀತಿ ಆಗುತ್ತೆ. ಸಿಟಿಗಳಲ್ಲಿ, ಹಳ್ಳಿಗಳಲ್ಲಿ ಅಷ್ಟೊಂದಿಲ್ಲ, ಬಟ್ ಸಿಟಿಯಲ್ಲಿನ ಹುಡುಗಿಯರು, ಹೆಣ್ಣು ಮಕ್ಕಳು ಜಾಸ್ತಿ ಮದ್ಯಪಾನ ಮಾಡೋದು ಮತ್ತು ಸಿಗರೇಟ್ ಸೇದೋದನ್ನು ಅಬ್ಸರ್ವ್ ಮಾಡ್ಬೋದು. ಸೊ ಇದು ಅವರ ಹೇಗೆ ಬಾಯ್ಸಲ್ಲಿ ರಿಪ್ರೊಡಕ್ಟಿವ್ ಹೆಲ್ತಲ್ಲಿ ಪ್ರಾಬ್ಲಮ್ ಆಗುತ್ತೋ ಅದೇ ರೀತಿ ಹೆಣ್ಮಕ್ಳಲ್ಲೂ ಸಹ ಆಗುತ್ತಾ, ಅಥವಾ ಅದರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ವ? ಅವರಿಗೆ ನಿಮ್ಮ ಸಲಹೆ ಏನು? ಆಗುತ್ತೆ, ಡೆಫಿನೆಟ್ ಆಗಿ ಹೆಣ್ಮಕ್ಳಲ್ಲೂ ಪ್ರಾಬ್ಲಮ್ ಆಗುತ್ತೆ, ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್. ಓಕೆ. ಯಾಕಂತಂದ್ರೆ ಸೇಮ್ ಅಗೇನ್ ಸ್ಮೋಕಿಂಗ್ ಆಗಲಿ ಆಲ್ಕೋಹಾಲ್ ಆಗಲಿ ಟಾಕ್ಸಿನ್ಸ್, ಇದು ವಿಷಕಾರಿ ಅಂಶಗಳು ನಿಮ್ಮ ಶರೀರದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಮಾಡ್ತದೆ. ಸ್ಮೋಕಿಂಗ್ ಡೈರೆಕ್ಟ್ ಆಗಿ ಲಂಗ್ಸ್ಗೆ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಹೀಗಾಗಿ ಪ್ರೆಗ್ನೆಂಟ್ ಆದಾಗೂ ತಾಯಿ ಏನಾದರೂ ಸ್ಮೋಕಿಂಗ್ ಮಾಡ್ತಾ ಇದ್ಲು ಅಥವಾ ಪ್ಯಾಸಿವ್ ಸ್ಮೋಕಿಂಗ್ ಮನೆಯಲ್ಲಿ ಬೇರೆಯವರು ಏನಾದರೂ ಸ್ಮೋಕ್ ಮಾಡ್ತಾ ಇದ್ದದ್ದು ಮಗುಗೆ ಹೋಯ್ತಂದ್ರೂ ಮಗುವಿನಲ್ಲಿ ನ್ಯೂನತೆಗಳು ಆಗುತ್ತೆ. ಓಕೆ. ಆ್ಯಂಡ್ ಆಲ್ಕೋಹಾಲ್ ಅಫ್ಕೋರ್ಸ್ ತಾಯಿ ಲಿವರನ್ನು ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಲಿವರ್ ಇಂಪ್ಯಾಕ್ಟ್ ಆದ ತಕ್ಷಣ ನಮ್ಮ ಲಿವರಿಂದಾನೇ ಎಷ್ಟೋ ನಮ್ಮ ಪ್ರಜನನ ಹಾರ್ಮೋನ್ಗಳು ಕಂಟ್ರೋಲ್ ಆಗ್ತಾ ಇರುತ್ತೆ. ನಮ್ಮ ಶರೀರದಲ್ಲಿ ಸಾಕಷ್ಟು ಹಾರ್ಮೋನ್ಸ್ಗಳಿವೆ. ಆ ಹಾರ್ಮೋನ್ಗಳು ನಮ್ಮ ಜೀರ್ಣ ವ್ಯವಸ್ಥೆ ಜೊತೆ ಕೋರಿಲೇಟೆಡ್ ಆಗಿದೆ. ಸೊ ಲಿವರ್ ಮತ್ತು ಜೀರ್ಣಾಂಗ ವ್ಯವಸ್ಥೆ ಡಿಸ್ರಪ್ಟ್ ಆಯಿತು ಅಂತಂದ್ರೆ ಹಾರ್ಮೋನ್ ಸೈಕಲ್ ಡಿಸ್ರಪ್ಟ್ ಆಗುತ್ತೆ, ಮತ್ತೆ ಸೇಮ್ ಇಶ್ಯೂಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಡೆಫಿನೆಟ್ಲಿ ನನ್ನ ಅಡ್ವೈಸ್ ಅನ್ನೋದಕ್ಕಿಂತ ನನ್ನ ಒಪಿನಿಯನ್ ಏನು, ನಮಗೆ ಪ್ರಕೃತಿಯಲ್ಲಿ ಎಂಜಾಯ್ ಮಾಡಲಿಕ್ಕೆ, ಹ್ಯಾಪಿ ಆಗಲಿಕ್ಕೆ ಸಾಕಷ್ಟು ಬೇರೆ ಬೇರೆ ಅಂಶಗಳಿವೆ. ಮದ್ಯಪಾನ, ಸ್ಮೋಕ್ ಮಾಡಿಕೊಂಡು ಎಂಜಾಯ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ನೂ ಸಾಕಷ್ಟಿದೆ. ಟ್ರಾವೆಲ್ ಮಾಡಿ, ಬೇರೆ ಬೇರೆ ರೀತಿ ಫುಡನ್ನು, ಕ್ಯೂಸಿನ್ಸನ್ನು ಟ್ರೈ ಮಾಡಿ, ಸ್ವಿಮ್ಮಿಂಗ್, ಜಾಗಿಂಗ್, ಎಕ್ಸಸೈಸ್ ತುಂಬ ಬೇರೆ, ಮೂವಿಗೆ ಹೋಗಿ, ಯು ಕ್ಯಾನ್ ಡಾನ್ಸ್ ಮಾಡಿ, ಸೋ ಮೆನಿ ಥಿಂಗ್ಸ್ ಟು ಎಂಜಾಯ್. ಸ್ಮೋಕಿಂಗ್ ಆ್ಯಂಡ್ ಅಡಿಕ್ಷನ್ಸ್ ಆರ್ ನಾಟ್ ಅ ವೇ ಟು ಎಂಜಾಯ್ ಆರ್ ಡಿಸ್ಟ್ರೆಸ್. ಅದು ಕೇವಲ ತಾತ್ಕಾಲಿಕವಾಗಿ ನಿಮಗೆ ಒಂದು ಭ್ರಮೆ ನಿರ್ಮಾಣ ಮಾಡುತ್ತೆ. ಇಟ್ಸ್ ಅ ಡೆಲ್ಯೂಷನ್. ನಮಗೆ ಸ್ಟ್ರೆಸ್ ಕಡಿಮೆ ಆಗಿದೆ, ಸ್ಮೋಕ್ ಮಾಡಿದೆ ಅಂದ್ರೆ ಸ್ಟ್ರೆಸ್ ಕಮ್ಮಿ ಆಗಿದೆ. ನನಗನ್ಸೋ ಪ್ರಕಾರ ಈಗ ಒಂದು ಸಿಗರೇಟ್ ಸೇದಿದ ನಂತರ ಮೈಂಡ್ ಎಷ್ಟು ಫ್ರೆಶ್ ಆಗುತ್ತಲ್ಲ, ಮತ್ತು ಎಷ್ಟು ಟೈಮಿಗೆ ಫ್ರೆಶ್ ಆಗಿರುತ್ತಲ್ವ, ಅದಕ್ಕಿಂತ ಜಾಸ್ತಿ ನಾವೆಲ್ಲಾದರೂ ಯಾವುದೋ ಒಂದು ಹೊರಗಡೆ ಹೊರ ಸಂಚಾರಕ್ಕೆ ಹೋದರೆ ಅಥವಾ ಬೇರೆ ಬೇರೆ ಜನರ ಜೊತೆ ಮಾತಾಡಿದ್ರೂ ಕೂಡ ನಮ್ಮ ಒಂದು ಮೈಂಡ್ ಫ್ರೆಶ್ನೆಸ್ಸು, ಅದರ ಟೈಮು ಕೂಡ ಜಾಸ್ತಿ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಮೀನ್ಸ್ ಒಂದು ತಿಂಗಳದವರೆಗೂ ನಾವು ಫ್ರೆಶ್ ಆಗಿರೋದಕ್ಕೆ ಸಾಧ್ಯ ಆಗುತ್ತೆ. ಅಟ್ಲೀಸ್ಟ್ ತಿಂಗಳಿಗೆ ಒಂದು ಸರ್ತಿ ಹೊರಗಡೆ ಎಲ್ಲಾದರೂ ಮೂವಿಗೆ ಹೋಗೋದು ಅಥವಾ ಎಲ್ಲಾದರೂ ಟ್ರಿಪ್ಪಿಗೆ ಹೋದರೆ ಒಂದು ತಿಂಗಳವರೆಗೂ ಆಗೋಷ್ಟು ಒಂದು ಮೈಂಡ್ ರಿಲೀಫ್ ನಮಗೆ ಅಲ್ಲೇ ಸಿಕ್ಕಿರುತ್ತೆ. ಸೊ ಅನ್ನೆಸೆಸರಿ ಧೂಮಪಾನ ಮತ್ತು ಮದ್ಯಪಾನ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಎಕ್ಸಾಕ್ಟ್ಲಿ. ಇಷ್ಟೊತ್ತು ತುಂಬ ವಿಚಾರಗಳ ಬಗ್ಗೆ ಮಾತಾಡಿದ್ದೀವಿ. ಒಂದು ಜನರಲ್ಲಾಗಿ ಎಲ್ಲ ವಿಷಯಗಳ ಬಗ್ಗೆ ಜನರಿಗೆ ಅವೇರ್ನೆಸ್ಸನ್ನು ಮೂಡಿಸುವಂಥ ಉದ್ದೇಶದಿಂದ ಈ ಒಂದು ಕನ್ವರ್ಸೇಷನನ್ನು ಮಾಡಲಾಗಿದೆ. ಸೊ ಇದು ಯಾರಿಗೊಂದು ಸ್ಪೆಸಿಫಿಕ್ ಆಗಿ ಯಾವುದೋ ಒಂದು ಕಾಯಿಲೆಯನ್ನು, ರೋಗವನ್ನು ಕಡಿಮೆ ಮಾಡೋ ಉದ್ದೇಶದಿಂದ ಮಾಡಿದ್ದಲ್ಲ. ನಿಮಗೇನಾದರೂ ಈ ಥರದ ಸಮಸ್ಯೆಗಳು ಇದ್ದರೆ ಅಥವಾ ಇಲ್ಲಿ ಮಾತಾಡಿರುವಂಥ ವಿಚಾರಗಳ ಬಗ್ಗೆ ನಿಮಗೇನಾದರೂ ಡೌಟ್ಸ್ಗಳಿದ್ದರೆ, ತುಂಬ ಡೌಟ್ಸ್ಗಳು ಕ್ಲಿಯರ್ ಆಗಿರುತ್ತೆ. ಮೇಡಮ್, ಕೊನೆಯದಾಗಿ ಏನಾದರೂ ಜನರಿಗೆ ನೀವು ಇಷ್ಟು ವರ್ಷದ ಒಂದು ನಾಲೆಜಲ್ಲಿ ನಿಮಗೆ ಜನರಲ್ಲಾಗಿ ನಾನು ಇದಿಷ್ಟನ್ನು ನಾನು ಯಾರಿಗಾದರೂ ಸಿಕ್ಕಿದ್ರೆ ಹೇಳ್ತೀನಿ ಅನ್ನೋದು ಏನಾದರೂ ವಿಚಾರಗಳು ಇದ್ದರೆ ನಿಮ್ಮ ತಲೆಯಲ್ಲಿ ಅದನ್ನು ತಿಳಿಸ್ಬೋದು. ಯಾವ ಥರ ಇರಬೇಕು ಜೀವನದಲ್ಲಿ, ಯಾವ ಥರ ಇರಬೇಕು ಅದ್ರ ಬಗ್ಗೆ ಆಗಿರ್ಬೋದು, ಅಥವಾ ಏನು ಮುಖ್ಯ ಜೀವನದಲ್ಲಿ ಅನ್ನೋದು, ಈ ಥರದ ಬಗ್ಗೆ. ಬಟ್ ನೀವು ಕಾಮನ್ ಆಗಿ ನಿಮ್ಮ ಪೇಷಂಟ್ಸ್ಗಳ ಜೊತೆ ಮಾತಾಡಬೇಕಾದ್ರೆ ಸುಮಾರು 90% ಕೇಸಲ್ಲಿ ಈ ಥರದ್ದು ಅನುಭವಿಸ್ತಾ ಇರ್ತಾರೆ ಅಲ್ಲ, ಅದು ಹೆಣ್ಮಕ್ಳ ರಿಲೇಟೆಡ್ ಆಗಿರ್ಬೋದು ಅಥವಾ ಆರೋಗ್ಯ ರಿಲೇಟೆಡ್ ಇರ್ಬೋದು. ಜನರಿಗೆ ಹೇಳೋದಕ್ಕಿಂತ ನನ್ನ ವೈಯಕ್ತಿಕ ಅನುಭವ ಅಂತ ಅಂದ್ಕೊಳ್ಳಿ, ಅಥವಾ ನನಗೆ ಇದು ಗೊತ್ತಾಗಿದ್ರೆ ಇನ್ನಷ್ಟು ನಾನು ಬದಲಾವಣೆಗಳನ್ನು ಮಾಡ್ಕೋಬಹುದಿತ್ತೇನೋ ಅಂತ ನನಗನ್ಸುತ್ತೆ. ಚಿಕ್ಕ ವಯಸ್ಸಿಂದ ಅಂತ ಹೇಳ್ತಾ ಇಲ್ಲ, ಬಟ್ ನಮಗೆ ಒಂದು ಬುದ್ಧಿ ಬಂದಾಗಿಂದ ಮುಖ್ಯವಾಗಿ ನಮ್ಮ ಜೀವನ ಹೇಗಿರುತ್ತೆ ಅನ್ನೋದು, ನಾವು ಏನು ತಿಂತಾ ಇದ್ದೀವಿ, ಏನು ಕುಡಿತಾ ಇದ್ದೀವಿ ಅನ್ನೋದರ ಮೇಲೆ ನಿರ್ಧಾರಿತವಾಗತ್ತೆ. ಸೊ ಅದು ನಾವು
ತಿನ್ನೋ ಕುಡಿಯೋ ಅನ್ನೋದಕ್ಕಿಂತ ಏನು ಒಳಗಡೆ ಹಾಕ್ತಾ ಇದ್ದೀವಿ, ಅದು ಫುಡ್ ಆಗಿರ್ಬೋದು, ಆಹಾರ ಆಗಿರಬಹುದು, ಲಿಕ್ವಿಡ್ ಆಗಿರಬಹುದು, ಅಥವಾ ಥಾಟ್ಸ್ ಆಗಿರ್ಬೋದು. ಸೊ ನೀವು ಒಳ್ಳೆಯದನ್ನ ಹಾಕಿದ್ರೆ ನಿಮ್ಮ ಬರೋ ನಾಳೆ ದಿನ ಸ್ಮೂತ್ ಆಗಿರುತ್ತೆ. ನಾವು ಕಸ ಹಾಕ್ತಾ ಹೋದ್ರೆ ನಮ್ಮ ನೆಕ್ಸ್ಟ್ ಡೇ ಕೂಡ ಅದೇ ರೀತಿ ಆಗತ್ತೆ. ಸೊ ಹೆಲ್ದಿ ಫುಡ್ ಅಂದ್ರೆ ಪ್ರತಿದಿನ ಸಾತ್ವಿಕ್ ಊಟನೇ ಮಾಡ್ಬೇಕಂತಿಲ್ಲ. 80-20 ರೂಲ್ ಅಂತ ಹೇಳ್ತೀವಿ. 80% ಹೆಲ್ದಿ ಚಾಯ್ಸ್ ಮಾಡ್ಕೊಳ್ಳಿ, 20% ನಿಮ್ಮ ನಾಲಿಗೆಗೆ ರುಚಿ ಅನಿಸುವಂತಹ, ಟೇಸ್ಟಿ ಅನಿಸುವಂತಹ, ಅನ್ಹೆಲ್ದಿ ಆಗಿರ್ಬೋದು, ಜಂಕ್ ಆಗಿರ್ಬೋದು. ಬಟ್ ಅಂದರೆ 2 ವಾರಕ್ಕೆ ಒಂದ್ಸಲ, ಅಂದರೆ ನೀವು 14 ದಿನ ಹೆಲ್ದಿ ಫುಡ್ ತಿನ್ನಿ, 1 ದಿನ ಚೀಟ್ ಮೀಲ್, ನಿಮ್ಗೆ ಏನು ಇಷ್ಟನೋ ಅದನ್ನೇ ತಿನ್ನಿ. ಅದೇ ರೀತಿ ಥಾಟ್ಸಲ್ಲಿ ಕೂಡ ಜೆಲಸಿ, ಆ್ಯಂಗರ್, ನೆಗೆಟಿವಿಟಿ ಇದನ್ನೆಲ್ಲ ಆದಷ್ಟು ಬೇಗ ಹಿಂದಕ್ಕೆ ಬಿಡಿ. ನಿಮ್ಮ ಪ್ರೋಗ್ರೆಸ್ ಮೇಲೆ ನೀವು ಫೋಕಸ್ ಮಾಡಿ. ಸೊ ಮೆಂಟಲಿ ಆಲ್ಸೋ ಪಾಸಿಟಿವ್, ಫಿಸಿಕಲಿ ಆಲ್ಸೋ ಪಾಸಿಟಿವ್ ಫೀಡ್ ಮಾಡಿದರೆ ಲೈಫ್ ಸ್ಮೂತಾಗಿ ಹೋಗುತ್ತೆ. ಓಕೆ, ಕನ್ಕ್ಲೂಡ್ ಮಾಡೋದು. ಎಸ್. ಓಕೆ, ಇಷ್ಟೊತ್ತು ತುಂಬ ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ನಿಮ್ಮ ಈ ಒಂದು ಸಮಯಕ್ಕೆ ಮತ್ತು ಜನರಿಗೆ ಇಷ್ಟೊಂದು ಇನ್ಫಾರ್ಮೇಷನನ್ನು ಕೊಟ್ಟಿರೋದಕ್ಕೆ, ಮತ್ತು ಜನರಿಗೆ ಉತ್ತಮವಾದಂಥ ವಿಚಾರಗಳನ್ನು ನಿಮ್ಮ ಜೀವನ ಕಾಲದಲ್ಲಿ ಕೊಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ನಿಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಕೂಡ ತುಂಬ ವಿಚಾರಗಳನ್ನು ಹಂಚ್ಕೊಂಡಿದ್ದೀರಾ. ಮೀನ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೂಡ ಹಾಕಿರ್ತೀನಿ. ಸೊ ಅದನ್ನು ನೀವು ಆಲ್ರೆಡಿ ತುಂಬ ಜನರಿಗೆ ಗೊತ್ತಿರುತ್ತೆ. ಇನ್ನೂ ಸ್ಪೆಸಿಫಿಕ್ಕಾಗಿ ಯಾವುದಾದ್ರೂ ವಿಚಾರಗಳ ಬಗ್ಗೆ ನಾಲೆಡ್ಜ್ ಬೇಕು, ನಿಮಗೇನಾದರೂ ತೊಂದರೆ ಇದ್ದರೆ ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಸೊ ಇಷ್ಟೊಂದು ಸಮಯ ನೀಡಿದ್ದಕ್ಕೆ ಮೇಡಮ್ ನಿಮಗೆ ತುಂಬ ಹೃದಯ ಧನ್ಯವಾದ. ಥ್ಯಾಂಕ್ ಯು ಫಾರ್ ದಿಸ್ ಪ್ಲ್ಯಾಟ್ಫಾರ್ಮ್. ನೀವು ಅಲ್ಲಿಂದ ಬಂದು ಎಷ್ಟು ನಿಮ್ಮ ಟೈಮ್ ಕೂಡ ಸ್ಪೆಂಡ್ ಮಾಡಿದ್ದೀರಾ, ಈ ಪ್ಲ್ಯಾಟ್ಫಾರ್ಮನ್ನು ನಂಗೆ ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು. ಓಕೆ ಓಕೆ.